ಓಂ ಶಾಂತಿ. ಈ ದಿನ ನಾವು ಬಾಬ್ದಾದಾರವರಿಂದ ಜಮಾ ಖಾತೆಯನ್ನು ಹೇಗೆ ವೃದ್ಧಿ ಮಾಡಿಕೊಳ್ಳೋದು, ಯಾವ್ಯಾವುದರ ಒಂದು ಖಾತೆ ಜಮಾ ಆಗತ್ತೆ, ಈ ದಿನ ನಾವು ತಿಳ್ಕೊಳ್ಳೋಣ. ಈಗ ಬಾಬಾ ತಿಳಿಸ್ತಾರೆ, ತನು ಮನ ಧನ ಮನಸ ವಾಚ ಕರ್ಮಣದಿಂದ ಸೇವೆಯನ್ನ ಮಾಡಿ ಜಮಾ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ನಾವು ಯಾವ ಒಂದು ವಿಧಿಯಿಂದ ಜಮಾ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ? ಈಗ ತನುವಿಂದ ಸೇವೆ ಆಗ್ಬೇಕು ಅಂದಾಗ ಫಸ್ಟು ಮನಸ್ಸಿಂದ ಸ್ಮೃತಿಯಿಂದ ಫಸ್ಟು ಸೇವೆ ಆಗಬೇಕು. ಸ್ಮೃತಿ ಸಂಕಲ್ಪಗಳಿಂದ ಯಾವಾಗ ನಾವು ಸ್ವಯಂನ ಒಂದು ಸ್ಮೃತಿ, ಬಾಬಾರವರ ಸ್ಮೃತಿ, ನಾನು ಆತ್ಮ, ಈ ಶರೀರಕ್ಕೆ ಯಜಮಾನಿ, ಕರ್ಮೇಂದ್ರಿಯಗಳಿಗೆ ಯಜಮಾನಿ, ಮನ ಬುದ್ಧಿ ಸಂಸ್ಕಾರಗಳಿಗೆ ಯಜಮಾನಿ ಆಗಿದ್ದೀನಿ. ನನ್ನ ತಂದೆ ಯಾರಾಗಿದ್ದಾರೆ? ಸರ್ವಶಕ್ತಿವಂತ ಪರಮಾತ್ಮ ಆಗಿದ್ದಾರೆ. ನಾವು ಅವರ ಜೊತೆ ಸಂಬಂಧವನ್ನ ಜೋಡಿಸ್ಬೇಕು. ನನ್ನ ಸರ್ವ ಸಂಬಂಧಿ ಬಾಬಾ ಆಗಿದ್ದಾರೆ. ನನ್ನ ಮನಸ್ಸು ಬುದ್ಧಿ ಬಾಬಾರವರ ಜೊತೆ ಕನೆಕ್ಟ್ ಆಗಿರಬೇಕು. ಮನಸ್ಸು ಬುದ್ಧಿ ಅವರ ಜೊತೆ ಕನೆಕ್ಟ್ ಆಗಿದ್ದು ನಾವು ಸ್ಮೃತಿಯಿಂದ, ಸ್ಥಿತಿಯಿಂದ, ಸ್ವರೂಪದಿಂದ ಸೇವೆ ಮಾಡಬೇಕಾಗತ್ತೆ. ಮನಸ್ಸು ಅಂದ್ರೆ ಮನಸ್ಸಿನ ಒಂದು ಸ್ಥಿತಿ, ಮನಸ್ಸಲ್ಲಿ ಸಂಕಲ್ಪಗಳು, ಸ್ಮೃತಿ, ಅವು ಸ್ವರೂಪ ಶ್ರೇಷ್ಠವಾಗಿದ್ದಾಗ ಮಾತು, ಕರ್ಮನೂ ಸಹ, ದೃಷ್ಟಿ ಇರುತ್ತೆ, ಎಲ್ಲವೂ ಸಹ ಶ್ರೇಷ್ಠವಾಗಿ ಇರುತ್ತೆ. ಇಲ್ಲಿ ಮೇಯ್ನು ನಾವು ಸ್ವಯಂನ ಸ್ಮೃತಿಯಲ್ಲಿ, ಬಾಬಾರವರ ಸ್ಮೃತಿಯಲ್ಲಿ, ಅಂದ್ರೆ ನಮ್ಮ ಒಂದು ಕನೆಕ್ಷನ್ ಅವ್ರ ಜೊತೆ ಇರಬೇಕಾಗಿರತ್ತೆ. ಬಾಬಾ ಒಬ್ಬರ ಜೊತೆನೆ ಮನಸ್ಸು ಬುದ್ಧಿಯನ್ನ ಅವ್ರ ಕೈಗೆ ಕೊಟ್ಟಿರ್ಬೇಕು. ನಾವು ಯಾರ ಕೈಗೆ? ಬಾಬಾರವರ ಕೈಗೆ ಕೊಟ್ಟಿರ್ಬೇಕು. ಕೊಟ್ಟಿರೋದು ಅಂತಂದ್ರೆ ನನ್ನ ಮನಸ್ಸು ಬುದ್ಧಿ ಅವರ ಕಡೆ ಇದೆ ಅಂತಂದಾಗ ಅವರ ನೆನಪಲ್ಲಿರ್ತೀವಿ, ಅವರ ಒಂದು ಸ್ಮೃತಿ ಇರುತ್ತೆ. ಇಲ್ಲಿ ಕೇವಲ ನಾವು ನಿಮಿತ್ತ ಆಗಿರ್ತೀವಿ, ಆಯ್ತಾ? ಅಂದ್ರೆ ನಮ್ಮ ಮನಸ್ಸು ಬುದ್ಧಿ ಅವ್ರ ಕೈಗೆ ನಾವು ಕೊಟ್ಟಿದ್ದೀವಿ ಅಂದ್ರೆ ಅದನ್ನ ಯೂಸ್ ಮಾಡೋದು ಯಾರಾಗಿದ್ದಾರೆ? ಬಾಬಾ ಆಗಿದ್ದಾರೆ. ಮತ್ತೆ ಸಂಕಲ್ಪನೂ ಸಹ ಶ್ರೇಷ್ಠವಾಗಿರುತ್ತೆ, ಮಾತು ಶ್ರೇಷ್ಠವಾಗಿರುತ್ತೆ, ಬುದ್ಧಿ ಅತಿ ಶಕ್ತಿಶಾಲಿಯಾಗಿರುತ್ತೆ, ಬುದ್ಧಿನೂ ಸಹ ಶ್ರೇಷ್ಠವಾಗಿರುತ್ತೆ, ಮತ್ತೆ ಸಂಸ್ಕಾರಗಳು ಸಹ ಶ್ರೇಷ್ಠವಾಗಿರುತ್ತೆ. ಬಾಬಾರವರಿಗೆ ನಾವು ಯಾವುದನ್ನ ಸಮರ್ಪಣೆ ಮಾಡ್ತೀವಿ ಅದು ಶ್ರೇಷ್ಠವಾಗತ್ತೆ, ಅಲ್ಲಿ ಜಮಾ ಆಗತ್ತೆ. ದೇಹಾಭಿಮಾನದಲ್ಲಿ ಇದ್ದಾಗ ಜಮಾ ಖಾತೆ ಕಡಿಮೆ ಆಗತ್ತೆ, ಜಮಾ ಆಗೋದಿಲ್ಲ. ಯಾವಾಗ ಅಲ್ಲಿ ನಾನು ನನ್ನದು ಅನ್ನೋದು ಬಂದ್ಬಿಡುತ್ತೆ ದೇಹಾಭಿಮಾನದಲ್ಲಿ, ಅಲ್ವಾ? ನಾನು ನನ್ನದು, ಅದು ವಿಕರ್ಮ, ಅದು ವಿಕಾರಗಳಿಂದ ಕೂಡಿರುವ, ವಿಕಲ್ಪಗಳಿಂದ ಕೂಡಿರುವುದಾಗಿರುತ್ತೆ, ಅದು ಯಾವುದೇ ಆಗಿದ್ರು ಕೂಡ. ಆದ್ದರಿಂದ ಅದು ಪಾಪದ ಖಾತೆ, ವಿಕರ್ಮದ ಖಾತೆ, ಅದು ಜಮಾ ಆಗೋದಿಲ್ಲ. ಅದು ಪಾಪದ ಖಾತೆಯಲ್ಲಿ ಜಮಾ ಆಗತ್ತೆ. ಪುಣ್ಯದ ಖಾತೆಯಲ್ಲಿ ಜಮಾ ಆಗಬೇಕು ಅಂದಾಗ ಆತ್ಮದ ಸ್ಮೃತಿ, ಬಾಬಾರವರ ಸ್ಮೃತಿ, ನನ್ನ ಮನಸ್ಸು ಬುದ್ಧಿ ಅವ್ರ ಕೈಯಲ್ಲಿ ಕೊಟ್ಟಿರಬೇಕು. ಅವರು ಮನಸ್ಸು ಬುದ್ಧಿಯನ್ನ ಬಳಸ್ಕೊಂಡು ಏನ್ ಮಾಡ್ತಾರೆ? ಸೇವೆಯನ್ನ ಮಾಡಿಸ್ತಾರೆ. ನಾವು ಆಗ ನಿಮಿತ್ತ ಆಗಿರ್ತೀವಿ. ಯಾಕೆಂದ್ರೆ ನಮಗ್ ಶರೀರ ಇದೆ, ಬಾಬಾರವ್ರಿಗೆ ಶರೀರ ಇಲ್ಲ. ಅದಕ್ಕೆ ಹೇಳುವಂತಹದ್ದು ಸಮರ್ಪಣೆ ಅಂತ. ಬಲಿಹಾರಿ ಆಗುವಂತ, ಒಂದೇ ಏಟಿಗೆ ಬಲಿಹಾರಿ ಆದ್ರು ಯಾರು? ಬ್ರಹ್ಮ ಬಾಬಾ, ಮಮ್ಮ. ಅವರ ಸಮಾನ ನಾವು ಅಷ್ಟೇ. ಇಲ್ಲಿ ನಾನು, ನಂದು, ನಾನು ಮಾಡಿದೆ, ಇದು ಯಾವುದೂ ಇರೋದಿಲ್ಲ. ಒಂದೇ ಏಟಿಗೆ ಬಲಿಹಾರಿ, ಎಲ್ಲ ಬಾಬಾ.
ಈಗ ಮನಸ್ಸನ್ನ ಕೊಟ್ಟಿದ್ದೀನಿ, ಬುದ್ಧಿಯನ್ನ ಕೊಟ್ಟಿದ್ದೀನಿ ಅಂತಂದಾಗ ಸಂಸ್ಕಾರನೂ ಸಹ ಅವರ ಸಮಾನ ಇರುತ್ತೆ. ಸಂಕಲ್ಪಗಳು ಸಹ ಅವರ ಸಮಾನ ಇರುತ್ತೆ. ಬುದ್ಧಿನೂ ಸಹ ಅವರ ಸಮಾನ ದಿವ್ಯ ಬುದ್ಧಿ ಆಗಿರುತ್ತೆ, ಶ್ರೇಷ್ಠ ಬುದ್ಧಿ ಆಗಿರುತ್ತೆ, ಸಮರ್ಥ ಬುದ್ಧಿ ಆಗಿರುತ್ತೆ. ಸಮರ್ಥ ಸಂಕಲ್ಪಗಳು, ಸಮರ್ಥ ಬುದ್ಧಿ ಇರುತ್ತೆ, ಬುದ್ಧಿಶಕ್ತಿ ಮತ್ತೆ ಸಮರ್ಥವಾದ ಸಂಸ್ಕಾರಗಳಿರುತ್ತೆ. ಅಲ್ಲಿ ಜಮಾ ಆಗತ್ತೆ. ಯಾಕೆ ಅಂತಂದ್ರೆ ಬಾಬಾರವರ ಸಂಕಲ್ಪಗಳು ಸದಾ ಕಲ್ಯಾಣಕಾರಿಯಾಗಿರುತ್ತೆ. ಬಾಬಾರವರ ಒಂದು ಬುದ್ಧಿ ಸದಾ ಬೇಹದ್ ಬುದ್ಧಿ ಅಂದ್ರೆ ದೂರದೃಷ್ಟಿ ಇರುತ್ತೆ. ಮತ್ತೆ ಬೇಹದ್ದಿನ ಒಂದು ಬುದ್ಧಿ, ವಿಶಾಲ ಬುದ್ಧಿ ಇರುತ್ತೆ. ಇಡೀ ವಿಶ್ವಾತ್ಮಗಳ ಕಲ್ಯಾಣದ ಒಂದು ಅರ್ಥವಾಗಿ ಇರುತ್ತೆ. ಸಂಸ್ಕಾರಗಳು ಅಷ್ಟೇ ಬೇಹದ್ದಿನ ಸೇವಾರ್ಥವಾಗಿನೇ ಇರುತ್ತೆ. ಎಲ್ಲವೂ ಕಲ್ಯಾಣಕಾರಿಯಾಗಿ ಶುಭ ಭಾವನೆ, ಶುಭ ಕಾಮನೆಯಿಂದ ಕೂಡಿದ್ದಾಗಿರುತ್ತೆ ಅಲ್ವಾ. ಮತ್ತೆ ಮನಸ್ಸಿಂದನೂ ಸಹ ಜಮಾ ಆಗ್ತಿರುತ್ತೆ, ಬುದ್ಧಿಯಿಂದನೂ ಜಮಾ ಆಗ್ತಿರುತ್ತೆ, ಸಂಸ್ಕಾರಗಳಿಂದನೂ ಸಹ ಜಮಾ ಆಗ್ತಿರುತ್ತೆ. ಯಾಕಂದ್ರೆ ಅಲ್ಲಿ ಶ್ರೇಷ್ಠ ಸಂಸ್ಕಾರ, ಶ್ರೇಷ್ಠ ಬುದ್ಧಿ, ಶ್ರೇಷ್ಠ ಮನಸ್ಸು ಅನ್ನೋದು ಇರುತ್ತೆ. ಯಾವಾಗ ಈ ಮನಸ್ಸು ಬುದ್ಧಿ ಸಂಸ್ಕಾರವನ್ನ ಅಂದ್ರೆ ನಾವು ಮನಸ್ಸು ಬುದ್ಧಿಯನ್ನು ಶ್ರೇಷ್ಠವಾಗಿ ನಾವು ಮಾಡ್ಕೊಳ್ತೀವಿ ಅಲ್ವಾ, ನಮ್ಮ ಒಂದು ಮಾತು ಸಹ ಶ್ರೇಷ್ಠ, ನಮ್ಮ ಒಂದು ಕರ್ಮಗಳು ಸಹ ಶ್ರೇಷ್ಠ. ಆ ಸಂಸ್ಕಾರ ಅನ್ನುವಂತಹದ್ದು ಶ್ರೇಷ್ಠವಾಗಿ ಕಾಣ್ತಿರುತ್ತೆ ಕರ್ಮಗಳ ಮೂಲಕ ಅಲ್ವಾ. ಈಗ ಸಂಸ್ಕಾರವನ್ನ ನಾವು ಹೇಗೆ ಗುರುತಿಸ್ತೀವಿ? ಕರ್ಮದ ಮೂಲಕ ತಾನೇ ಗುರುತಿಸ್ತೀವಿ. ಮತ್ತೆ ಬಾಬಾರವರ ಸಂಸ್ಕಾರಗಳಿಗೂ ನಮ್ಮ ದೇಹಾಭಿಮಾನದಲ್ಲಿರುವ ನಮ್ಮ ಸಂಸ್ಕಾರಗಳಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ. ಇಲ್ಲಿ ಬಾಪ್ ಸಮಾನವಾದ ಸಂಕಲ್ಪಗಳು, ಬಾಪ್ ಸಮಾನವಾದ ಬುದ್ಧಿ, ಬಾಪ್ ಸಮಾನವಾದ ಸಂಸ್ಕಾರ ಇರುತ್ತೆ. ಆಗ ಮಾತ್ರ ಜಮಾ ಆಗುವಂಥದ್ದು. ಅಂದ್ರೆ ಇಲ್ಲಿ ನಾನು ಯೋಚನೆ ಮಾಡಿದೆ, ನಾನು ಡಿಸೈಡ್ ಮಾಡಿದೆ, ಇದು ನನ್ನ ಸಂಸ್ಕಾರ, ಇದು ಸಂಕಲ್ಪದಲ್ಲೂ ಬರಬಾರ್ದು. ಜಮಾ ಖಾತೆ ಕಟ್ ಆಗ್ಬಿಡುತ್ತೆ. ನನ್ನ ಮನಸ್ಸು ನಾನು ಯೋಚನೆ ಮಾಡಿದೆ, ಈ ತರ ಯೋಚನೆ ಮಾಡಿದೆ, ನಾನು ಈ ತರ ನಿರ್ಧಾರ ಮಾಡಿದೆ, ಇದು ನನ್ನ ನಿರ್ಧಾರ, ನನ್ನ ಮನಸ್ಸು, ನನ್ನ ಸಂಸ್ಕಾರಗಳು, ಇದು ಬರಬಾರದು. ಯಾಕೆಂದ್ರೆ ನಾವು ಬಾಬಾರವರು ಕೊಟ್ಟಿದ್ದೀವಿ ಅಂತಂದಾಗ ಅದು ಬಾಬಾರವರದ್ದಾಗಿರುತ್ತೆ. ಗೊತ್ತು, ಇದು ತುಂಬಾ ಕಷ್ಟ ಆಗತ್ತೆ ಬಾಬಾರವ್ರದ್ದು ಅನ್ನೋದು. ಸಡನ್ಲಿ ಅದು ನಮಗೆ ನೆನಪಿರೋದಿಲ್ಲ, ನಾನು ನಂದು ಅಂತಾನೆ ಬಂದ್ಬಿಡ್ತೀವಿ. ಆದ್ರೆ ಈ ಒಂದು ಪ್ರಾಕ್ಟೀಸ್ ಅನ್ನುವಂಥದ್ದು ಬೇಕು. ಯಾಕೆ ಅಂದ್ರೆ ಸಂಪಾದನೆ ಆಗ್ಬೇಕು, ಉಳಿತಾಯ ಆಗ್ಬೇಕು, ಜಮಾ ಆಗ್ಬೇಕು ಅಂತಂದ್ರೆ ನಾವು ಮಾಡ್ಲೇಬೇಕಾಗತ್ತೆ. ಇಲ್ಲಿ ನಮ್ಮ ಮನಸ್ಸನ್ನ ನಾವು ಯಾವಾಗ ಅವ್ರ ಕೈಗೆ ಕೊಟ್ಟಿರ್ತೀವಿ, ಮನಸ್ಸು ತುಂಬಾ ಅವ್ರ ನೆನಪೇ ಇರುತ್ತೆ. ಮತ್ತೆ ಅವರ ಸಮಾನವಾದ ಸಂಕಲ್ಪಗಳೇ ನಡೀತಿರುತ್ತೆ. ಮನಸ್ಸನ್ನ ಅವರೇ ಬಳಸ್ತಾರೆ. ಸೇವಾರ್ಥವಾಗಿನೇ ಮನಸ್ಸಿರುತ್ತೆ, ಕಲ್ಯಾಣಾರ್ಥವಾಗಿನೇ ಇರುತ್ತೆ, ವಿಶ್ವದ ಒಂದು ಕಲ್ಯಾಣಾರ್ಥವಾಗಿನೇ ಇರುತ್ತೆ ಸಂಕಲ್ಪಗಳು ಕೂಡ. ಬುದ್ಧಿನೂ ಸಹ ಹಾಗೆ ಇರುತ್ತೆ, ಸಂಸ್ಕಾರಗಳು ಸಹ ಹಾಗೆ ಇರುತ್ತೆ. ಇನ್ನೊಬ್ಬರ ಕಲ್ಯಾಣವನ್ನ ಮಾಡುವ ಒಂದು ಸಂಸ್ಕಾರಗಳೇ ಇರುತ್ತೆ. ದುಃಖ ಕೊಡುವಂತಹದ್ದು, ದೇಹಾಭಿಮಾನಕ್ಕೆ ಸಂಬಂಧಪಟ್ಟ ಅದೆಲ್ಲನೂ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಎಷ್ಟು ಕೊಡ್ತೀವಿ ಅನ್ನೋದ್ರ ಮೇಲೆ, ಬಾಬಾರವರಿಗೆ ನಾವು ಸಮರ್ಪಣೆ ಮಾಡಿದೀವಿ ಅನ್ನೋದ್ರ ಮೇಲೆ ಅದನ್ನ ಬಳಸ್ಕೊಳ್ತಿರ್ತಾರೆ. ನಾವು ಕೊಡೋದೇ ಅವರು ಬಳಸ್ಕೊಳ್ಳೋದಿಲ್ಲ. ಇಲ್ಲಿ ನಂದು ಅಂತ ಇದ್ರೆ ಬಾಬಾ ಅದನ್ನ ಬಳಸೋದಿಲ್ಲ. ಬಾಬಾರವರಿಗೆ ವಿಶ್ವ ಒಂದು ಪರಿವರ್ತನೆಯ ಕಾರ್ಯದಲ್ಲಿ ನಾವು ಸಹಯೋಗಿ ಆಗೋದು ಅಂದ್ರೆ ಏನು ಅಂದ್ರೆ ಪವಿತ್ರತೆಯ ಸಹಯೋಗ ಕೊಡಿ ಅಂತಾರೆ. ಪವಿತ್ರವಾಗಿ ಹೇಗಾಗತ್ತೆ? ನಾವು ಅವ್ರು ಕೊಟ್ಟಾಗ ಆಗತ್ತೆ. ನಮ್ಮ ಹತ್ರ ಇದೆ, ನಮ್ಮದು ಅಂದಾಗ ಅದು ಅಪವಿತ್ರತೆ, ಅವರಿಗೆ ಕೊಟ್ಟಾಗ ಅದು ಅವರದು ಅಂದ್ರೆ ಅದು ಪವಿತ್ರತೆ ಆಗಿರುತ್ತೆ. ಅದರ ಒಂದು ಸಹಯೋಗ, ಅದೇ ಸಮರ್ಪಣ. ಅದನ್ನೇ ನಾವು ಅವರಿಗೆ ಬಲಿಹಾರಿ ಮಾಡುವಂಥದ್ದು. ಬಲಿಹಾರ ಅಂದ್ರೆ ಒಂದೇ ಏಟಿಗೆ ಅವರಿಗೆ ನಾವು ಬಲಿಹಾರಿ ಆಗ್ಬೇಕು. ನನ್ನದು ಅಂದ್ವಿ ಅಂದ್ರೆ ಅದನ್ನ ಸ್ವೀಕಾರ ಮಾಡೋದಿಲ್ಲ ಬಾಬಾ. ಮತ್ತೆ ಅಲ್ಲಿ ಜಮಾನು ಸಹ ಆಗೋದಿಲ್ಲ. ಆದ್ರಿಂದ ಮನಸ್ಸು, ಬುದ್ಧಿ, ಸಂಸ್ಕಾರ ಏನಿದೆ
ಇವುಗಳನ್ನ ಶ್ರೇಷ್ಠವಾಗಿ ನಾವು ಮಾಡಿಕೊಂಡಾಗ, ಸಮರ್ಥವಾಗಿ ನಾವು ಮಾಡಿಕೊಂಡಾಗ ವಾಚ ಕರ್ಮಣ ತನು ಧನ ಎಲ್ಲವೂ ಸಹ ಶ್ರೇಷ್ಠವಾಗಿನೇ ಇರುತ್ತೆ ಮತ್ತೆ ಜಮಾ ಆಗ್ತಿರತ್ತೆ ಅವುಗಳಿಂದ. ಈಗ ಏನ್ ಮಾಡ್ಬೇಕು, ಫಸ್ಟ್ ನಮ್ಮ ಮನಸ್ಸು ಬುದ್ಧಿಯನ್ನ ಫಸ್ಟ್ ನಾವು ಅವರ ಕೈಗೆ ಕೊಡಬೇಕು. ಕೊಡೋದು ಅಂದ್ರೆ ಏನು, ಬಾಬಾ ತಗೊಳ್ಳಿ ಅಂದ್ರೆ ತಗೊಳ್ಳೋ ಅಂತವ್ರಲ್ಲ. ಮನಸ್ಸು ಸಮರ್ಪಣೆ ಆಗಿರೋದು ಅಂದ್ರೆ ಮನಸ್ಸು ತುಂಬಾ ಅವ್ರು ಇರ್ತಾರೆ, ಬಾಬಾ ಒಬ್ಬರೇ ಇರ್ತಾರೆ ಮನಸ್ಸಲ್ಲಿ. ಮನಸ್ಸು ಫಸ್ಟ್ ಕೆಲಸ ಮಾಡುವಂತಹದ್ದೇ ಮನಸ್ಸು ಅಲ್ವಾ. ಮನಸ್ಸು ಚೇಂಜ್ ಆಯ್ತು, ಮನಸ್ಸಲ್ಲಿ ಸಂಕಲ್ಪಗಳು ಆ ಸ್ಮೃತಿ ಎನ್ನುವಂಥದ್ದು ಚೇಂಜ್ ಆಯ್ತು ಅಂದ್ರೆ ಮತ್ತೆ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಬುದ್ಧಿನೂ ಮನಸ್ಸಿನ ಪ್ರಕಾರವಾಗಿನೇ ನಡೆಯುತ್ತಲ್ವಾ. ಮನಸ್ಸು ಏನ್ ಯೋಚನೆ ಮಾಡುತ್ತೆ ಅದನ್ನ ನಿರ್ಧಾರ ಮಾಡತ್ತೆ ಬುದ್ಧಿ ಕೂಡ ಅಲ್ವಾ. ಮತ್ತೆ ಇಲ್ಲಿ ಫಸ್ಟ್ ನಾವು ಗಮನ ಕೊಡ್ಬೇಕಾಗಿರುವಂತಹದ್ದು ಮನಸ್ಸಿನ ಕಡೆ ಆಗಿದೆ. ಈಗ ನಮ್ಮ ಮನಸ್ಸನ್ನ ನಾವೇನ್ ಮಾಡ್ಬೇಕು, ಬಾಬಾರವರ ಕಡೆ ಕೊಡ್ಬೇಕಾಗತ್ತೆ. ಅವರು ಸೇವೆಯನ್ನ ನಾವೇ ಹೋಗಿ ಸೇವೆ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಬಾಬಾರವರಿದ್ರೆ ಮಾತ್ರನೇ ಸೇವೆ ಮಾಡಕ್ಕಾಗೋದು. ಅವರಿಗೆ ಶರೀರ ಇಲ್ಲ ನಿಜ, ಆದ್ರೆ ನಾವು ಅವರಿಗೆ ಸಮರ್ಪಣೆ ಮಾಡಿದಾಗ ಅವುಗಳಿಂದ ಬಾಬಾ ನಮ್ಮ ಮೂಲಕ ಸೇವೆ ಮಾಡಿಸ್ತಾರೆ. ಆದ್ರೆ ನಾವು ನಿಮಿತ್ತ ಆಗಿರ್ತೀವಿ. ಇಲ್ಲಿ ನಾವೇನಾಗಿರ್ತೀವಿ, ನಿಮಿತ್ತ ಆಗಿರ್ತೀವಿ. ಆದ್ರೆ ಆ ಜಮಾ ಖಾತೆ ನಮಗೇನೆ. ಬಾಬಾ ತಗೊಳ್ಳೋದಿಲ್ಲ, ಬಾಬಾ ಮಾಡಿಸ್ತಾರೆ, ಆದ್ರೆ ಅದರ ಒಂದು ಪ್ರಾಪ್ತಿ ಬಾಬಾ ತಗೊಳ್ಳೋದಿಲ್ಲ, ಅದು ನಮಗೇನೆ ಕೊಡ್ತಾರೆ. ಇಲ್ಲಿ ನಾನು ಮಾಡ್ತೀನಿ ಅಂದ್ರೆ ಇಲ್ಲಿ ಜಮಾ ಆಗೋದಿಲ್ಲ. ಬಾಬಾ ಮಾಡಿಸ್ತಾರೆ, ಬಾಬಾ ಮಾಡ್ತಾರೆ, ನಾನು ಕೇವಲ ನಿಮಿತ್ತನಾಗಿದ್ದೀನಿ. ಸಂಕಲ್ಪ ಮಾಡುವಾಗ್ಲೂ ಸಹ ಬಾಬಾರವರ ಸಮಾನ ಸಂಕಲ್ಪ ಯಾವಾಗ ನಡೆಯುತ್ತೆ, ಆ ಒಂದು ಸಂಕಲ್ಪ ಸೃಷ್ಟಿ ಮಾಡೋದು ಯಾವುದು, ಮನಸ್ಸು ಅಲ್ವಾ. ಆ ಮನಸ್ಸನ್ನ ಅವರ ಕೈಗೆ ಕೊಟ್ಟಿರ್ಬೇಕು. ಮನಸ್ಸಲ್ಲಿ ಅವರ ನೆನಪು, ಅವರ ಜ್ಞಾನದ ಮಂಥನ ಸದಾ ಮನಸ್ಸಲ್ಲಿ ಅವರೊಬ್ಬರಿಗೆ ಜಾಗವನ್ನ ಕೊಟ್ಟಿದ್ದಾಗ ಮಾತ್ರ ಜಮಾ ಆಗತ್ತೆ. ಅದು ಒಂದೇ ಸರಿಗೆ ಬರುವಂತಹದ್ದು ಅಲ್ಲ, ಅದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ಹೇಳುವಂಥದ್ದು ಇದೆಲ್ಲವೂ ಸಹ ನೋಡಿ, ಬಾಬಾರವರು ನಿರಾಕಾರಿ, ನಾನು ನಿರಾಕಾರಿ ಆತ್ಮ. ನಿರಾಕಾರಿಯಾಗಿ ನಿರಾಕಾರಿ ತಂದೆಯನ್ನ ನೆನಪು ಮಾಡಿದಾಗ ಮಾತ್ರ ನಿರಾಕಾರಿ ತಂದೆಯ ಮೇಲೆ ಪ್ರೀತಿ ಬರೋದಕ್ಕೆ ಸಾಧ್ಯ. ದೇಹಾಭಿಮಾನದಲ್ಲಿದ್ದಾಗ ದೇಹದಾರಿಗಳು ಆಕರ್ಷಣೆ ಆಗ್ತಾರೆ. ಆದ್ರೆ ಆತ್ಮಾಭಿಮಾನಿ ಅಂದ್ರೆ ಆತ್ಮದ ಸ್ಮೃತಿ ಸ್ಥಿತಿಯಲ್ಲಿ ಬಂದಾಗ ನಮಗೆ ಪರಮಾತ್ಮ ಆಕರ್ಷಣೆ ಆಗ್ತಾರೆ. ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ಬೇಕು ಅಂದ್ರೆ ಅಶರೀರಿ ಅಭ್ಯಾಸ ಮಾಡ್ಬೇಕು. ಅವ್ರ ಮೇಲೆ ಪ್ರೀತಿ ಇದ್ರೇನೆ ನಮ್ಮ ಮನಸ್ಸಲ್ಲಿ ಅವರನ್ನ ನಾವು ಇಟ್ಕೊಳಕ್ ಸಾಧ್ಯ ಅಲ್ವಾ. ನಾವು ಈಗ ನಾರ್ಮಲ್ ಆಗಿ ನಾವು ದೇಹದಾರಿಗಳ ಒಂದು ವಿಷಯದಲ್ಲೇ ನೋಡಿ, ನಾವು ಲೌಕಿಕದಲ್ಲೇ ಆಗ್ಲಿ ಯಾರ ಮೇಲಾದ್ರೂ ಇಷ್ಟ ಇದ್ರೆ ತಾನೇ ಅವ್ರ ನಮ್ಮ ಮನಸ್ಸಿಗೆ ಅವ್ರನ್ನ ಬರ್ತಿರ್ತಾರೆ, ಅವ್ರ ನಮ್ಮ ಮನಸ್ಸಲ್ಲಿ ಕೂತಿರ್ತಾರೆ ಅಲ್ವಾ. ಅಂದ್ರೆ ಒಳ್ಳೆಯ ರೀತಿಯಲ್ಲಿ ಇರ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಲ್ವಾ. ಅಂದ್ರೆ ಅವ್ರ ಮೇಲೆ ಇಷ್ಟ, ಅವ್ರ ಮೇಲೆ ಪ್ರೀತಿ, ವಿಶ್ವಾಸ ಅನ್ನುವಂತಹದ್ದು ಬರ್ಬೇಕಾಗತ್ತೆ ಅಲ್ವಾ. ಅಂದ್ರೆ ನೋಡಿ, ಯಾರದಾದ್ರೂ ಸಹ ಹೋಗಿದ ತಕ್ಷಣ ಫ್ರೆಂಡ್ ಮಾಡ್ಕೊಳಕ್ ಆಗೋದಿಲ್ಲ. ಅವ್ರ ಜೊತೆಲಿ ಮಾತಾಡ್ತಾ ಅವರ ಒಂದು ಸಂಸ್ಕಾರ, ನಮ್ಮ ಒಂದು ಸಂಸ್ಕಾರ ಮಿಲನ ಆಗ್ತಾ ಅವರು ನಮಗೆ ಕ್ಲೋಸ್ ಆಗ್ತಾರೆ. ಆಗ ಅವರು ನಮಗೆ ಕ್ಲೋಸ್ ಆಗಿ ಫ್ರೆಂಡ್ ಆಗಿ ಸ್ನೇಹ ಬೆಳೆದು ಅವ್ರ ಮೇಲೆ ನಂಬಿಕೆ, ವಿಶ್ವಾಸ, ಪ್ರೀತಿ, ಸ್ನೇಹ ಎಲ್ಲ ಇರುತ್ತೆ. ಅವ್ರನ್ನ ಮನಸ್ಸಲ್ಲಿ ಇರ್ತಾರೆ ಆಗ ಒಂದು ದೇಹದಾರಿ ವಿಷಯದಲ್ಲೇ ಆಗ್ಲಿ, ಇಲ್ಲ ಅಂದ್ರೆ ಇರೋದಿಲ್ಲ ಅಲ್ವಾ. ಅಂದ್ರೆ ನಾವು ಅವ್ರ ಜೊತೆ ಬೆರಿಬೇಕಾಗತ್ತೆ, ಮಿಂಗಲ್ ಆಗ್ಬೇಕಾಗತ್ತೆ, ಅವ್ರ ಜೊತೆ ಮಾತಾಡ್ಬೇಕು, ಅವ್ರ ಜೊತೆಲಿ ಕೂರ್ಬೇಕಾಗತ್ತೆ, ಅವ್ರ ಜೊತೆಲಿ ಇರ್ಬೇಕಾಗತ್ತೆ ಅಲ್ವಾ. ಅಂದ್ರೆ ಅವ್ರ ಜೊತೆ ಒಡನಾಟ ಇತ್ತು ಅಂತಂದಾಗ ಅವ್ರ ಜೊತೆ ಅವ್ರು ಹೇಗಿದ್ದಾರೆ ಅನ್ನೋದೆಲ್ಲ ಗೊತ್ತಾಗತ್ತೆ. ಅವ್ರ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲನೂ ಬರುತ್ತೆ. ಆವಾಗ ನಾವು ಅವ್ರ ಜೊತೆ ಕ್ಲೋಸ್ ಆಗ್ತೀವಿ ಅಲ್ವಾ. ಹಾಗೇನೆ ಇಲ್ಲೂನು. ಮತ್ತೆ ನಾನು ಆತ್ಮ ಅಂತ ತಿಳಿದು ಪರಮಾತ್ಮನ ನಾನು ನೆನಪು ಮಾಡಿಲ್ಲ, ಹೆಚ್ಚಿಗೆ ನನ್ನ ಶರೀರ ಅಭ್ಯಾಸ ಮಾಡಿಲ್ಲ ಅಂದ್ರೆ ಮತ್ತೆ ಅವರ ಒಂದು ಪರಮಾತ್ಮನ ಒಂದು ಗುಣ ಸಂಸ್ಕಾರಗಳು, ಆ ಸ್ನೇಹ ಪ್ರೀತಿ ನಮಗೆ ಅನುಭವ ಆಗೋದಿಲ್ಲ. ಅನುಭವ ಆಗಿಲ್ಲ ಅಂದ್ರೆ ಅವ್ರ ಮೇಲೆ ನಮಗೆ ಪ್ರೀತಿನೂ ಬರೋದಿಲ್ಲ. ಅವ್ರ ಮೇಲೆ ಪ್ರೀತಿ ಬರಬೇಕು ಅಂದ್ರೆ ಅವ್ರ ಜೊತೆ ಫಸ್ಟ್ ಫ್ರೆಂಡ್ಶಿಪ್ ಮಾಡಬೇಕು
ಅಲ್ಲ, ಅವ್ರ ಜೊತೆ ನಮ್ಮ ಒಡನಾಟ ಚೆನ್ನಾಗಿರ್ಬೇಕು ಅಂತಂದ್ರೆ ಅವ್ರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡ್ಬೇಕಾಗತ್ತೆ. ಅವ್ರ ಜೊತೆಲಿ ಅಂದ್ರೆ ಅವರನ್ನ ನೆನಪು ಮಾಡ್ಬೇಕಾಗತ್ತೆ ಅಲ್ವಾ. ಅಂದ್ರೆ ಅವ್ರ ಜೊತೆ ಸ್ನೇಹ ಅಂತಂದ್ರೆ ಪ್ರತಿ ಒಂದು ಕಾರ್ಯದಲ್ಲೂ ಸಂಕಲ್ಪದಲ್ಲೂ ಅವರ ಜೊತೆ ಇರುವಂತಹದ್ದು, ಅವರನ್ನ ಜೊತೆಲಿ ಇಟ್ಕೊಳ್ಳುವಂತಹದ್ದು, ಮತ್ತೆ ಅವರೇ ಅನ್ನುವಂತಹದ್ದು. ಇಲ್ಲಿ ಮೇನು ನಮಗೆ ಅಂದ್ರೆ ಈಗ ಫ್ರೆಂಡು ಅಂತಂದಾಗ ಹಾಗೆ ಅಲ್ಲ, ಎಲ್ಲೇ ಹೋದ್ರು ಜೊತೆಲಿ ಹೋಗ್ತಾರೆ ಬರ್ತಾರೆ. ಯಾವುದೇ ಒಂದು ವಿಷಯಕ್ಕಾದ್ರೂ ಕೂಡ ಫ್ರೆಂಡನ್ನು ಬಿಟ್ಕೊಡೋದಿಲ್ಲ, ಜೊತೆಲೇ ಹೋಗೋದು ಬರೋದು ತಿನ್ನೋದು ಎಲ್ಲನೂ ಸಹ ಫ್ರೆಂಡ್ಶಿಪ್ ಅಂದ್ರೆ ಹೇಗಿರುತ್ತೆ ಅಲ್ವಾ. ಹಾಗೇನೆ ಇಲ್ಲಿ ಫ್ರೆಂಡ್ಶಿಪ್ ಅನ್ನೋದು ನಾವೇನ್ ಮಾಡ್ಬೇಕು, ಬಾಬಾರ ಜೊತೆ ನಾವು ಬೆಳೆಸಿದಾಗ ಏನಾಗತ್ತೆ, ಅವ್ರ ಮೇಲೆ ಯಾವುದೇ ಒಂದು ಸಂಬಂಧಕ್ಕಾಗ್ಲಿ ಅಲ್ವಾ, ಯಾವುದೇ ಒಂದು ಸಂಬಂಧಕ್ಕಾಗ್ಲಿ ಅಲ್ಲಿ ಸ್ನೇಹದಿಂದನೇ ಪ್ರೀತಿ ಸ್ಟಾರ್ಟ್ ಆಗುವಂಥದ್ದು ಅಲ್ವಾ, ಸ್ನೇಹದಿಂದನೇ ಪ್ರೀತಿ ಸ್ಟಾರ್ಟ್ ಆಗುವಂತಹದ್ದು. ಹಾಗಾಗಿ ಅದು ಬೇರೆ ಒಂದು ಬಾಡಿ ಒಂದು ಅಟ್ರಾಕ್ಷನ್ ಅದು ಬೇರೆ, ಬಟ್ ಸ್ನೇಹ, ಸತ್ಯವಾದ ಸ್ನೇಹ ಅನ್ನುವಂತಹದ್ದು ಇದ್ದಾಗ್ಲೇನೆ ಅಲ್ಲಿ ಸತ್ಯವಾದ ಪ್ರೀತಿ ಅನ್ನುವಂತಹದ್ದು ಸಹ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಹಾಗೆ ಇಲ್ಲೂ ಸಹ ನಾವು ಬಾಬಾರವರ ಮೇಲೆ ನಾವು ಪ್ರೀತಿ ನಮಗೆ ಬರಬೇಕು ಅಂದ್ರೆ ಆತ್ಮಿಕ ಸ್ನೇಹ ಪರಮಾತ್ಮನ ಮೇಲೆ ಇರುವಂತಹದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅವರ ಜೊತೆ ನಾವು ಸ್ನೇಹವನ್ನ ಮಾಡ್ಬೇಕಾಗತ್ತೆ. ಮಾಡ್ತಾ ಮಾಡ್ತಾ ಅವ್ರ ಮೇಲೆ ಪ್ರೀತಿ ಬರುತ್ತೆ. ಆಗ ನಾವು ನೆನಪು ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ತಾನಾಗೆ ನೆನಪು ಬರ್ತಿರುತ್ತೆ. ಯಾಕಂದ್ರೆ ಮನಸ್ಸಲ್ಲಿ ಅವರೇ ಇರ್ತಾರೆ ಅಲ್ವಾ, ಅವರೇ ಇರ್ತಾರೆ ಅಂದ್ರೆ ಅವರ ಸಮಾನವಾದ ಸಂಕಲ್ಪ, ಅವರ ಸಮಾನವಾದಂತಹ ಬುದ್ಧಿಶಕ್ತಿ, ಅವರ ಸಮಾನವಾದಂತಹ ಸಂಸ್ಕಾರಗಳು ಧಾರಣೆ ಆಗ್ತಾ ಹೋಗುತ್ತೆ, ಜಮಾ ಆಗ್ತಾ ಹೋಗುತ್ತೆ. ಆಯ್ತಲ್ಲ, ಇದೇ ಜಮಾ ಖಾತೆಯನ್ನ ವೃದ್ಧಿ ಮಾಡ್ಕೊಳ್ಳಿ. ಇದೆಲ್ಲನೂ ಸಹ ನಾವು ಸ್ಥೂಲವಾದ ಧನ ಏನ್ ನೋಡ್ತೀವಿ ಅದಕ್ಕಿಂತ ಶ್ರೇಷ್ಠವಾದ ಧನ ಇದು, ಇವೆಲ್ಲನೂ ಸಹ. ಅದಕ್ಕೆ ಇವುಗಳನ್ನ ಬಾಬಾ ಏನ್ ಹೇಳ್ತಾರೆ ಅಂದ್ರೆ ಸ್ಥೂಲವಾದ ಧನಕ್ಕಿಂತ ಶ್ರೇಷ್ಠವಾದ ಒಂದು ಧನ ಅಂತ ಅದಕ್ಕೆ ಬಾಬಾ ಇವುಗಳಿಗೆ ಹೇಳ್ತಾರೆ. ಇವೆಲ್ಲನೂ ಸಹ ಖಜಾನೆಗಳು ಸಹ, ಪ್ರೀತಿ ಸ್ನೇಹ ಇವು ಖಜಾನೆಗಳು ಕೂಡ ಅಲ್ವಾ. ಖಜಾನೆಗಳು ಇದ್ದಾಗಲೇ ತಾನೇ ಅದು ತುಂಬಾ ಸ್ಟಾಕ್, ಖಜಾನೆಗಳ ಸ್ಟಾಕ್ ಇದ್ದಾಗಲೇ ತಾನೇ ಅದು ಜಮಾ ಆಗಿದೆ ಅಂತ ನಾವು ಹೇಳೋದು. ಹಾಗೆ ಇಲ್ಲಿ ಫಸ್ಟ್ ನಾವು ಪರಿವರ್ತನೆ ಮಾಡ್ಕೋಬೇಕಾಗಿರೋದು ಮನಸ್ಸು ಪರಿವರ್ತನೆ ಆಗ್ಬೇಕಂದ್ರೂ ಕೂಡ ಅದಕ್ಕೆ ಕಾರಣ ಆತ್ಮಿಕ ಸ್ಮೃತಿ, ಸ್ಥಿತಿ, ಸ್ವರೂಪ ಮತ್ತೆ ಬಾಬಾರವರು. ಇಲ್ಲಿ ಆತ್ಮ ಪರಮಾತ್ಮನ ಒಂದು ಸಂಬಂಧ ಗಟ್ಟಿಯಾಗಿರ್ಬೇಕು. ಆತ್ಮನಿಗೆ ಪರಮಾತ್ಮ, ಪರಮಾತ್ಮನಿಗೆ ಆತ್ಮ, ಇಷ್ಟೇ ಪ್ರಪಂಚ ಆಗಿರ್ಬೇಕು. ಇದು ಅಭ್ಯಾಸ ಮಾಡ್ಬೇಕಾಗತ್ತೆ ನಾವು. ಇದೆಲ್ಲನೂ ಸಹ ನಾವು ಅಭ್ಯಾಸ ಮಾಡ್ಬೇಕಾಗತ್ತೆ. ಜಮಾ ಆಗುವುದು ಅಂದ್ರೆ ಅಷ್ಟು ಈಸಿ ಅಲ್ಲ. ಈಗ ನಾವು ಬಾಬಾರವರ ನೆನಪಲ್ಲಿ ನಾವು ಸದಾ ಇರ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ನಾವ್ ಎಷ್ಟು ಕಳ್ಕೊತಿದೀವಿ, ಎಷ್ಟು ಪಡ್ಕೊಳ್ತಿದೀವಿ, ಇದು ಲೆಕ್ಕ ಮಾಡ್ಬೇಕು, ಕೌಂಟ್ ಮಾಡ್ಬೇಕಾಗತ್ತೆ. ಎಷ್ಟು ಪ್ಲಸ್ ಆಗ್ತಿದೆ, ಎಷ್ಟು ಮೈನಸ್ ಆಗ್ತಿದೆ. ನಾವು ಒಂದು ಕಡೆ ಜಮಾ ಮಾಡ್ಕೋತಾ ಇರ್ತೀವಿ, ಇನ್ನೊಂದು ಕಡೆ ಕಳ್ಕೊತಾ ಇರ್ತೀವಿ ಅಲ್ವಾ. ಒಂದು ಕಡೆ ಜಮಾ ಆಗ್ತಿರುತ್ತೆ, ಇನ್ನೊಂದು ಕಡೆ ದೇಹಾಭಿಮಾನದಲ್ಲಿ ನಾನು ನಂದು ಅನ್ನೋದು ಬರೋದಲ್ಲಿ ಅದನ್ನ ಕಳ್ಕೊತಾ ಇರ್ತೀವಿ, ಅಲ್ಲಿ ಮೈನಸ್ ಆಗ್ತಿರುತ್ತೆ. ಇದ್ರ ಕಡೆ ನಾವು ಅಲರ್ಟ್ ಆಗಿರ್ಬೇಕು, ಅಟೆನ್ಷನ್ ಅನ್ನ ಕೊಡ್ಬೇಕಾಗತ್ತೆ ಅಲ್ವಾ. ನಾವಲ್ಲಿ ಸಂಪಾದನೆ ಮಾಡ್ಕೊಂಡ್ವಿ, ಅಲ್ಲಿ ಖರ್ಚು ಮಾಡ್ಬಿಟ್ವಿ ಅಂದ್ರೆ ಏನು ಉಳಿತಾಯ ಇದೆ, ಏನ್ ಜಮಾ ಆಗತ್ತೆ ಅಲ್ಲಿ? ಇರೋದಿಲ್ಲ ಅಲ್ವಾ. ಅಂದ್ರೆ ನಾವು ವ್ಯರ್ಥವಾಗಿ ಖರ್ಚಾಗದೆ ಇರೋ ತರ ನೋಡಿ. ಯಾವಾಗ ಸಂಕಲ್ಪಗಳನ್ನ ವ್ಯರ್ಥವಾಗಿ ನಾವು ಮಾಡ್ತೀವಿ ಅದು ಖರ್ಚು. ಅರ್ಥ, ಶ್ರೇಷ್ಠ ಸಂಕಲ್ಪಗಳ ಖಾತೆನೇ ಇಲ್ಲ ಅಲ್ಲಿ ಅಂದಾಗ, ವ್ಯರ್ಥ ಸಂಕಲ್ಪಗಳೇ ಜಾಸ್ತಿ ಅಂದಾಗ ಅಲ್ಲಿ ಸಾಲ ಜಾಸ್ತಿ ಆಗೋಗಿರುತ್ತೆ. ಆ ವ್ಯರ್ಥ ಸಂಕಲ್ಪಗಳೇ ಜಾಸ್ತಿ, ಆ ಸಾಲವನ್ನ ತೀರಿಸೋದಕ್ಕೆ ಶ್ರೇಷ್ಠ ಸಂಕಲ್ಪಗಳೇ ಆಧಾರ ಆಗಿರುತ್ತೆ ಆಯ್ತಲ್ಲ. ವ್ಯರ್ಥ ಸಂಕಲ್ಪಗಳು ಅಂದ್ರೆ ಎಲ್ಲಿ ಶ್ರೇಷ್ಠ ಸಂಕಲ್ಪಗಳು ನಡೀತಿರುತ್ತೆ ಅಲ್ಲಿ ಜಮಾ ಆಗ್ತಿರುತ್ತೆ, ಅದೇ ಜಮಾ. ವ್ಯರ್ಥ ಸಂಕಲ್ಪ ಬಂತು ಅಂದ್ರೆ ಜಮಾ ಆಗಿರೋದು ಖರ್ಚಾಗತ್ತೆ. ಅಲ್ಲಿ ಸಂಪಾದನೆ ಮಾಡ್ಕೊತೀವಿ, ಅಲ್ಲಿ ಕಳ್ಕೊತಾ ಇರ್ತೀವಿ, ಮೈನಸ್ ಆಗ್ತಿರುತ್ತೆ. ಆದ್ರಿಂದ ಏನ್ ಮಾಡ್ಬೇಕು, ಅಲರ್ಟ್ ಆಗಿ ಅಟೆನ್ಷನ್ ಅನ್ನ ಕೊಟ್ಟು ವ್ಯರ್ಥ ಬರದೇ ಇರೋ ತರ ನಾವೆಲ್ಲರೂ ಸಹ ಏನ್ ಮಾಡ್ಬೇಕಾಗತ್ತೆ, ಸ್ಮೃತಿ ಸ್ಥಿತಿಯಲ್ಲಿ ಶ್ರೇಷ್ಠವಾದ ಒಂದು ಸಂಕಲ್ಪಗಳನ್ನ ನಾವು
ಮಾಡಬೇಕಾಗತ್ತೆ. ಅದು ಯಾವಾಗ ನಾವು ಬಾಬಾರವರಿಗೆ ನಮ್ಮ ಮನಸ್ಸನ್ನು ನಾವು ಕೊಡ್ತೀವಿ ಆಗ ಅಲ್ಲಿ ಶ್ರೇಷ್ಠವಾಗಿನೇ ಅಲ್ಲಿ ನಡೀತಿರುತ್ತೆ ಸಂಕಲ್ಪಗಳು ಸಹ. ಅದು ಕಲ್ಯಾಣಾರ್ಥವಾಗಿ ಇರುತ್ತೆ ಸಂಕಲ್ಪ. ಶುಭ ಭಾವನೆ ಶುಭ ಕಾಮನೆಯಿಂದ ಕೂಡಿರದ್ದಾಗಿರುತ್ತೆ, ಪವಿತ್ರವಾಗಿರುತ್ತೆ. ಅದನ್ನೇ ನಾವು ಪವಿತ್ರವಾದ ಸಂಕಲ್ಪಗಳು ಅಂತ ನಾವು ಹೇಳುವಂತಹದ್ದು. ಆಯ್ತಲ್ಲ. ಫಸ್ಟು ಮನಸ್ಸನ್ನ ನಾವೇನ್ ಮಾಡ್ಬೇಕಾಗತ್ತೆ, ಸೇವೆಯಲ್ಲಿ ಬಳಸ್ಬೇಕಂದ್ರೆ ಮನಸ್ಸನ್ನ ನಾವು ಅವರಿಗೆ ಕೊಡ್ಬೇಕು. ಅದರಿಂದ ಅದು ಜಮಾ ಆಗ್ತಾ ಹೋಗುತ್ತೆ. ಮನಸ್ಸಿಂದ ಮಾಡುವ ಒಂದು ಶ್ರೇಷ್ಠ ಸಂಕಲ್ಪ, ಶುದ್ಧ ಸಂಕಲ್ಪಗಳು, ಶುಭ ಭಾವನೆ ಶುಭ ಕಾಮನೆ, ಕಲ್ಯಾಣ ಒಂದು ಭಾವನೆಯಿಂದ ಕೂಡಿರುವುದು, ಆಶೀರ್ವಾದಗಳಿರ್ಬೋದು, ವರದಾನಗಳಿರ್ಬೋದು, ಎಲ್ಲನೂ ಮನಸ್ಸಿಂದ ನಾವು ಸಂಕಲ್ಪಗಳ ಮೂಲಕ ನಾವು ಮಾಡ್ತೀವಲ್ಲ, ಇವೆಲ್ಲನೂ ಸಹ ವೃದ್ಧಿ ಆಗತ್ತೆ. ನೀವು ಒಂದು ಶ್ರೇಷ್ಠ ಸಂಕಲ್ಪ ಮಾಡೋದಕ್ಕೆ ನೀವು ನಿಮಿತ್ತ ಆಗ್ತೀರಾ ಅಂತಂದ್ರೆ ಆ ಒಂದು ಶ್ರೇಷ್ಠ ಸಂಕಲ್ಪಕ್ಕೆ ಜಾಸ್ತಿ, ಅದಕ್ಕಿಂತ ಜಾಸ್ತಿ ವೃದ್ಧಿ ಆಗಿರುತ್ತೆ. ನೀವು ಒಂದು ಸರಿ ಮಾಡಿದ್ರೆ ಅದು ವೃದ್ಧಿ ಆಗುತ್ತೆ. ಅದೇ ನೀವು ವ್ಯರ್ಥ ಸಂಕಲ್ಪ ಮಾಡಿ ಅದು ವ್ಯರ್ಥ ಸಂಕಲ್ಪ ಒಂದಕ್ಕೆ ಇನ್ನೂ ಜಾಸ್ತಿ ವೃದ್ಧಿ ಆಗತ್ತೆ. ಅಂದ್ರೆ ಅವಾಗ ಇದು ವೃದ್ಧಿ ಆಯ್ತು ಅಂದ್ರೆ ಅಲ್ಲಿ ಏನಾಯ್ತು, ಜಮಾ ಖಾತೆ ಫಿನಿಶ್ ಆಗೋಯ್ತು ಅಲ್ವಾ, ಅದು ಮೈನಸ್ ಆಗೋಯ್ತು, ಖರ್ಚಾಗೋಯ್ತು. ಆಯ್ತಲ್ಲ. ಇದು ಶುಭ ಭಾವನೆ ಶುಭ ಕಾಮನೆ. ಮನಸ್ಸಲ್ಲಿ ಬರೀ ಬಾಬಾರವರ ಸ್ಮೃತಿ, ಬಾಬಾರವರ ಒಂದು ಜ್ಞಾನ, ಅದರ ಒಂದು ಅವರ ಒಂದು ಸಂಕಲ್ಪಗಳು, ಅವರ ಬಗ್ಗೆ ಕಲ್ಯಾಣದ ಭಾವನೆ, ಮತ್ತೆ ಇತರರ ಬಗ್ಗೆ ಕಲ್ಯಾಣ ಭಾವನೆ, ಸ್ವಯಂ ಬಗ್ಗೆ ಕಲ್ಯಾಣ ಭಾವನೆ, ಇಡೀ ವಿಶ್ವದ ಆತ್ಮಗಳ ಬಗ್ಗೆ ಕಲ್ಯಾಣ ಭಾವನೆ, ಇವೆಲ್ಲವೂ ಸಹ ಪವಿತ್ರತೆಯಿಂದ ಮಾತ್ರನೇ, ಶ್ರೇಷ್ಠತೆಯಿಂದ ಮಾತ್ರನೇ ಅದು ಜಮಾ ಆಗೋದಕ್ಕೆ ಸಾಧ್ಯ. ಮತ್ತೆ ತನು ಯಾವಾಗ ತನುವಿನ ಒಂದು ಸೇವೆಯಲ್ಲಿ ಹೇಗೆ ಜಮಾ ಆಗತ್ತೆ, ಈಗ ತನು ಒಂದು ಕರ್ಮೇಂದ್ರಿಯಗಳನ್ನು ನಾವು ಬಳಸ್ಕೊಳ್ಳುವಂತಹದ್ದು ಅಲ್ವಾ. ಈಗ ನಾನು ಆತ್ಮ, ಶರೀರದ ಕರ್ಮೇಂದ್ರಿಯಗಳಿಗೆ, ಶರೀರಕ್ಕೆ ನಾನು ಯಜಮಾನಿ ಆಯ್ತಾ, ನಾವು ಹೇಳ್ತೀವಿ. ಆದ್ರೆ ಬಾಬಾ ಈ ಶರೀರ ಬಾಬಾ ಕೊಟ್ಟಿರುವಂತಹದ್ದು ಏನಕ್ಕೋಸ್ಕರ, ಸೇವಾರ್ಥವಾಗಿ, ವಿಶ್ವ ಪರಿವರ್ತನೆಯ, ವಿಶ್ವ ಕಲ್ಯಾಣಕ್ಕಾಗಿ, ಮತ್ತೆ ಸ್ವಯಂ ನನ್ನ ಒಂದು ಪುರುಷಾರ್ಥ, ನನ್ನ ಒಂದು ಪರಿವರ್ತನೆಗಾಗಿ ಬಾಬಾರವರು ನನಗೆ ಕೊಟ್ಟಿರುವಂತಹ ಇದು ಗಿಫ್ಟ್, ಲೋನ್ ಆಗಿ ಕೊಟ್ಟಿರುವಂತಹದ್ದು ಅಂತ ಆ ಒಂದು ಸ್ಮೃತಿ. ಯಾವಾಗ ಇದು ತಂದೆಯವರು ಕೊಟ್ಟಿದ್ದಾರೆ ಅಂದಾಗ ನಾನು ಕೇವಲ ಆತ್ಮ, ನಾನು ಈ ಶರೀರ ಬಾಬಾ ಕೊಟ್ಟಿದ್ದಾರೆ ಅಂದ್ರೆ ಈ ಶರೀರಕ್ಕೆ ನಾನು ಯಜಮಾನಿ. ಅರ್ಥ ಆಯ್ತಲ್ಲ, ಮಾಸ್ಟರ್, ಯಜಮಾನಿ, ಅಧಿಕಾರಿ ಬಾಬಾ ಕೊಟ್ಟಿದ್ದಾರೆ ಅಂದ್ರೆ ಈ ಶರೀರದ ಮೂಲಕ ನಾನು ಆತ್ಮ ನಿಮಿತ್ತ, ಈ ಕರ್ಮೇಂದ್ರಿಯಗಳ ಮೂಲಕ ಸೇವೆಯನ್ನ ಮಾಡೋದಕ್ಕೆ ನಾನು ಅಧಿಕಾರಿಯಾಗಿದ್ದೀನಿ. ಮಾಡಿಸುವಂತವರು ಬಾಬಾ ಆಗಿದ್ದಾರೆ, ಅವರೇ ಮಾಡಿಸ್ತಾರೆ. ನಾನು ಕೇವಲ ಅವರು ಮಾಡಿಸ್ತಾರೆ, ಕೇವಲ ಮಾಡುವಂತಹ ಆತ್ಮ, ನಾನು ನಿಮಿತ್ತನಾಗಿದ್ದೀನಿ. ನೀವೇನೇ ಸೇವೆ ಮಾಡಿದ್ರು ಬಾಬಾ ಮಾಡಿಸ್ತಿದ್ದಾರೆ, ನಾನು ನಿಮಿತ್ತ ಆಗಿದೆ. ಈಗ ನೀವೇನಾದ್ರೂ ಒಂದು ಸೇವೆ ಮಾಡ್ತೀರಾ ಅಂದ್ರೆ ಈಗ ಏನಂತ ಹೇಳೋದು, ಈಗ ನೋಡಿ ಇಲ್ಲೇನಾದ್ರೂ ಹೊಲದಲ್ಲಿ ಇಲ್ಲ ತೋಟದಲ್ಲಿ ಏನಾದ್ರೂ ಕೆಲಸ ಮಾಡ್ತಿರ್ತಾರೆ. ಈಗ ಕೊಡಲಿ ಇರುತ್ತಲ್ಲ, ಕೊಡಲಿಯಿಂದ ಕೆಲವರು ಹುಲ್ಲನ್ನ ಕಟ್ ಮಾಡೋದು ಎಲ್ಲ ಮಾಡ್ತಿರ್ತಾರಲ್ಲ, ಆವಾಗ ಕೊಡಲಿ ಏನಾಗಿರುತ್ತೆ, ಕೇವಲ ಆ ಒಂದು ವ್ಯಕ್ತಿ ಬಳಸ್ಕೊಳ್ಳುವಂತಹ ಒಂದು ಆಯುಧ ಅಷ್ಟೇ ಅಲ್ವಾ. ಅಂದ್ರೆ ಅದರಿಂದ ಕಟ್ ಮಾಡುವಂತಹದ್ದು, ಆ ಹುಲ್ಲನ್ನ ಕಟ್ ಮಾಡುವಂತಹದ್ದು, ಇಲ್ಲ ಯಾವುದಾದ್ರೂ ಒಂದು, ಅದು ಹುಲ್ಲಾದ್ರೂ ತಗೊಳ್ಳಿ, ಇಲ್ಲ ಸೊಪ್ಪಾದ್ರೂ ತಗೊಳ್ಳಿ, ಏನಾದ್ರೂ ತಗೊಳ್ಳಿ, ಕಟ್ ಮಾಡುವಂಥದ್ದು. ಆದ್ರೆ ಒಂದು ಆ ವ್ಯಕ್ತಿ ಏನಿದೆ, ಆ ವ್ಯಕ್ತಿ ಆತ್ಮ, ಆ ವ್ಯಕ್ತಿ, ಇವಾಗ ಆ ವ್ಯಕ್ತಿಯಲ್ಲಿ ಆತ್ಮ ಇದ್ದಾರೆ,
ಅವ್ರು ಏನು ಮಾಡ್ತಿದ್ದಾರೆ, ಹುಲ್ ಕಟ್ ಮಾಡ್ತಿದ್ದಾರೆ. ಬಟ್ ನಾವು ಇಲ್ಲಿ ಏನು ಅಂತಂದರೆ, ಆ ವ್ಯಕ್ತಿಯ ಜಾಗದಲ್ಲಿ ಬಾಬಾ ಇದ್ದಾರೆ. ಆ ಏನದು ಕೊಡಲಿ ಏನಿದೆ ಅದರ ಒಂದು ಆ ಜಾಗ ಯಾರು, ನಾನು ಕೇವಲ ಇನ್ಸ್ಟ್ರೂಮೆಂಟ್ ಅಷ್ಟೇ ಬಾಬಾರವ್ರಿಗೆ. ಅವರೇ ಮಾಡಿಸುವಂಥದ್ದು. ನಾನು ಕೇವಲ ಅಂದರೆ ಆ ಕೆಲಸ ಮಾಡೋದಕ್ಕೆ ನಾನು ಕೇವಲ ನಿಮಿತ್ತನಾಗಿರ್ತೀನಿ ಅಷ್ಟೇ. ಅದು ಕೇವಲ ಒಂದು ಕೊಡಲಿ ಅನ್ನುವಂಥದ್ದು ನಿಮಿತ್ತ ಅಷ್ಟೇ. ಆದರೆ ಕೊಡಲಿ ಅದೇ ಕೊಯ್ಕೊಂಡು ಹೋಗೋದಿಲ್ಲ. ಯಾರಾದರೂ ಅದನ್ನು ಬಳಸ್ಕೊಂಡು ಕಟ್ ಮಾಡೋರು ಇರಬೇಕು ಅಲ್ವಾ. ನೀವು ಹುಲ್ಲಿರ್ಬೋದು ಯಾವುದನ್ನೇ ಆದರೂ ಅದನ್ನು ಕಟ್ ಮಾಡೋರು ಇರಬೇಕು, ಅದರಿಂದ ಕೊಯ್ಯೋರು ಇರಬೇಕು. ಆಗ ಮಾತ್ರನೇ ಆ ಹುಲ್ಲು ಕಟ್ಟಾಗುತ್ತೆ. ಅಂದರೆ ಆ ಹುಲ್ಲನ್ನು ಕಟ್ ಮಾಡೋದಕ್ಕೆ ಬಳಸ್ಕೋತಾರೆ ಏನು, ಆ ಒಂದು ಕೊಡಲಿಯನ್ನು. ಹಾಗೇನೆ ಇಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಬಾಬಾ ನಮ್ಮನ್ನು ಅಂದರೆ ನಮ್ಮ ಶರೀರವನ್ನು ನಮ್ಮನ್ನು ಬಳಸ್ಕೋತಾರೆ. ಇಲ್ಲಿ ಕೇವಲ ನಾನು ಕೊಡಲಿ ಆಗ್ಬೇಕಷ್ಟೆ. ಆದರೆ ಮಾಡಿಸುವಂಥವ್ರು ಯಾರಾಗಿದ್ದಾರೆ, ಬಾಬಾ ಆಗಿದ್ದಾರೆ. ಈ ಒಂದು ಸ್ಮೃತಿಯಲ್ಲಿ ಮಾಡಬೇಕಾಗತ್ತೆ. ಆಗ ಏನಾಗತ್ತೆ, ಜಮಾ ಆಗತ್ತೆ. ನಾನು ಕೇವಲ ನಿಮಿತ್ತ. ಬಟ್ ಅಲ್ಲಿ ಅದನ್ನೇ ಕರ್ಮಯೋಗ ಅಂತ ಹೇಳುವಂಥದ್ದು. ಅದಕ್ಕೇನು ಹೇಳ್ತಾರೆ, ಕರ್ಮಯೋಗ ಅಂತಲೂ ಹೇಳ್ತಾರೆ. ಅಲ್ಲಿ ಸ್ಮೃತಿ ಇರುತ್ತೆ, ನಾನು ಯಾರು ಅನ್ನೋ ಸ್ಮೃತಿ ಇರುತ್ತೆ, ಬಾಬಾ ಸ್ಮೃತಿ ಇರುತ್ತೆ. ಆಯ್ತಲ್ಲ, ಅದು ಕರ್ಮದ ಜೊತೆ ಸ್ಮೃತಿನೂ ಸಹ ಸೇರಿರುತ್ತಲ್ಲ, ಆದ್ದರಿಂದ ಕರ್ಮಯೋಗ ಅಂತ ಹೇಳ್ತಾರೆ. ನಾವು ಆ ಒಂದು ಸೇವೆಯನ್ನು ನಾವು ನಿಮಿತ್ತ ಆಗಿ ನಾವು ಮಾಡಿದಾಗ ಅಲ್ಲಿ ಏನಾಗುತ್ತೆ, ತನುವಿನ ಖಾತೆಯಲ್ಲಿ ಆ ಒಂದು ಸೇವೆ ಜಮಾ ಆಗತ್ತೆ, ಮಾರ್ಕ್ಸ್ ಜಮಾ ಆಗತ್ತೆ ಅಲ್ಲಿ. ಆಯ್ತಾ? ಇಲ್ಲ ದೇಹಾಭಿಮಾನದಲ್ಲಿ ಬಂದು ನಾವೇನೇ ಮಾಡಿದ್ರೂ ಸಹ ಅದು ವ್ಯರ್ಥ ಖಾತೆ, ಪಾಪದ ಖಾತೆಯಲ್ಲಿ ಹೋಗುತ್ತೆ, ಜಮಾ ಆಗೋದಿಲ್ಲ. ನೋಡಿ, ನಾವು ಮನಸ್ಸನ್ನ ಬಾಬಾರವರಿಗೆ ಕೊಟ್ಟು ನಾವು ಬಾಬಾರವರಿಗೆ ಕೊಟ್ಟು ಮನಸ್ಸು ಶ್ರೇಷ್ಠವಾಗಿದ್ದಾಗ ಮನಸ್ಸು ಶಕ್ತಿಶಾಲಿಯಾಗಿರುತ್ತೆ, ಮನಸ್ಸು ಆರೋಗ್ಯವಾಗಿರುತ್ತೆ, ಮನಸ್ಸು ಸದಾ ಖುಷಿಯಾಗಿ ಶಾಂತಿಯಿಂದ ಇರುತ್ತೆ, ಮನಸ್ಸು ಆರೋಗ್ಯವಾಗಿರುತ್ತೆ. ಆಯ್ತಾ? ಶರೀರವನ್ನ ನಾವು ಬಾಬಾರವರ ಸ್ಮೃತಿಯಿಂದ ಬಾಬಾರವರಿಗೆ ಕೊಟ್ಟು ನಾನು ನಿಮಿತ್ತ ಅಂತ ಶರೀರವನ್ನ ಬಳಸಿ ನಾವು ಸೇವೆ ಮಾಡ್ತಿರ್ತೀವಿ ಅಂತಂದ್ರೆ ಶರೀರ ಆರೋಗ್ಯವಾಗಿರುತ್ತೆ, ಮತ್ತೆ ಕರ್ಮ ಭೋಗ ಸಮಾಪ್ತಿ ಆಗ್ತಾ ಹೋಗುತ್ತೆ. ಸ್ಮೃತಿಯಲ್ಲಿ ಇದ್ದಾಗ ಮಾಡಿಸುವಂಥವರು ತಂದೆ, ಕೇವಲ ನಾನು ನಿಮಿತ್ತ ಅನ್ನೋ ಸ್ಮೃತಿಯಲ್ಲಿ ನಾವು ಆತ್ಮದ ಸ್ಮೃತಿಯಲ್ಲಿ ಶರೀರಕ್ಕೆ ಅತೀತ ಆಗಿ ಆ ಒಂದು ಕರ್ಮಗಳಿಗೆ ಆಕರ್ಷಿತರಾಗದೆ ಅದರ ಒಂದು ಬಂಧನದಲ್ಲಿ ಸಿಕ್ಕಾಕೊಳ್ಳದೆ ಅದಕ್ಕೆ ಅತೀತವಾಗಿ ಮಾಡುವಂತಹದ್ದು. ಅಂದ್ರೆ ಏನು, ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳದೆ ಅಂದ್ರೆ ಯಾವ್ದಾದ್ರು ನೀವು ಕೆಲಸ ಮಾಡ್ತಿರ್ತೀರಾ, ಅದ್ರಲ್ಲಿ ಸಿಕ್ಕಾಕೋಬಾರ್ದು. ಅದ್ರಲ್ಲಿ ಸಿಕ್ಕಾಕೊಳ್ಳೋದು ಯಾವಾಗ, ನಾನು ಮಾಡ್ತಿದ್ದೀನಿ ಅಂದಾಗ. ಏನಾಗುತ್ತೋ ಏನೋ, ಆಗುತ್ತೋ ಆಗಲ್ವೋ, ಇವೆಲ್ಲ ಬಂದ್ಬಿಡುತ್ತೆ. ನಾನು ಮಾಡ್ತಿದ್ದೀನಿ ಅಂದಾಗ, ಇವ್ ನನ್ನಿಂದ ಆಗೋದಿಲ್ಲ, ಮಾಡ್ತೀನೋ ಇಲ್ವೋ, ಆಗುತ್ತೋ ಇಲ್ವೋ, ಇದೆಲ್ಲ ಬಂದ್ಬಿಡುತ್ತೆ. ನಾನು ಮಾಡ್ತೀನಿ ಅಂದಾಗ ಬಾಬಾ ಮಾಡಿಸ್ತಾರೆ, ನಾನು ಕೇವಲ ನಿಮಿತ್ತ ಆಗಿದ್ದೀನಿ. ಅಲ್ಲಿ ಚಿಂತೆ ಇರೋದಿಲ್ಲ, ಅಲ್ಲಿ ನಿಶ್ಚಿಂತತೆ ಇರುತ್ತೆ. ಬಟ್ ಅದ್ ರಿಸಲ್ಟು ಏನಿರುತ್ತೆ, ಬಾಬಾರವ್ರು ಮಾಡಿಸ್ತಿದ್ದಾರೆ ಅಂದಾಗ ಅಲ್ವಾ, ನಾವೇ ಯೋಚನೆ ಮಾಡಬೇಕು. ಅಲ್ಲಿ ಏನಾಗುತ್ತೆ, ಜಮಾ ಆಗತ್ತೆ. ನೀವು ಪಾಂಪ್ಲೆಟ್ ಅನ್ನ ಹಂಚುತ್ತೀರೋ, ಇಲ್ಲ ನೀವು ಯಜ್ಞ ಸೇವೆಯನ್ನ ಮಾಡ್ತಿರೋ, ನೀವೊಂದು ಕಸ ಓಡಿದ್ರು, ನೀವೊಂದು ಪಾತ್ರೆ ತೊಳೆದ್ರು, ನೀವ್ ಏನೇ ಮಾಡಿದ್ರು ನಿಮಿತ್ತವಾಗಿ ಶರೀರವನ್ನ ಬಾಬಾ ಅವ್ರಿಗೆ ಕೊಟ್ಟು, ಬಾಬಾ ಕೊಟ್ಟಿರುವಂತಹ ಶರೀರ ಇದು ಅಂತ ಹೇಳಿ ಏನ್ ಮಾಡ್ಬೇಕಾಗತ್ತೆ, ಈ ಶರೀರಕ್ಕೆ ನಾನು ಅಧಿಕಾರಿ, ನಾನು ಬಳಸ್ಕೋಬಹುದು. ನಾವು ಪುರುಷಾರ್ಥ ಮಾಡೋದಕ್ಕೆಲ್ಲ ನಾವು ಬಳಸ್ಕೊಳ್ತಿರ್ತೀವಲ್ಲ, ಯಜಮಾನಿ ಸ್ವರಾಜ್ಯಾಧಿಕಾರಿಯಾಗಿ ಅಂತ ಹೇಳ್ತಿರ್ತಾರೆ. ಆದ್ರೆ ನಾವು ಕರ್ಮ ಮಾಡುವಾಗ ಬಾಬಾನೇ ಏನ್ ಮಾಡ್ತಾ ಇದ್ದಾರೆ, ಈ ಶರೀರವನ್ನ ಬಳಸ್ಕೊಂಡು ನನ್ನ ಮೂಲಕ ಮಾಡಿಸ್ತಿದ್ದಾರೆ. ಆಯ್ತಾ? ನಾನು ಕೇವಲ ನಿಮಿತ್ತ ಆಗಿದ್ದೀನಿ. ಅಂದ್ರೆ ನಮ್ಮ ಮನಸ್ಸು ಬುದ್ಧಿ ಅವ್ರ ಕಡೆ ಇರಬೇಕು. ಆ ಮನಸ್ಸು ಬುದ್ಧಿ ಬಳಸಿ ಅವರು ಶರೀರದ ಮೂಲಕ ಏನ್ ಮಾಡ್ತಿರ್ತಾರೆ, ನಾವು ಕಾರ್ಯವನ್ನ ಮಾಡಿಸ್ತಿರ್ತಾರೆ. ಕೇವಲ ಅಲ್ಲಿ ನಾನು ನಿಮಿತ್ತ. ಬಟ್ ಅದು ಖಾತೆ ಬಾಬಾರವ್ರಿಗೆ ಜಮಾ ಆಗೋದಿಲ್ಲ, ನಮಗ್ ಜಮಾ ಆಗತ್ತೆ. ಎಲ್ಲದನ್ನೂ ಇಲ್ಲಿ ಫಸ್ಟ್ ಮನಸ್ಸು ಬುದ್ಧಿ ಅವ್ರ ಕೈಗೆ ಕೊಡುವಂತಹದ್ದು. ನೀವು ಮನಸಾ ಸೇವೆ ಮಾಡ್ಬೇಕಾದ್ರೂ ಕೂಡ ಇದೇ ತರಾನೇ ಮನಸ್ಸು ಬುದ್ಧಿ ಅವ್ರ ಕೈಯಲ್ಲಿ ಕೊಟ್ಟಾಗ ಮಾತ್ರ ಅದು ಮನಸಾ ಸೇವೆ ಆಗತ್ತೆ.
ಅವರು ಅದನ್ನ ಬಳಸ್ಕೋತಾರೆ, ಸೇವೆ ಮಾಡ್ತಾರೆ. ಶರೀರವನ್ನು ಅವ್ರ ಕೈ ಕೊಟ್ಟಾಗ ಮಾತ್ರ ಅದು ತನುವಿನಿಂದ ಮಾಡುವ ಒಂದು ಸೇವೆ ಆಗುತ್ತೆ. ಅದು ಜಮಾ ಆಗ್ತಿರುತ್ತೆ, ಅದು ಶ್ರೇಷ್ಠವಾದ ಸೇವೆನೂ ಸಹ ಆಗ್ತಿರುತ್ತೆ, ಅದು ವೃದ್ಧಿ ಆಗ್ತಾನೂ ಸಹ ಇರುತ್ತೆ. ಮತ್ತೆ ಕರ್ಮಭೋಗಗಳು ಸಮಾಪ್ತಿನೂ ಆಗ್ತಿರುತ್ತೆ, ಜೊತೆಗೆ ಶರೀರ ಆರೋಗ್ಯವಾಗಿ ಶಕ್ತಿಶಾಲಿಯಾಗೂ ಸಹ ಇರುತ್ತೆ. ಅದಕ್ಕೆ ಬಾಬಾರವರ ಸ್ಮೃತಿಯಲ್ಲಿ ಮಾಡಿ ಮಾಡಿ ಅಂತ ಅದಕ್ಕೆ ಹೇಳುವಂಥದ್ದು. ಬಾಬಾ ಶರೀರ ನಿಂದು, ನೀನು ಕೊಟ್ಟಿರುವಂಥದ್ದು, ನೀನೇ ಮಾಡಿಸ್ತಿದೀಯಪ್ಪ, ನಾನು ಕೇವಲ ನಿಮಿತ್ತ ಆಗಿದ್ದೀನಿ ಅಷ್ಟೆ. ಆಯ್ತಲ್ಲ, ನಾವ್ ಈ ತರ ಅವರ ಸ್ಮೃತಿಯಲ್ಲಿ ಅಲ್ಲ, ಇಲ್ಲಿ ಮಾಡುವಂತದ್ದು ನಾವೇ. ಆದ್ರೆ ಇಲ್ಲಿ ಅಂದ್ರೆ ನಮ್ಮ ಒಂದು ನಾನು ಆತ್ಮ ಶರೀರದ ಮಧ್ಯದಲ್ಲಿ ಬುರುಕುಟಿ ಮಧ್ಯದಲ್ಲಿ ಕೂತಿರ್ತೀನಿ, ನಮ್ಮ ಕರ್ಮೇಂದ್ರಿಯಗಳು ಈ ಶರೀರದ ಕರ್ಮೇಂದ್ರಿಯಗಳೇ ಕೆಲಸ ಮಾಡ್ತಿರ್ತವೆ. ಆದ್ರೆ ನಮ್ಮ ಒಂದು ಮನಸ್ಸು ಬುದ್ಧಿ ಬಾಬಾರವ್ರ ಕಡೆ ಇದ್ದಾಗ ಬಾಬಾನೇ ಮಾಡಿಸ್ತಿದ್ದಾರೆ. ಇಲ್ಲಿ ನಾನು ಮಾಡ್ತಿದ್ದೀನಿ ಅಂದ್ರೆ ಅದು ಪಾಪ ಆಗತ್ತೆ ಅಂತ ಹೇಳ್ತಾರಲ್ವಾ, ಬಾಬಾ ಅಂತಂದಾಗ ಅಲ್ಲಿ ಪುಣ್ಯ ಆಗತ್ತೆ ಅಂತ ಹೇಳ್ತಾರೆ ತಾನೇ ಬಾಬಾ. ಆದ್ದರಿಂದ ಇಲ್ಲಿ ನಾವೇ ಮಾಡಿದ್ರು ಸಹ ನಮ್ಮ ಮನಸ್ಸು ಬುದ್ಧಿಯಲ್ಲಿ ಬಾಬಾರವರು ಮಾಡಿದ್ರು ಅನ್ನೋದೇ ಇರಬೇಕು. ಅರ್ಥ ಆಯ್ತಲ್ಲ, ಬಾಬಾರವರಿಗೆ ನಾವು ಆ ಮನಸ್ಸು ಬುದ್ಧಿಯನ್ನ ಕೊಟ್ಟಾಗ ಬಾಬಾರವರೇ ಮಾಡಿಸ್ತಿದ್ದಾರೆ ಅನ್ನುವಂತಹದ್ದು ಇರುತ್ತೆ. ಇದು ತನುವಿನಿಂದ ಆಗುವಂತಹ ಸೇವೆ ಆಗದೆ, ತನುವಿನ ಒಂದು ಖಾತೆ ಜಮಾ ಆಗ್ತಾ ಹೋಗುತ್ತೆ. ಯಾವುದೋ ಅಷ್ಟೇ, ನಾನು ಮನಸಾ ಸೇವೆ ಮಾಡಿದೆ, ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ, ಅದನ್ನ ತೋರಿಸ್ಕೋಬೇಡಿ, ಅದನ್ನ ಹೇಳ್ಕೊಳಕ್ಕೂ ಹೋಗ್ಬೇಡಿ, ಅದನ್ನ ವರ್ಣನೆನೂ ಮಾಡಬೇಡಿ. ಸೇವೆ ಯಾವತ್ತೂ ಗುಪ್ತವಾಗಿರ್ಬೇಕೇ ಹೊರತು ತೋರ್ಪಡಿಕೆಗೆ ಇರಬಾರದು. ನೀವು ಮನಸ್ಸಿಂದ ಎಷ್ಟಾದ್ರೂ ಸೇವೆ ಮಾಡಿ, ಯಾರ ಹತ್ರನೂ ತೋರಿಸ್ಕೋಬೇಡಿ. ನೀವು ತನುವಿನಿಂದ ಎಷ್ಟೇ ಸೇವೆ ನಾನು ಅಷ್ಟು ಸೇವೆ ಮಾಡಿದೆ, ಇಷ್ಟು ಸೇವೆ ಮಾಡಿದೆ, ಅಲ್ಲಿ ಮಾಡಿದೆ, ಇಲ್ಲಿ ಮಾಡಿದೆ, ಇಷ್ಟು ಮಾಡಿದೆ, ಅಷ್ಟು ಮಾಡಿದೆ, ಅದನ್ನೂ ನೀವು ಹೇಳ್ಕೊಳಕ್ ಹೋಗ್ಬೇಡಿ. ಸಂಕಲ್ಪದಲ್ಲೂ ಬರಬಾರದು. ಮನಸಾ ಸೇವೆ ನಾನು ಮಾಡಿದೆ ಅನ್ನೋದು ಸಂಕಲ್ಪಲ್ಲಿ ಬರಬಾರದು. ನಾನು ಇಂಥವ್ರ ಬಗ್ಗೆ ಶುಭ ಭಾವನೆ ಇಟ್ಟೆ, ಇಂಥವ್ರಿಗೆ ಆಶೀರ್ವಾದ ಕೊಟ್ಟೆ, ಇಂಥವ್ರಿಗೆ ವರದಾನಗಳನ್ನ ಕೊಟ್ಟೆ, ಇಂಥವ್ರಿಗೆ ನಾನು ಮನಸಾ ಸೇವೆ ಮಾಡಿದೆ, ಇಂಥವ್ರಿಗೆ ನಾನು ದೃಷ್ಟಿ ಕೊಟ್ಟೆ, ಇಂಥವ್ರಿಗೆ ನಾನು ಯೋಗ ಮಾಡಿದೆ, ಇವೆಲ್ಲ ಕೂಡ ಖರ್ಚಾಗ್ಬಿಡುತ್ತೆ. ಇದ್ಯಾವುದು ಜಮಾ ಆಗೋದಿಲ್ಲ. ಮಾಡಿರೋದನ್ನ ಯಾವತ್ತೂ ಹೇಳ್ಕೋಬಾರ್ದು, ಅದನ್ನ ಸಂಕಲ್ಪದಲ್ಲೂ ನಾವು ಯೋಚನೆ ಮಾಡಬಾರ್ದು. ಇದು ಒಂದು ನೆನ್ಪಿಟ್ಕೋಬೇಕು ನಾವು, ಅದು ಜಮಾ ಆಗ್ಬೇಕು ಅಂತಂದ್ರೆ. ಇಲ್ಲಿ ಬಾಬಾ ಮಾಡಿದ್ದಾರೆ, ಬಾಬಾ ಮಾಡಿಸಿದ್ದಾರೆ ಅಷ್ಟೇ. ಇಲ್ಲಿ ನಮ್ಮ ಕೈಯಲ್ಲೇ ಬಾಬಾ ಮಾಡಿಸಿದ್ರು ಕೂಡ ನಮ್ಮ ಒಂದು ಮನಸ್ಸು ಬುದ್ಧಿಯಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದು, ಸಂಕಲ್ಪ ಮಾಡ್ಬೇಕಾಗಿರೋದು ಬಾಬಾ ಮಾಡಿದ್ದಾರೆ. ಇಲ್ಲಿ ನಾನು ನಂದು ಅಂತ ಬರಲೇಬಾರ್ದು ಅಂತಂದಾಗ ನಾವು ಹೇಳಲೇಬಾರ್ದು ಅಲ್ವಾ. ಇಲ್ಲಿ ತನುವಿನ ಸೇವೆ ಆಗ್ಲಿ, ಮನಸ್ಸಿನ ಸೇವೆ ಆಗ್ಲಿ ಬಾಬಾ ಮಾಡಿಸಿದ್ದಾರೆ, ನಾನು ಕೇವಲ ನಿಮಿತ್ತ ಅಷ್ಟೆ. ಆಯ್ತಲ್ಲ, ಬ್ರಾಹ್ಮಣ ಜನ್ಮನೇ ನಿಮಿತ್ತ ಭಾವನೆಯಿಂದ ಕೂಡಿರುವಂತಹದ್ದು. ನಿಮಿತ್ತವಾದಂತಹ ದೃಷ್ಟಿ, ವೃತ್ತಿ, ಸಂಕಲ್ಪ, ಮಾತು, ಕರ್ಮ ಎಲ್ಲವೂ ನಿಮಿತ್ತ. ಇಲ್ಲಿ ನಿಮಿತ್ತ ಇಲ್ಲ ಅಂದ್ರೆ ಬ್ರಾಹ್ಮಣನೇ ಇಲ್ಲ. ನಾನು ನನ್ನದು ಅಂತ ಬಂತು ಅಂದ್ರೆ ಅಲ್ಲಿ ಶೂದ್ರ ಜನ್ಮದ್ದಾಗೋಯ್ತಲ್ಲಿ. ಬ್ರಾಹ್ಮಣ ಅಂತಂದಾಗ ನಾನು ನಿಮಿತ್ತ ಆಗಿರ್ತೀನಿ. ಪ್ರತಿಯೊಂದಕ್ಕೂ ಒಂದು ಸೆಂಟರ್ ಇರ್ಲಿ, ಒಂದು ಮನೆ ಇರ್ಲಿ, ಒಂದು ಸಂಬಂಧ ಇರ್ಲಿ, ಒಂದು ವಸ್ತು ಇರ್ಲಿ, ದುಡ್ಡು ಆಸ್ತಿ ಏನೇ ಇದ್ರು ಎಲ್ಲದಕ್ಕೂ ನಿಮಿತ್ತ ಅಷ್ಟೇ. ಎಲ್ಲ ಬಾಬಾರವ್ರದ್ದು, ಎಲ್ಲ ಬಾಬಾ ಕೊಟ್ಟಿರೋದು. ಇಲ್ಲಿ ನಾನು, ನಂದು, ನಮ್ಮದು, ನಮ್ಮವರು ಅಂತ ನಾವು ಯಾವುದನ್ನೂ ಸಹ ನಾವು ಲೆಕ್ಕ ಹಾಕಬಾರದು. ಅದೆಲ್ಲನೂ ಸಹ ಪಾಪದ ಖಾತೆ, ವ್ಯರ್ಥದ ಖಾತೆ, ಅವೆಲ್ಲನೂ ಸಹ ಖರ್ಚಾಗುವಂತಹದ್ದು. ಅವೆಲ್ಲ ಕೂಡ ಸಾಲ. ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ನಾವು ಎಷ್ಟು ವ್ಯರ್ಥ ಸಂಕಲ್ಪ ಮಾಡ್ತೀವಿ, ಅದಕ್ಕೆ ಜಾಸ್ತಿ ನಾವು ಶ್ರೇಷ್ಠ ಸಂಕಲ್ಪಗಳನ್ನ ಮಾಡಿದಾಗ ಈ ಸಾಲ ಅನ್ನೋದು ತೀರುತ್ತೆ. ನಾವು ಅರ್ಧ ಕಲ್ಪದ ಸಾಲ ಇದೆ ನಮ್ಮದು ವ್ಯರ್ಥ ಸಂಕಲ್ಪಗಳು, ದೇಹಾಭಿಮಾನದ್ದು. ಅಂದಮೇಲೆ ನಾವು ಎಷ್ಟು ಆತ್ಮಿಕ ಅಭ್ಯಾಸ ಮಾಡಿ, ಎಷ್ಟು ಸಮರ್ಥ ಸಂಕಲ್ಪಗಳು, ಶ್ರೇಷ್ಠ ಸಂಕಲ್ಪಗಳನ್ನ ಮಾಡಿ, ಶ್ರೇಷ್ಠ ಕರ್ಮಗಳನ್ನ ಮಾಡಿ ಅರ್ಧ ಕಲ್ಪದ ಸಾಲವನ್ನ ನಾವು ತೀರಿಸಬೇಕಾಗಿದೆ. ನಾವು ಯೋಚನೆ ಮಾಡ್ಬೇಕಲ್ವಾ, ಅರ್ಧ ಕಲ್ಪದ ಸಾಲ ಅಲ್ವಾ. ಅಂದಮೇಲೆ ನಾನು ಪ್ರತಿ ಸೆಕೆಂಡು ನಾನು ಶ್ರೇಷ್ಠವಾದ ಸಂಕಲ್ಪ, ಶ್ರೇಷ್ಠವಾದ ಮಾತು, ಶ್ರೇಷ್ಠವಾದ ಸಂಸ್ಕಾರ, ಶ್ರೇಷ್ಠವಾದ ಕರ್ಮ, ಶ್ರೇಷ್ಠವಾದ ಸೇವೆಯನ್ನ ಮಾಡ್ಬೇಕಾಗತ್ತೆ. ಶ್ರೇಷ್ಠವಾಗಿನೇ ಇರ್ಬೇಕಾಗತ್ತೆ. ಆಗ ಮಾತ್ರ ವ್ಯರ್ಥ ಆ ಸಾಲ ತೀರುತ್ತೆ. ನಾವು ಅರ್ಧ ಕಲ್ಪದಿಂದ ವ್ಯರ್ಥವಾಗಿನೇ ಬಂದಿರೋ ವಿಕರ್ಮಗಳನ್ನೇ ಮಾಡ್ತಾ ಬಂದಿರುವಂಥದ್ದು ಅಲ್ವಾ. ಯಾವಾಗ ಜಾಸ್ತಿ ಪಾಪದ ಖಾತೆ ಜಾಸ್ತಿ ಇರುತ್ತೆ, ಆಗ ಏನ್ ಮಾಡ್ಬೇಕಾಗತ್ತೆ, ಈ ಒಂದು ಶ್ರೇಷ್ಠ ಅಂದ್ರೆ ಪುಣ್ಯ ಖಾತೆಯನ್ನ ನಾವು ಜಾಸ್ತಿ ವೃದ್ಧಿ ಮಾಡ್ಕೋಬೇಕು.
ನಾವು ಹೆಚ್ಚೆಚ್ಚು ನಾವು ವೃದ್ಧಿ ಮಾಡ್ಕೊಳ್ತಾ ಹೋದಾಗ ಜಾಸ್ತಿ ಪುಣ್ಯ ಖಾತೆನೆ ಜಮಾ ಆಗತ್ತೆ. ಅರ್ಥ ಆಯ್ತಲ್ಲ? ತೋರಿಸ್ಕೋಬಾರ್ದು, ಹೇಳ್ಕೋಬಾರ್ದು, ಇನ್ನೊಬ್ರ ಹತ್ರ ಹೇಳ್ಬಾರ್ದು, ಅದ್ರ ಬಗ್ಗೆ ಯೋಚನೆನೂ ಮಾಡಬಾರ್ದು, ಸಂಕಲ್ಪನೂ ಸಹ ನಾವು ಮಾಡಬಾರ್ದು. ನಾವು ಹೇಳಿಲ್ಲ ಅಂದ್ರೂ ಮನಸ್ಸಲ್ಲಿ ಸಂಕಲ್ಪ ನಡೀತು ಅಂದ್ರೆ ಕಟ್ಟು ಅಲ್ಲಿ. ನಾನು ಅಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದೆ. ಯಾಕೆ ಅಂದ್ರೆ ನಾವು ಮಾಡ್ತಿದೀವಿ, ನಮ್ಮ ಕೈಯಲ್ಲಿ ಬಾಬಾ ಮಾಡಿಸ್ತಿದ್ದಾರೆ ಅಂದ್ರೆ ನಮಗೋಸ್ಕರನೇ ಮಾಡಿಸ್ತಿರೋದು. ಬಾಬಾಗೆ ಏನಾದ್ರು ಬೇಕಾ ಪ್ರಾಪ್ತಿ? ಇಲ್ಲ ತಾನೆ. ನಮಗೋಸ್ಕರ ಬಾಬಾ ಮಾಡಿಸ್ತಿರೋದು, ನಮ್ಮ ಒಂದು ಜಮಾ ಖಾತೆಯನ್ನು ವೃದ್ಧಿ ಮಾಡೋದಕ್ಕೋಸ್ಕರ ಮಾಡ್ತಿದ್ದಾರೆ. ಮತ್ತೆ ಅದನ್ನ ನಾವು ತೋರಿಸ್ಕೊಂಡು ಹೇಳ್ಕೊಂಡು ನಾನು ಮಾಡಿದೆ ಮತ್ತೆ ನಾವು ಕಳ್ಕೊಳ್ತೀವಲ್ಲ. ಬಾಬಾ ಅವ್ರಿಗೇನು ಅವಶ್ಯಕತೆ ಇಲ್ಲ, ನಮಗೋಸ್ಕರನೇ ಬಾಬಾ ಮಾಡಿಸ್ತಿದ್ದಾರೆ ಅಲ್ವಾ. ನನ್ನ ಒಂದು ಅಕೌಂಟಲ್ಲಿ ಸೇವ್ ಆಗುತ್ತೆ, ಅದು ನನಗೆ ಉಪಯೋಗ ಆಗತ್ತೆ ಅಲ್ವಾ. ಬಾಬಾರವ್ರಿಗೇನಿಲ್ಲ, ನನಗುಪಯೋಗ ಆಗತ್ತೆ ಅಂದಮೇಲೆ ನಾನು ಅಲರ್ಟ್ ಆಗಿ ಅಟೆನ್ಷನ್ ಇಂದ ನಾನು ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಶರೀರದಿಂದ ಆಗ್ಲಿ ಮನಸ್ಸಿಂದ ಆಗ್ಲಿ ನಾನು ಎಷ್ಟು ಅಲರ್ಟ್ ಆಗಿರ್ಬೇಕು, ಎಷ್ಟು ಎಚ್ಚರಿಕೆಯಿಂದ ನಾನು ಯೋಚನೆ ಮಾಡಬೇಕಾಗತ್ತೆ, ಸಂಕಲ್ಪಗಳನ್ನ ಮಾಡಬೇಕಾಗತ್ತೆ ಅಲ್ವಾ. ಯಾವಾಗ ಬಾಬಾರವರ ಕಡೆ ಮನಸ್ಸು ಬುದ್ಧಿ ಇರುತ್ತೆ ಅವಾಗ ಅಲ್ಲಿ ಶ್ರೇಷ್ಠವಾಗಿನೇ ಆಗ್ತಿರತ್ತೆ. ಅರ್ಥ ಆಯ್ತಲ್ಲ? ಮತ್ತೆ ದನದ ಒಂದು ಖಾತೆ. ದನ ಅಂತ ಬಂದಾಗ ಬರುತ್ತೆ ಸಂಪತ್ತು, ಆಸ್ತಿ ಅಲ್ವಾ. ದುಡ್ಡು, ಒಡವೆ, ಆಸ್ತಿ ಇವೆಲ್ಲನೂ ಸಂಪತ್ತಿಗೆ ಬರುತ್ತೆ ಅಲ್ವಾ. ಇವುಗಳು ಅಷ್ಟೇನೆ, ಇವುಗಳನ್ನು ಸಹ ನಾವು ನಿಮಿತ್ತವಾಗಿ ಬಳಸ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಎಷ್ಟೇ ಕೋಟಿ ಇರಲಿ, ಲಕ್ಷ ಇರಲಿ, ಸಾವಿರಗಳಿರಲಿ, ನಿಮ್ಮ ಹತ್ರ ಎಷ್ಟೇ ಆಸ್ತಿ ಇರಲಿ, ಎಷ್ಟೇ ಬಂಗಾರ ಇರಲಿ, ಎಷ್ಟೇ ಬೆಳ್ಳಿ ಇರಲಿ, ಯಾವುದೇ ಆದ್ರೂ ಬಾಬಾರವರ ಲೆಕ್ಕದಲ್ಲಿ ಅದು ಕವಡೆಗಳು. ನಿಜ ತಾನೆ? ಕವಡೆಗಳೇ ತಾನೆ. ನಮಗೆ ಅದು ವಜ್ರ, ಬಂಗಾರ, ಬೆಳ್ಳಿ. ಆದ್ರೆ ಬಾಬಾರವರ ಲೆಕ್ಕದಲ್ಲಿ ಅದು ಏನಾಗಿದೆ? ಸತ್ಯುಗಕ್ಕೆ ಹೋಲಿಸಿದ್ರೆ, ಬಾಬಾರವ್ರಿಗೆ ಹೋಲಿಸಿದ್ರೆ ಅದು ಕವಡೆಗಳು. ಬರೀ ಅದೇನು ಹೇಳ್ತಾರೆ ಬಾಬಾ, ಕಡಲೆ ಬೀಜ ಅಂತ ಹೇಳ್ತಾರಲ್ಲ, ಸಾಕಾರ ಮುರಳಿಯಲ್ಲಿ ಮೊನ್ನೆ ಹೇಳಿದ್ರು, ನೀವು ಅದ ನಿಜವಾದ ಒಂದು ವಜ್ರ ವೈಡೂರ್ಯ ಆ ಸಂಪತ್ತೆಲ್ಲ ಬಿಟ್ಟು ನೀವು ಏನೋ ಕಡಲೆ ಬೀಜಕ್ಕೋಸ್ಕರ ನೀವು ಆಸೆ ಪಡ್ತಿದ್ದೀರಾ ಅಂತ ಮೊನ್ನೆ ಸಾಕಾರವಾಣಿಯಲ್ಲೂ ಸಹ ಕೊಟ್ಟಿದ್ರಲ್ಲ, ಬಾಬಾ ಹೇಳಿದ್ರಲ್ಲ. ಹಾಗೆ ಇದು ಕವಡೆಗಳಾಗಿದೆ. ಇದು ಅಷ್ಟೇನೆ ಈಶ್ವರಿಯ ಸೇವಾರ್ಥವಾಗಿ ನೋಡಿ. ಮನಸ್ಸು ಈಶ್ವರಿಯ ಸೇವಾರ್ಥ, ಮತ್ತೆ ಶರೀರ ಈಶ್ವರಿಯ ಸೇವಾರ್ಥ, ಈ ಸಂಪತ್ತು ಧನ ಏನಿದೆ ಅದು ಈಶ್ವರಿಯ ಸೇವಾರ್ಥ. ಎಲ್ಲನೂ ಸಹ ಬಾಬಾರವರುತ್ತೆ. ಈ ಧನ ಅಂದಾಗ ಇದು ಸಹ ಬಾಬಾರವರೇ ಕೊಟ್ಟಿರುವಂತಹದ್ದು. ಈ ಸಮಯದಲ್ಲಿ ನನ್ನ ಹತ್ರ ಏನೇನಿದೆ ಅದೆಲ್ಲ ಬಾಬಾರವರದ್ದು ಆಯ್ತಾ. ಅದೆಲ್ಲನೂ ಸಹ ಬಾಬಾರವರನ್ನು ತಗೊಂಡೇನು ಯಾವ ಸೂಕ್ಷ್ಮತನಕ್ಕೂ ಹೋಗಲ್ಲ, ಪರಂಧಾಮಕ್ಕೂ ಹೋಗಲ್ಲ. ಇಲ್ಲಿ ನಾವು ಬಾಬಾರವ್ರಿಗೆ ಕೊಡ್ತೀವಿ ಅಂತಂದ್ರೆ ಅದು ನಮ್ಮ ಒಂದು ಅಕೌಂಟ್ ಅಲ್ಲಿ ಜಮಾ ಆಯ್ತು ಅಂತ ಅರ್ಥ. ಇದನ್ನು ಸಹ ನೀವೆಲ್ಲೇ ಸೇವೆ ಮಾಡ್ಬೋದು. ಬಾಬಾರವರು ಒಂದು ಸೆಂಟರ್ ಕಟ್ಟಕ್ಕೆ ಸೇವೆ ಮಾಡ್ತೀರಾ, ಇಲ್ಲ ಬಾಬಾರವ್ರ ಮನೆಗೆ ನೀವೇನೇ ಸೇವೆ ಮಾಡಿ ಆಯ್ತಾ. ನೀವು ಒಂದು ಸೈಟ್ ಸೆಂಟರ್ ಕಟ್ಟೋದಕ್ಕೆ ಒಂದು ಸೈಟ್ ಸೇವೆ ಮಾಡ್ತೀರಾ, ಇಲ್ಲ ದುಡ್ಡಿದು ಸೇವೆ ಮಾಡ್ತೀರಾ, ಇಲ್ಲ ಸೆಂಟ್ರ್ ಯಜ್ಞಕ್ಕೆ ವಸ್ತುಗಳ ಒಂದು ಸೇವೆ ಮಾಡ್ತೀರಾ, ಅತ್ತನ್ನು ಕೊಡೋದು, ಇತ್ತನ್ನು ಕೊಡೋದು, ರೇಷನ್ನು, ಅವು ಇವು ಏನೇನ್ ಬೇಕು ಅವೆಲ್ಲ ನೀವೇನೇ ಮಾಡ್ತೀರಾ ಅದು ಬಾಬಾರವ್ರಿಗಂತೂ ಅಲ್ವೇ ಅಲ್ಲ. ಅದು ನಮಗೋಸ್ಕರನೇ, ನಿಮಗೋಸ್ಕರನೇ ನೀವು ಮಾಡ್ತಿರೋದು ಅಂತ ಹೇಳ್ತಾರೆ. ಬಾಬಾರ್ಗೇನ್ ಬೇಕಿಲ್ಲಲ್ಲ, ಯಾವ ಸೆಂಟರೂ ಬೇಕಿಲ್ಲ, ಯಾವ ದುಡ್ಡೂ ಬೇಕಿಲ್ಲ, ಯಾವ ರೇಷನ್ನೂ ಬೇಕಿಲ್ಲ ಅಲ್ವಾ. ಅದು ನಮಗೋಸ್ಕರನೇ. ಅರ್ಥ ಆಯ್ತು? ಅಂದ್ರೆ ನಮ್ಮ ಖಾತೆ, ನಮ್ಮ ಜಮಾ ಖಾತೆ ವೃದ್ಧಿ ಆಗೋದಕ್ಕೋಸ್ಕರ ಬಾಬಾ ನಮ್ಮ ಕೈಯಲ್ಲಿ ಮಾಡಿಸ್ತಿರೋಂಥದ್ದು ಆಯ್ತಲ್ಲ. ನಾವು ಎಷ್ಟು ಕೊಡ್ತೀವೋ ಅದು ಪದಮದಷ್ಟು ಜಮಾ ಆಗತ್ತೆ ಅಲ್ವಾ. ಈಗ ನೀವು ₹1 ಕೊಡ್ತೀರಾ ಅಂದ್ರೆ ಕೋಟಿ ಸಮಾನ ಬಾಬಾರ್ ಲೆಕ್ಕದಲ್ಲಿ. ₹1 ನೀವು ಬಾಬಾರವ್ರಿಗೆ ಕೊಡ್ತೀರಾ ಅಂದ್ರೆ ಅಲ್ಲಿ ಕೋಟಿ ಜಮಾ ಆಗತ್ತೆ ಅಂತ ಆಯ್ತಾ. ಅಂದ್ರೆ ಯಜ್ಞ ಸೇವೆಯಲ್ಲಿ ಅಂದ್ರೆ ಬಾಬಾ ಏನ್ ತಗೊಳ್ಳೋದಿಲ್ಲ. ಅದಕ್ಕೆ ನಾನು ಬಾಬಾರವ್ರಿಗೆ ಕೊಟ್ಟೆ, ಸೆಂಟರ್ ಕೊಟ್ಟೆ ಅಂತ ಅದಕ್ಕೆ ಯಾವತ್ತೂ ಹೇಳ್ಬೇಡಿ ಅಂತ ಹೇಳ್ತಾರೆ. ಬಟ್ ಈ ಸೇವೆಯಲ್ಲೂ ಅಷ್ಟೇ, ನೀವೇನೇ ಸೇವೆ ಮಾಡಿ ಅದು ಮನಸ್ಪೂರ್ವಕವಾಗಿ ಹೃದಯದಿಂದ
ಈಶ್ವರ 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 ಅಂದ್ರೆ ಈಶ್ವರಿಯ ಸೇವಾರ್ಥವಾಗಿ ನಾವೇನ್ ಮಾಡ್ಬೇಕಾಗತ್ತೆ, ನಿಮಿತ್ತವಾಗಿ ಬಳಸ್ಬೇಕಾಗತ್ತೆ. ಸಫಲ ಮಾಡ್ಕೊಳ್ಳಿ ಅಂತ ಅದಕ್ಕೆ ಹೇಳುವಂಥದ್ದು. ಇದು ಅಂತಿಮ ಜನ್ಮ, ಎಲ್ಲವೂ ಸಹ ಏನಾಗುತ್ತೆ, ವಿನಾಶ ಆಗತ್ತೆ. ಶರೀರ ವಿನಾಶ ಆಗತ್ತೆ, ಸಂಪತ್ತು ವಿನಾಶ ಆಗತ್ತೆ. ಅದು ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡ್ಕೊಳ್ಳಿ ಅಂದ್ರೆ ನೀವು ಹಂಗೆ ಬಿಟ್ಬಿಡ್ತೀರಾ, ಅದು ವಿನಾಶ ಹೊರಟೋಗುತ್ತೆ. ಹೇಳಿದಾರಲ್ಲ, ಕೆಲವರು ಕಳ್ಳರು ಬರ್ತಾರೆ, ಅವ್ರು ತಿಂದಾಕ್ತಾರೆ, ಕೆಲವರದ್ದು ಗೌರ್ಮೆಂಟ್ ತಿಂದ್ಬಿಡುತ್ತೆ, ಕೆಲವ್ರದ್ದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡತ್ತೆ. ವೇಸ್ಟೇ ತಾನೇ ಆಗುತ್ತೆ. ಅದಕ್ಕಿಂತ ಮುಂಚೆ ಮನಸ್ಸು ಬುದ್ಧಿಯಿಂದ ಬಾಬಾ ನಿಂದು ಅಂತ ಹೇಳ್ಬಿಡಿ, ಖಾತೆಯಲ್ಲಿ ಜಮಾ ಆಗೋಯ್ತು. ಮನಸ್ಸು ಬುದ್ಧಿಯಿಂದ ಹೃದಯದಿಂದ ಬಾಬಾ ನಿನ್ನದು, ಇದು ನಂದಲ್ಲ, ಅದು ಏನೇ ಆದ್ರೂ ನಿಂದು. ಬಾಬಾ ತಗೊಂಡಿಲ್ಲ ಅಂದ್ರೂ ಕೂಡ ಅದು ಖಾತೆಯಲ್ಲಿ ಜಮಾ ಆಗಿರತ್ತೆ. ನಾವ್ ಯಾವಾಗ ಬಾಬಾ ನಿನ್ನದು ಅಂತೀವಿ, ಅಲ್ಲಿ ಆಗ ನನ್ನ ಖಾತೆಯಲ್ಲಿ ಜಮಾ ಆಗಿರುತ್ತೆ. ನಾನೇನಾದ್ರೂ ಈಗ ನನ್ನ ಹತ್ರ ಎಷ್ಟೇ ಆಸ್ತಿ ಇರ್ಬೋದು, ದುಡ್ಡಿರ್ಬೋದು, ಏನೇ ಇರ್ಬೋದು, ಬಾಬಾ ಇದು ನಿನ್ನದು ಅಂತ ನಾನು ಹೃದಯದಿಂದ ಮನಸ್ಪೂರ್ವಕವಾಗಿ, ನನ್ನದೇನೋ ಅಲ್ಲ ನೀನ್ ಕೊಟ್ಟಿರೋದು, ನಿಂದಿದು ಅಂತ ಏನಾದ್ರೂ ನಾನು ಸಂಕಲ್ಪ ಮಾಡ್ದೆ, ಮತ್ತೆ ನನ್ನದು ಅಂತ ನಾನು ಯಾವತ್ತೂ ಅದ್ರ ಬಗ್ಗೆ ಸಂಕಲ್ಪ ಮಾಡಿಲ್ಲ, ಯೋಚನೆ ಮಾಡಿಲ್ಲ ಅಂದ್ರೆ ನನ್ನ ಒಂದು ಖಾತೆಯಲ್ಲಿ, ಅಕೌಂಟ್ ಅಲ್ಲಿ ಜಮಾ ಆಗೋಯ್ತು ಅಂತ ಅರ್ಥ. ನನ್ನದು ಅಂದೆ ಅಂದ್ರೆ ಕಟ್ಟು, ಅಲ್ಲಿಂದ ಕ್ಯಾನ್ಸಲ್. ಅದು ಕೆಲವರು ಹೇಳ್ತಿರ್ತಾರೆ, ನಾನು ಸೆಂಟರ್ಗೆ ಅಷ್ಟು ಕೊಟ್ಟೆ, ನಾನು ಇಷ್ಟು ಕೊಟ್ಟೆ, ಮತ್ತೆ ನಾನು ಅಷ್ಟು ಸೇವೆ ಮಾಡಿದೆ, ಇಷ್ಟು ಸೇವೆ ಮಾಡಿದೆ, ಅಷ್ಟು ದುಡ್ಡು ಕೊಟ್ಟೆ, ಅದು ತಗೊಂಬಂದು ಕೊಟ್ಟೆ, ಇದು ತಗೊಂಬಂದು ಕೊಟ್ಟೆ. ಇದೆಲ್ಲ ನಾವು ಮಾಡ್ತಾ ಇರೋ ಸೇವೆನ ಕಳ್ಕೊಂಡಿತ್ತು. ಗುಪ್ತವಾಗಿರಬೇಕು ಸೇವೆ ಅಂದ್ರೆ, ಮೇಲೆ ಕಾಣ್ತಿದ್ರೂ ಕೂಡ ನಮ್ಮ ಮನಸ್ಸಲ್ಲಿ ನಾನಲ್ಲ, ನನ್ನದಲ್ಲ, ಅದು ಬಾಬಾರವ್ರದ್ದು. ಜಮಾ ಆಗ್ಬೇಕು ಅಂದ್ರೆ ಇದೂ ಸಹ ಅಂತಿಮ ಸಮಯದಲ್ಲಿ ನಾವು ಪಾಸ್ ಆಗೋದಕ್ಕೆ ಇದು ಆಧಾರ ಆಗಿರುತ್ತೆ. ಇದನ್ನು ಸಹ ನಾವು ಮರಿಬಾರ್ದು. ನಾನು ಅಷ್ಟು ಕೊಟ್ಟೆ, ನಾನು ಇಷ್ಟು ಕೊಟ್ಟೆ, ಅಷ್ಟು ರೇಷನ್ ಕೊಟ್ಟೆ, ಇಷ್ಟು ದುಡ್ಡು ಕೊಟ್ಟೆ, ಆ ಸೈಟ್ ಕೊಟ್ಟೆ, ಈ ಸೈಟ್ ಕೊಟ್ಟೆ, ಇದು ಯಾರಿಗೂ ನಾವು ಕೊಟ್ಟಿಲ್ಲ. ಅದು ಆ ಯಜ್ಞ, ಅದು ಸೆಂಟರ್ ಅಂದ್ರೆ ಯಜ್ಞ. ಯಜ್ಞದಲ್ಲಿ ನೀವು ಸ್ವಾಹ ಮಾಡ್ತಿರುವಂತಹದ್ದು, ಅರ್ಥ ಆಯ್ತಲ್ಲ? ಆದ್ರಿಂದ ಏನಾಗುತ್ತೆ, ನಮಗೆ ಪ್ರಾಪ್ತಿ ಆಗತ್ತೆ. ನೀವು 1 ಕೊಡ್ತೀರಾ ಅಂದ್ರೆ, 1 ರೂಪಾಯಿ ಕೊಡ್ತೀರಾ ಅಂದ್ರೆ ಪದಮದಷ್ಟು ಜಮಾ ಆಗತ್ತೆ ಅಂತ ಹೇಳ್ತಾರೆ. ಅದು ಈಶ್ವರಿಯ ಅಂದ್ರೆ ಅದು ಸೇಫ್. ನೀವೇನ್ ಬಾಬಾರವ್ರು ಎಲ್ಲ ವಿನಾಶದಲ್ಲಿ ವಿನಾಶ ಆಗ್ಬಿಡತ್ತೆ ಅಲ್ವಾ? ಅದೇ ನೀವು ಬಾಬಾರವ್ರು ಕೊಡ್ತೀರಾ ಅಂದ್ರೆ, ಬಾಬಾ ನಿನ್ನದು ಅಂತೀರಾ ಅಂತಂದ್ರೆ, ಬಾಬಾರವ್ರ ಈಶ್ವರಿಯ ಅಕೌಂಟ್ ಅಲ್ಲಿ ಸೇವ್ ಆಗಿರುತ್ತೆ ಅಲ್ವಾ? ಮತ್ತೆ ಅದು 1ಕ್ಕೆ ಪದಮದಷ್ಟು ವೃದ್ಧಿ ಆಗತ್ತೆ. ಈ ಸಮಯದಲ್ಲೂ, ಈ ಸಂಗಮ ಯುಗದಲ್ಲೂ, ಪ್ರೆಸೆಂಟ್ ಅಲ್ಲೂ ನಮ್ಗೆ ಯಾವುದೇ ಕೊರತೆಗಳಿಲ್ಲದೆ, ಕಷ್ಟ ಅಂದ್ರೆ ಏನು ಅಂತಹ ಒಂದು ಸಮಸ್ಯೆಗಳು ಬರದೆ, ಅವುಗಳಿಂದ ಇಲ್ಲೂ ಸಹ ನಮಗೆ ಸಹಯೋಗ ಕೊಡುತ್ತೆ. ಮತ್ತೆ ಭವಿಷ್ಯದಲ್ಲೂ ಅದು ಪದಮದಷ್ಟು ನಮಗೆ ಪ್ರಾಪ್ತಿ ಆಗುತ್ತೆ, ಸತ್ಯತ್ರೇತಾಯುಗದಲ್ಲೂ ಮುಂದೆನೂ ಅಷ್ಟೆ. ಅದಕ್ಕೋಸ್ಕರ ಇಲ್ಲಿ ನಾವು ತೋರಿಸ್ಕೋಬಾರದು. ನಾವೇನೇ ಮಾಡ್ಲಿ, ತನು ಮನ ಧನದಿಂದ ನಾವ್ ಏನೇ ಸೇವೆ ಮಾಡಿದ್ರು ಅದು ಬಾಬಾ ಮಾಡಿದ್ದಾರೆ, ಬಾಬಾ ಕೊಡಿಸ್ತಿದ್ದಾರೆ. ಕೊಟ್ರು ಬಾಬಾ ಅಂತ ಹೇಳ್ಬೇಕು, ತಗೊಂಡ್ರು ಬಾಬಾ ಅಂತ ಹೇಳ್ಬೇಕು. ಇಲ್ಲಿ ನಾನು ನನ್ನದು ಸಂಕಲ್ಪದಲ್ಲೂ ಬರಬಾರದು. ಜಮಾ ಆಗ್ಬೇಕು ಅಂದ್ರೆ, ಸೇವ್ ಆಗ್ಬೇಕು ಅಂತಂದ್ರೆ, ಇಲ್ಲ ಅಂದ್ರೆ ಖರ್ಚಾಗ್ತಿರುತ್ತೆ, ಸಾಲ ಆಗ್ಬಿಡುತ್ತೆ. ಆಮೇಲೆ ಜಾಸ್ತಿ ಅರ್ಧ ಕಲ್ಪದ್ದೇ ಸಾಲ ಇದೆ ಅಲ್ವಾ, ಅದನ್ನೇ ಇನ್ನೂ ತೀರ್ಸಕ್ಕಾಗ್ತಿಲ್ಲ. ಈ ಸಮಯದಲ್ಲಿ ಇನ್ನೂ ನಾವು ಈ ಸಮಯದಲ್ಲಿ ಬಾಬಾ ಹೇಳಿದ್ದಾರೆ, ನೀವು ನನ್ನದಲ್ಲ ನಿಂದು ಅನ್ಬಿಡಿ, ಎಲ್ಲ ತೀರೋಗ್ಬಿಡುತ್ತೆ ಸಾಲ ಅಂತ. ಯಾಕೆ ಅಂದ್ರೆ, ಅರ್ಥ ಮಾಡ್ಕೊಳ್ಳಿ, ನಮ್ಮ ಹತ್ರ ಸಾಲ ಇದೆ, ಆದ್ರೆ ಬಾಬಾರವ್ರ ಹತ್ರ ಎಲ್ಲ ಸಂಪನ್ನವಾಗಿದೆ. ಇದೆಯೋ ಇಲ್ಲೋ? ಬಾಬಾ ಎಲ್ಲ ನಿನ್ನದೇ ಅಂದ್ರೆ ಸಾಲ ತೀರ್ಸೋ ಜವಾಬ್ದಾರಿ ಬಾಬಾರವ್ರದ್ದು. ಆದ್ರೆ ಬಾಯಿ ಮಾತಿಗೆ ಹೇಳೋದಲ್ಲ, ಹೃದಯದಿಂದ ಸಮರ್ಪಣೆ ಮಾಡ್ಬೇಕು, ಅರ್ಪಣೆ ಮಾಡ್ಬೇಕು ಬಾಬಾರವ್ರಿಗೆ. ಯಾಕಂದ್ರೆ ಅವ್ರ ಹತ್ರ ಎಲ್ಲ ಇದೆ, ಅವ್ರ ಹತ್ರ ಯಾವ್ದಿಲ್ಲ. ಅವ್ರು ಎಲ್ಲನೂ ಕೊಡುವಷ್ಟು, ಪ್ರಾಪ್ತಿ ಮಾಡುವಷ್ಟು ಶಕ್ತಿ ಅವರಲ್ಲಿದೆ. ಬಾಬಾ ಎಲ್ಲ ನಿನ್ನದು ಅಂದ್ರೆ, ನಿನ್ನದು ನಿನ್ನದು ನಿನ್ನದು, ನನ್ನದೇನು ಇಲ್ಲ. ಶರೀರ ನಿನ್ನದು, ಮನಸ್ಸು ನಿನ್ನದು, ಬುದ್ಧಿ ನಿಂದು, ಸಂಸ್ಕಾರ ನಿಂದು, ಸಂಕಲ್ಪ ನಿಂದು, ಮಾತು ನಿಂದು, ದೃಷ್ಟಿ ನಿಂದು, ಎಲ್ಲವೂ ನಿಂದು, ಧನ ನಿನ್ನದು, ಸಂಪತ್ತು ನಿಂದು, ಎಲ್ಲ ನಿಂದು ಅಂತಂದ್ರೆ, ಅದೆಲ್ಲದರ ಸಾಲ ನಾವು ಎಲ್ಲಿಂದ ಮಾಡ್ಕೊಂಡ್ ಬಂದಿದೀವಿ?
ಅರ್ಧ ಕಲ್ಪದಿಂದ ಆ ಎಲ್ಲದರ ಸಾಲ ತೀರೋಗುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಆ ಎಲ್ಲ ಸಾಲ ಏನಾಗುತ್ತೆ, ತೀರ್ಬಿಡುತ್ತೆ, ಲೆಕ್ಕ ಚುಪ್ತ ಆಗ್ಬಿಡತ್ತೆ. ನಾವಿನ್ನೂ ಲೆಕ್ಕಾಚಾರವನ್ನ ತಯಾರು ಮಾಡ್ಕೋಬಾರ್ದು, ಇನ್ನೂ ನಾವು ಸಾಲ ಮಾಡ್ಬಾರ್ದು. ಸಾಲವನ್ನ ನಾವು ತೀರ್ಸೋದಕ್ಕೆ ನಾವು ರೆಡಿ ಆಗಿರ್ಬೇಕೆ ಹೊರತು ಇನ್ನೂ ಸಾಲ ಮಾಡ್ಕೊಳ್ಳೋರಾಗಿರ್ಬಾರ್ದು. ಅರ್ಧ ಕಲ್ಪದ ಬೇರೆ ಲೆಕ್ಕ ಸಾಲ ಆಗುವಂತ, ಬಟ್ ಈ ಸಮಯದಲ್ಲಿ ನಾವು 1ಕ್ಕೆ 100% ಸಾಲ ಆಗತ್ತೆ. ನೀವು ಒಂದು ವ್ಯರ್ಥ ಸಂಕಲ್ಪ, ಒಂದು ನನ್ನದು ನಾನು ಅಂತ ಬಂತು ಅಂದ್ರೆ ಅದಕ್ಕೆ 100% ಅದು ಪದಮದಷ್ಟು, ಪಾಪ ಆದ್ರೂ ಪದಮ, ಪುಣ್ಯ ಆದ್ರೂ ಪದಮ, ಅದು ಸಾಲನು ಪದಮದಷ್ಟು ಆಗ್ಬಿಡುತ್ತೆ. ಮತ್ತೆ ಎಷ್ಟು ಜನ್ಮಗಳು ಬೇಕು ಮತ್ತೆ ಅದನ್ನ ತೀರ್ಸೋದಕ್ಕೆ? ಮತ್ತೆ ಜನ್ಮ ಇದೆಯಾ? ಇಲ್ವೇ? ಮತ್ತೆ ಲಾಸ್ಟ್ ಅಲ್ಲಿ ಹೇಗೆ ಅದನ್ನ ಶಿಕ್ಷೆಗಳು ತಿಂದೆ ನಾವು ಅದನ್ನ ತೀರಿಸ್ಕೋಬೇಕಾಗತ್ತೆ. ಪಶ್ಚಾತ್ತಾಪ ಪಟ್ಟು ಶಿಕ್ಷೆಗಳು, ದುಃಖ, ನೋವು, ಅವಿನಾಶ, ಇದ್ರಲ್ಲಿ ಎಲ್ಲದರಲ್ಲೂ ಸಿಕ್ಕಾಕೊಳ್ಬೇಕಾಗತ್ತೆ ಅಲ್ವಾ? ಮನಸ್ಸು, ಬುದ್ಧಿ ಎಲ್ಲದೂ ಬಾಬಾ 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 ಬಾಬಾ. ಇಲ್ಲಿ ನಾನು ನನ್ನದು ಅನ್ನೋದು ಬರಲೇಬಾರದು. ಅದಕ್ಕೆ ಸಮರ್ಪಣೆ ಅಂತ ಹೇಳುವಂಥದ್ದು. ಬ್ರಾಹ್ಮಣ ಜೀವನನೇ ಸಮರ್ಪಣೆಯ ಜೀವನ ಅಂತ ಅದಕ್ಕೆ ಹೇಳುವಂಥದ್ದು. ನಾವು ಬಾಬಾರವರ ನಾವು ಮಕ್ಕಳಾಗಿದ್ದೀವಿ ಅಂತಂದ್ರೆ, ಬಾಬಾರವರ ಮಕ್ಕಳಾಗಿದ್ದೀವಿ ಅಂದ್ರೆ ಅಷ್ಟೊಂದು ಈಸಿ ಅಲ್ಲ ನಾವು ಅದನ್ನ ಉಳಿಸ್ಕೊಳ್ಳೋದಕ್ಕೆ. ಆದ್ರೆ ಯಾವಾಗ ನಾವು ಅವರನ್ನ ನಾವು ಅರ್ಥ ಮಾಡ್ಕೋತೀವಿ, ಅವರ ಜೊತೆ ನಾವು ಇರ್ತೀವಿ, ಅವಾಗ ಏನಾಗ್ತಾ ಹೋಗುತ್ತೆ, ಎಲ್ಲ ಅವರದು ಅಂತ ಹೇಳ್ತೀವಿ, ಆಗ ಎಲ್ಲನೂ ಜಮಾ ಆಗ್ತಾ ಹೋಗುತ್ತೆ. ಈಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇದೆ ಅಲ್ವಾ? ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇದೆ, ಅದರಲ್ಲಿ ಅಷ್ಟೋ ಇಷ್ಟೋ ಅಮೌಂಟ್ ಇರುತ್ತೆ ಅಲ್ವಾ ಅಕೌಂಟಲ್ಲಿ. ಈ ಅಕೌಂಟ್ ಟ್ರಾನ್ಸಾಕ್ಷನ್ ಏನಿದೆ ಅದು ಎಷ್ಟು ದುಡ್ಡಿದೆ ಅನ್ನೋದು ನೀವೆಲ್ಲರಿಗೂ ತೋರಿಸ್ತೀರಾ? ನನ್ನ ಹತ್ರ ಇಷ್ಟು ದುಡ್ಡಿದೆ ಅಂತ ಹೇಳ್ಬಿಟ್ಟು ಅಕೌಂಟ್ ಟ್ರಾನ್ಸಾಕ್ಷನ್ ಎಲ್ಲರ ಹತ್ರ ಹೋಗಿ ತೋರಿಸ್ಕೊಂಬರ್ತೀರಾ? ಅದೆಷ್ಟು ಗುಪ್ತವಾಗಿ ಇಟ್ಕೋತೀರಲ್ಲ. ಹೇಳ್ಕೊಳ್ಳೋದು ಕೂಡ ಇಲ್ಲ, ತೋರಿಸೋದು ಕೂಡ ಇಲ್ಲ, ಮನೆಯವ್ರಿಗೆ ತೋರಿಸಲ್ಲ, ಫ್ಯಾಮಿಲಿಯವ್ರಿಗೆ ಕೂಡ ತೋರಿಸಲ್ಲ, ಅಷ್ಟು ಗುಪ್ತವಾಗಿ ಇಟ್ಟಿರ್ತೀರ. ಮತ್ತೆ ಈ ಸೇವೆ ಏನಿದೆ ಇದು ಅಕೌಂಟ್, ಇಲ್ಲಿ ಜಮಾ ಆಗ್ತಾರೋ ಜಮಾ ಖಾತೆ ಅದು. ನೀವು ₹1 ಕೊಟ್ಟರು ಅದು ಸೇವಿಂಗ್ಸು, ನೀವು ಶರೀರವನ್ನ ಬಳಸ್ತಿದ್ದೀರಾ ಅದು ಸೇವಿಂಗ್ಸು, ನಿಮ್ಮ ಮನಸ್ಸು ಬುದ್ಧಿಯನ್ನ ಬಳಸಿ ಅದು ಸೇವಿಂಗ್ಸು. ಮತ್ತೆ ನಾನು ಅಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದೆ, ಶರೀರದಿಂದ ಇಷ್ಟು ಸೇವೆ ಮಾಡಿದೆ, ಅಷ್ಟು ಜನಕ್ಕೆ ಸಂದೇಶ ಕೊಟ್ಟೆ, ಇಷ್ಟು ಜನಕ್ಕೆ ಕೋರ್ಸ್ ಕೊಟ್ಟೆ, ಇಷ್ಟು ಜನಕ್ಕೆ ಕ್ಲಾಸ್ ಮಾಡಿದೆ, ನಾನು ಅಷ್ಟು ಮಾಡಿದೆ, ಇಷ್ಟು ಸೆಂಟರ್ಗಳು ಕಟ್ಟಿದ್ದೆ, ಇಷ್ಟು ಅದು ಅಷ್ಟು ಇಷ್ಟು, ಇದೆಲ್ಲ ನಾವು ತೋರಿಸ್ಕೊಂಡ್ರೆ ಏನಾಯ್ತು ಅಲ್ಲಿ ಗುಪ್ತ? ಅದಕ್ಕೆ ಇದೇ ಇಲ್ಲ. ಲೌಕಿಕದಲ್ಲೇ ಹೇಳ್ತಾರೆ, ಅದೇನೋ ಹೇಳ್ತಾರಲ್ಲ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಯಲ್ಲಿ ಗೊತ್ತಾಗ್ಬಾರ್ದು ಅಂತ, ಏನೋ ಹೇಳ್ತಾರೆ ತಾನೆ, ಎಡಗೈಗೆ ಗೊತ್ತಾಗ್ಬಾರ್ದು, ಆ ತರ ಮಾಡ್ಬೇಕು ಸೇವೆಯನ್ನ ಅಂತೆಲ್ಲ ಹೇಳ್ತಾರಲ್ವಾ. ಮತ್ತೆ ಎಷ್ಟು ಅಲ್ಲೇನೆ ಅಷ್ಟು ಗುಪ್ತವಾಗಿ ಮಾಡ್ತಾರೆ ಅಂತಂದಾಗ, ಇಲ್ಲಿ ನಾವು ನಮ್ಮ ಸೇವೆ ನಾವು ಮಾಡ್ಕೋತಾ ಇರೋದು, ನಮ್ಮ ಪ್ರಾಪ್ತಿ ನಾವು ಮಾಡ್ಕೋತಾ ಇರೋದು. ಕವಡೆಗಳನ್ನ ತಗೊಳ್ತಾರೆ, ವಜ್ರಗಳನ್ನ ಕೊಡ್ತಾರೆ ನಮಗೆ ಬಾಬಾ, ಆಯ್ತಾ? ಕವಡೆಗಳನ್ನ ತಗೊಳ್ತಾರೆ, ವಜ್ರಗಳನ್ನ ನಮಗೆ ಕೊಡ್ತಾರೆ. ಇದು ನಾವು ಎಷ್ಟು ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರು ನಮಗೆ ಕೊಡುವಂತಹದ್ದು, ಜಮಾ ಆಗುವಂತಹದ್ದು. ಜಮಾ ಮಾಡ್ಕೋಬೇಕು. ವಾಚನೂ ಅಷ್ಟೇ, ಯಾವಾಗ ವಾಚ ಸೇವೆ ಮಾಡುವಾಗೂ ಅಷ್ಟೇ ಬಾಬಾ, ಕರ್ಮಣ ಸೇವೆ ಮಾಡುವಾಗ್ಲೂ ಬಾಬಾ, ಎಲ್ಲದರಲ್ಲೂ ಬಾಬಾ, ದೃಷ್ಟಿಯಲ್ಲೂ ಬಾಬಾ. ಕಷ್ಟ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ, ಮನಸ್ಸಲ್ಲಿ ಅವ್ರು ಇದಾರಂದ್ರೆ ಎಲ್ಲ ಈಸಿ ಆಗ್ಬಿಡುತ್ತೆ. ಮನಸ್ಸಲ್ಲಿ ಅವ್ರಿಗೆ ಜಾಗ ಕೊಡ್ಬೇಕು ನಾವು. ಅರ್ಧಕಲ್ಪದಿಂದ ದೇಹದಾರಿಗಳಿಗೆ, ವಸ್ತುಗಳಿಗೆ, ವ್ಯಕ್ತಿಗಳಿಗೆ, ಅದಕ್ಕೆ ಇದಕ್ಕೆ ಎಲ್ಲದನ್ನು ಮನಸ್ಸಲ್ಲಿ ತುಂಬ್ಕೊಂಡು ಬಂದಿದೀವಿ, ಡಸ್ಟ್ಬಿನ್ ಮಾಡ್ಕೊಂಡ್ ಬಂದಿದೀವಿ. ಈಗ ಅದೆಲ್ಲ ಕ್ಲೀನ್ ಆಗ್ಬೇಕು, ಅದೆಲ್ಲ ಶುದ್ಧ ಆಗ್ಬೇಕು. ಈಗ ಅಷ್ಟೆಲ್ಲ ಇಟ್ಕೊಂಡ್ ಬಂದಿದೀವಿ, ಈಗ ಬಾಬಾರವ್ರಿಗೆ ಕೊಡ್ಬೇಕು ಜಾಗ ಅಲ್ಲಿ. ಅವೆಲ್ಲ ಕಸ, ಅದೆಲ್ಲ ಡಸ್ಟ್ಬಿನ್, ಅದೆಲ್ಲ ವ್ಯರ್ಥ, ವೇಸ್ಟೇಜ್. ಅದೆಲ್ಲ ಬಾಬಾರವ್ರು ಇದಾರೆ ಮನಸ್ಸಲ್ಲಿ, ನನ್ನ ಮನಸ್ಸನ್ನ ಬಾಬಾರವ್ರು ಕೊಟ್ಟಿದ್ದೀನಿ ಅಂದಾಗ, ಮನಸ್ಸು ತುಂಬಾ ಬಾಬಾನೇ ಇದ್ದಾರೆ ಅಂತಂದಾಗ ಅಲ್ಲಿ ಶುದ್ಧತೆ, ಪವಿತ್ರತೆ, ಶ್ರೇಷ್ಠತೆ, ಸಮರ್ಥತೆ ಇರುತ್ತೆ. ಮತ್ತೆ ಬುದ್ಧಿ ಹಾಗೆ ಇರುತ್ತೆ, ಸಂಸ್ಕಾರನೂ ಹಾಗೆ ಇರುತ್ತೆ. ನಮ್ಮ ಒಂದು ವಾಚ, ಕರ್ಮಣ, ಎಲ್ಲ ಶರೀರ, ಧನ ಎಲ್ಲವೂ ಶ್ರೇಷ್ಠವಾಗೇ ಇರುತ್ತೆ. ಇಲ್ಲಿ ಯಾವುದೇ ಏನೇ ಮಾಡಿದ್ರು ನಾನು ಮಾಡಿದೆ, ನಾನು ಕೊಟ್ಟೆ, ಅರ್ಥ ಆಯ್ತಲ್ಲ? ನೋಡಿ, ನೀವೇನೇ ಸೇವೆ ಮಾಡಿ, ನೀವು ಸಂಕಲ್ಪದಲ್ಲಿ ನಾನು ಇದು ಕೊಟ್ಟೆ ಅನ್ಕೊಂಡ್ರೆ ಅಂದ್ರೆ ಅದು ಕಟ್ಟು,
ಅದು ಜಮಾ ಆಗೋದಿಲ್ಲ. ಬಾಬಾ ಅದನ್ನ ಸ್ವೀಕಾರ ಮಾಡೋದಿಲ್ಲ. ಎಲ್ಲಿ ನನ್ನದು ಅಂತ ನಾವು ಬಾಬಾರವ್ರ ಸೇವೆಯಲ್ಲಿ ಬಳಸ್ತೀವೋ ಅದನ್ನ ಬಾಬಾ ಸ್ವೀಕಾರ ಮಾಡೋದಿಲ್ಲ. ಇದು ನೆನಪಿರಬೇಕು ನಮಗೆ. ನನ್ನದಲ್ಲ ನಿನ್ನದು. ಬಾಬಾರವರ ಸೇವೆಯಲ್ಲಿ ಬಾಬಾ ಉಪಯೋಗಿಸ್ಕೊಳ್ತಿದ್ದಾರೆ. ವಿಶ್ವ ಸೇವಾರ್ಥವಾಗಿ. ಬಾಬಾರವರು ತಗೊಂಡೋಗೋದಿಲ್ಲ ಅಲ್ವಾ, ಬಾಬಾರವ್ರಿಗೆ ಅವಶ್ಯಕತೆನೂ ಇಲ್ಲ. ಅದು ಸೇವಾರ್ಥವಾಗಿ ಯಜ್ಞದಲ್ಲಿ ಬಾಬಾ ಬಳಸ್ಕೊಳ್ತಿದ್ದಾರೆ. ಅರ್ಥ ಆಯ್ತಲ್ಲ. ಇದು ನಾವೆಷ್ಟು ಕೊಡ್ತೀವಿ ಅಷ್ಟೂ ಸಹ ಏನಾಗ್ತಾ ಇರತ್ತೆ, ಜಮಾ ಆಗ್ತಾ ಇರತ್ತೆ. ಆದ್ರೆ ಅಲ್ಲಿ ನಾನು ಕೊಟ್ಟೆ, ನಾನು ಅನ್ನೋ ಭಾವನೆ, ಆ ಭಾವ ಇರಬಾರದು. ಸಂಕಲ್ಪದಲ್ಲೂ ಬರಬಾರದು. ಬಂತು ಅಂದ್ರೆ ಅದನ್ನ ಬಾಬಾ ಸ್ವೀಕಾರ ಮಾಡೋದಿಲ್ಲ. ನೀವು ಶರೀರದಿಂದಾನೇ ಮಾಡ್ತಿರೋ, ಮನಸ್ಸಿಂದಾನೇ ಮಾಡ್ತಿರೋ, ಧನದಿಂದಾನೇ ಮಾಡ್ತಿರೋ, ನೀವು ಏನು ದೃಷ್ಟಿಯಿಂದ ಮಾಡ್ತಿರೋ, ಸಂಕಲ್ಪಗಳು ಯಾವ್ದ್ರಿಂದಾದ್ರೂ ನೀವು ಮಾಡಿ, ಅಲ್ಲಿ ನಾನು ನನ್ನದು ಅಂತ ಬಂತು, ಇನ್ನೊಬ್ರು ಅಂತ ಬಂತು ಅಂದ್ರೆ ಇಲ್ಲ. ಅಲ್ಲಿ ಬಾಬಾ ಮಾಡಿದ್ರು. ಯಾರೇ ಒಬ್ಬ ಅಕ್ಕವರು ಮಾಡ್ಲಿ, ಒಬ್ಬ ಅಣ್ಣವರು ಸೇವೆ ಮಾಡಿದ್ರು ಕೂಡ ಅಲ್ಲಿ ಬಾಬಾರವರು ಅವ್ರ ಮೂಲಕ ಮಾಡಿಸ್ಕೊಂಡಿದ್ದಾರೆ. ಅರ್ಥ ಆಯ್ತಲ್ಲ. ಬಾಬಾರವರು ಅಂದ್ರೆ ಅವ್ರು ಮಾಡಿದ್ರು ಅಂತನೂ ನಾವು ಹೇಳ್ಬಾರ್ದು. ಯಾರಾದ್ರೂ ನಾವು ನೋಡಿರ್ತೀವಿ, ನಮ್ಮ ಕಣ್ಣು ಮುಂದೆನೆ ಯಾರಾದ್ರೂ ಅಕ್ಕವರು ಅಣ್ಣವ್ರು ಯಾರಾದ್ರೂ ಬಂದು ಯಜ್ಞದ ಏನಾದ್ರೂ ಸೇವೆ ಮಾಡಿದ್ರು, ಬಾಬಾರವರ ಸೇವೆಯಲ್ಲಿ ಅವರು ನಿಮಿತ್ತ ಆಗ್ಬಿಟ್ರು, ಆವಾಗ ಅಕ್ಕವ್ರು ಮಾಡಿದ್ರು, ಅಣ್ಣವ್ರು ಮಾಡಿದ್ರು, ಅದೂ ಸಹ ಬಾಬಾ ಸ್ವೀಕಾರ ಮಾಡೋದಿಲ್ಲ. ಅರ್ಥ ಆಯ್ತಲ್ಲ. ನಾವು ಆ ಥರನೂ ಅಷ್ಟೇನೆ, ಯಾರೇ ಏನೇ ಮಾಡಿದ್ರು ಕೂಡ ಬಾಬಾರವರ ಒಂದು ಶ್ರೇಷ್ಠ ಕಾರ್ಯದಲ್ಲಿ ಅವರು ಸಹಯೋಗಿಗಳು. ಎಲ್ಲದರ ಒಂದು ಸಹಯೋಗ. ಇವೆಲ್ಲ ನಾವು ಏನೇನು ಕೊಡ್ತೀವಿ ಬಾಬಾ ಸೇವೆಯಲ್ಲಿ, ಅವೆಲ್ಲನೂ ನಮಗೆ ರಿಟರ್ನ್, ಪದಮದಷ್ಟು ರಿಟರ್ನ್ ಬರೋದಕ್ಕೆ ನಾವು ಕೊಡ್ತಿರೋವಂಥದ್ದು. ಇಲ್ಲಿ ಯಾರ್ಯಾರ ನಮ್ಮ ಲಾಭಕ್ಕೋಸ್ಕರನೇ ನಾವು ಮಾಡ್ತಿರೋದು. ಇಲ್ಲಿ ಬಾಬಾರವ್ರಿಗೋಸ್ಕರ ಇನ್ನೊಬ್ರಿಗೋಸ್ಕರ ಅಲ್ಲ. ಅರ್ಥ ಆಯ್ತಲ್ಲ. ನಾವು ಮನಸ್ಸು ಬುದ್ಧಿಯಿಂದ ಬಾಬಾರವರಿಗೆ ಹೃದಯದಿಂದ ನಿಂದು ಅಂತ ಅಂದಾಗ ಅದೆಲ್ಲ ಬಾಬಾರವ್ರ ಹತ್ರ ಸೇಫ್ ಆಗಿರುತ್ತೆ. ಅದು ನಾವು ಬ್ಯಾಂಕಲ್ಲಿ ನಾವು ಸೇಫ್ ಆಗಿ ಇಟ್ಟಿರ್ತೀವಲ್ಲ, ಹಾಗೆ ಅದು ಸೇಫ್ ಆಗಿ ಇದ್ದಂಗೆ. ನಾವು ಆದ್ರೆ ಅದನ್ನ ತೋರಿಸ್ಕೋಬಾರ್ದು. ತೋರಿಸ್ಕೊಂಡ್ವಿ, ನಾವು ಇವ್ರಿಗೆ ಹೇಳ್ಕೊಂಡ್ವಿ, ನಾವು ಸಂಕಲ್ಪ ಮಾಡಿದೆ ಅಂದ್ರೆ ಅದೇನಾಗ್ಬಿಡುತ್ತೆ, ಕಟ್ ಆಗ್ಬಿಡುತ್ತೆ. ಅದೆಲ್ಲನು ಅಕೌಂಟಿಂದ ಅದೆಲ್ಲ ಕಟ್, ಮತ್ತೆ 0 ಬ್ಯಾಲೆನ್ಸ್ ಆಗ್ಬಿಡುತ್ತೆ ನೋಡಿ. ಆಮೇಲೆ ಮೈನಸ್ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಆಮೇಲೆ. ಅರ್ಥ ಆಗ್ತಿದೆಯಲ್ಲ. ಅದರಿಂದ ಸೇವೆ ನೋಡಿ, ಎಲ್ಲದರ ತನು ಮನ ಧನ, ಮನಸ ವಾಚ ಕರ್ಮಣ, ಇವುಗಳ ಒಂದು ಜಮಾ ಖಾತೆಯನ್ನ ವೃದ್ಧಿ ಮಾಡ್ಕೊಳ್ಳೋದು ಅಂದ್ರೇನೆ ಇಲ್ಲಿ ನಾನು ನನ್ನದು ಅನ್ನೋದು ಇಲ್ಲದೆ ಬಾಬಾರವ್ರದ್ದು, ಎಲ್ಲನೂ ಬಾಬಾರವ್ರದ್ದು, ನಾನು ಕೇವಲ ನಿಮಿತ್ತ. ಈ ಒಂದು ಭಾವನೆಯಿಂದ ನಾವು ಹೋಗ್ತಿರ್ತೀವಿ ಅಂದ್ರೆ ಅದು ಸೇವೆ ಆಗ್ತಿರುತ್ತೆ, ಜಮಾನು ಸಹ ಆಗ್ತಿರುತ್ತೆ. ಅಂದ್ರೆ ಒಂದೇ ಸರಿಗೆ ಬರುವಂತಹದ್ದಲ್ಲ. ನಾವು ಒಂದು ಸರಿ ತಪ್ಪು ಮಾಡಿದ್ರು ಸಹ ಇನ್ನೊಂದು ಸರಿ ಅದನ್ನ ತಿದ್ದುಕೊಂಡು ನಾವು ಹೋಗ್ಬೇಕು. ಮತ್ತೆ ಅದರ ಕಡೆ ಗಮನವನ್ನ ಕೊಡ್ತಾ ನಾವು ಮಾಡ್ತಾ ಹೋಗ್ಬೇಕು. ಬಾಬಾ ಸಮಾನವಾಗಿದೆಯಾ ನನ್ನ ಒಂದು ಕರ್ಮ, ಬಾಬಾ ಸಮಾನವಾಗಿದೆಯಾ, ಬಾಬಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಬಾಬಾರವರ ಸಮಾನ ಇದೆಯಾ ನನ್ನ ಸಂಕಲ್ಪ, ನನ್ನ ಬುದ್ಧಿ, ನನ್ನ ಸಂಸ್ಕಾರ, ನನ್ನ ಒಂದು ಕರ್ಮ, ನನ್ನ ಒಂದು ವಾಚ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ. ಬಾಬಾ ಸಮಾನವಾಗಿ ಯಾವಾಗ ಆಗುತ್ತೆ ಅಂದ್ರೆ ನಾವು ಅದೆಲ್ಲ ಬಾಬಾರವ್ರು ಕೊಟ್ಟಾಗ. ಇಲ್ಲಿ ಲೆಕ್ಕಾಚಾರ ಇದೆ. ಅರ್ಥ ಆಯ್ತಲ್ಲ. ನಾನು ಎಷ್ಟು ಕೊಡ್ತೀನೋ ಬಾಬಾರವರಿಗೆ ಅದನ್ನ ಬಳಸ್ಕೊಂಡು ಪದಮದಷ್ಟು ಅದು ನನಗೆ ವಾಪಸ್ ಕೊಡ್ತಾರೆ. ಅರ್ಥ ಆಯ್ತಲ್ಲ. ಇದು ನಾನು ಮನಸ್ಸು ಬುದ್ಧಿಯಿಂದ ಹೃದಯದಿಂದ ನಾನು ನಿಸ್ವಾರ್ಥ, ಬಟ್ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ನಾನು ಇಷ್ಟು ಕೊಡ್ತೀನಿ ಅಷ್ಟು ವೃದ್ಧಿ ಆಗುತ್ತೆ, ಆ ಒಂದು ಸಂಕಲ್ಪನೂ ನಾವು ಮಾಡಬಾರದು. ಯಾವುದೇ ಸ್ವಾರ್ಥ, ಯಾವುದೇ ನಿರೀಕ್ಷೆ ಇರಬಾರದು, ಎಕ್ಸ್ಪೆಕ್ಟೇಷನ್ಸ್ ಇರಲೇಬಾರದು. ಅದ್ಯಾವುದು ಇಲ್ಲದೆ ಗುಪ್ತವಾಗಿ ಸೇವೆಯನ್ನ, ನಿಷ್ಕಾಮಿಯಾಗಿ ಸೇವೆಯನ್ನು ನಾವು ಮಾಡಬೇಕಾಗತ್ತೆ. ಅದು ಸೇವೆ ಆಯ್ತಲ್ಲ. ಅದು ಸೇವೆ ಅನ್ನುವಂತಹದ್ದು ನಮಗೆ ಆ ಭಾವನೆ ಬರ್ಬೇಕು. ಅದು ನನ್ನ ಒಂದು ಪ್ರಾಪ್ತಿ, ನನ್ನ ಒಂದು ಭಾಗ್ಯ. ಅರ್ಥ ಆಯ್ತಲ್ಲ. ನೋಡಿ, ಬಾಬಾ ನನ್ನ ಭಾಗ್ಯ ತಯಾರಾಗೋದು ಇದೆ ಅಂದ್ರೆ ನನ್ನ ಮೂಲಕನೇ ಬಾಬಾ ಇವೆಲ್ಲ ತನು ಮನ ಧನದ್ದು ಈ ವಾಚ ಕರ್ಮಣ ಎಲ್ಲ ಸೇವೆ ಮಾಡಿಸ್ಕೋತಾರೆ. ನನ್ನ ಭಾಗ್ಯ ವೃದ್ಧಿ ಆಗ್ಬೇಕು, ನನ್ನ ಪ್ರಾಪ್ತಿ ಜಾಸ್ತಿ ಆಗ್ಬೇಕು ಅಂತಿದ್ರೆ ಇದೆಲ್ಲ ಮಾಡಿಸ್ಕೋತಾರೆ. ಇಲ್ಲ ಅಂದ್ರೆ ನಾವು ₹1 ಕೊಡಕ್ಕಾಗೋದಿಲ್ಲ ಬಾಬಾರವ್ರ ಸೇವೆಯಲ್ಲಿ.
ನಮ್ಮ ಶರೀರವನ್ನು ನಾವು ಕೊಡೋಕ್ಕಾಗೋದಿಲ್ಲ ಬಾಬಾರವ್ರ ಸೇವೆಯಲ್ಲಿ, ನಮ್ಮ ಮನಸ್ಸನ್ನು ನಾವು ಬಾಬಾರವ್ರ ಸೇವೆಯಲ್ಲಿ ಕೊಡೋಕ್ಕಾಗೋದಿಲ್ಲ. ಅದು ಸಹ ನಮ್ಮ ಭಾಗ್ಯ. ನಮ್ಮ ಮನಸ್ಸಿಂದ, ಶರೀರದಿಂದ, ಧನ ಸಂಪತ್ತಿನಿಂದ ನಾವು ಸೇವೆ ಮಾಡೋದು ಸಹ ಅದು ನಮ್ಮ ಭಾಗ್ಯ, ಅದು ಪುಣ್ಯ. ಯಾಕೆ ಅಂದರೆ ನಾವು ಎಷ್ಟು ಅದರ ಒಂದು ಸೇವೆ ಮಾಡ್ತೀವಿ ಅಂದರೆ ಅದು ಸಫಲ ಮಾಡ್ದಂಗೆ. ನಾವು ಸಫಲ ಮಾಡ್ತೀವಿ ಅಷ್ಟು ಸಫಲತೆ ಸಿಗುತ್ತೆ, ಅಷ್ಟು ವೃದ್ಧಿ ಆಗುತ್ತೆ, ಜಮಾ ಆಗುತ್ತೆ. ಆಯ್ತಲ್ಲ, ಇದೆಲ್ಲನೂ ಸಹ ನಾವು ಬಾಬಾರವ್ರಿಗೆ ಸಮರ್ಪಣೆ ಮಾಡುವಂತಹದ್ದು. ಅವೆಲ್ಲ ಅಷ್ಟೇ ವೃದ್ಧಿ ಆಗ್ತಾ ಹೋಗುತ್ತೆ. ಬಾಬಾರವ್ರಿಗೆ ಅವಶ್ಯಕತೆನೇ ಇಲ್ಲ ಇದೆಲ್ಲ ಅಲ್ವಾ. ಅಷ್ಟು ಸತ್ಯಯುಗವನ್ನ, ಅಷ್ಟು ಬಂಗಾರ ವಜ್ರದಿಂದ ಕೂಡಿರುವ ಸತ್ಯಯುಗವನ್ನ ತಯಾರು ಮಾಡ್ತಾರೆ ಅಂದ್ರೆ ಅವ್ರಿಗಷ್ಟು ಶಕ್ತಿ ಇದೆ ಅಂತಂದ್ರೆ ಅವ್ರಿಗೆ ಏನು ಅವಶ್ಯಕ. ನಮ್ಮ ಒಂದು ಪತಿತ ಪ್ರಪಂಚದ ವಿನಾಶಿ ಆ ಒಂದು ಧನ ಅವೆಲ್ಲ ಅವಶ್ಯಕತೆ ಇದೆ ಅವ್ರಿಗೆ? ಇಲ್ಲ. ನಮಗೆ ಕೊಡೋದಕ್ಕೆ, ನಮ್ಮ ಭಾಗ್ಯವನ್ನ ರೂಪಿಸೋದಕ್ಕೆ ಬಾಬಾ ಹಳೇದೆಲ್ಲ ಕೊಟ್ಬಿಡಿ, ಅದೆಲ್ಲ ನಾವು ಅವ್ರಿಗೆ ಕೊಟ್ಟು ಬಿಟ್ವಿ ಅಂದ್ರೆ ನಮ್ಗೆ ಅದ್ರ ಮೇಲೆ ಮೋಹ ಹೋಗುತ್ತೆ. ಆಯ್ತಾ, ಜೊತೆಗೆ ಜಮಾ ಆಗುತ್ತೆ, ನಷ್ಟ ಮೋಹ ಆಗೋದಕ್ಕೂ ಸಾಧ್ಯ ಆಗುತ್ತೆ. ಮತ್ತೆ ಜೊತೆಗೆ ಸಂಬಂಧಗಳನ್ನು ನಾವು ಅವ್ರಿಗೆ ಕೊಡಬೇಕು, ಇದು ಸಹ ಜಮಾ ಆಗತ್ತೆ. ಅರ್ಥ ಆಯ್ತಲ್ಲ. ಸಂಬಂಧ ನಾವು ತನ್ನೋದು ಕೇಳಿದ್ವಿ, ಮನಸ್ಸದು ಕೇಳಿದ್ವಿ, ಧನದ ಕೇಳಿದ್ವಿ ಅಲ್ವಾ. ಈಗ ಸಂಬಂಧಗಳ ಖಾತೆ ಕೂಡ ಜಮಾ ಆಗತ್ತೆ. ಇದನ್ನು ಸಹ ನಾವು ಅರ್ಥ ಮಾಡ್ಕೋಬೇಕು. ಏನು ಅಂತಂದ್ರೆ ಸಂಬಂಧಗಳು ಏನೇ ಇರ್ಬೋದು, ಲೌಕಿಕ ಸಂಬಂಧ, ದೇಹದಾರಿ ಸಂಬಂಧ, ಅಕ್ಕ ಅಣ್ಣ ತಮ್ಮ, ಗಂಡ ಹೆಂಡತಿ, ಮಕ್ಕಳು ಮೊಮ್ಮಕ್ಕಳು, ಅತ್ತೆ ಮಾವ ಅಲ್ವಾ, ಪತಿ ಪತ್ನಿ, ಪ್ರಿಯತಮ ಪ್ರಿಯತಮೆ, ಡಾಕ್ಟರು, ಫ್ರೆಂಡು, ಏನೇ ಸಂಬಂಧ ಇರಲಿ ಅವೆಲ್ಲವೂ ಸಹ ಬಾಬಾರವರೇ ಆಗಿರಬೇಕು ನಮಗೆ. ಆಯ್ತಲ್ಲ. ಅದಕ್ಕೆ ಸಮರ್ಪಣೆ, ತನು ಸಮರ್ಪಣೆ, ಮನ ಸಮರ್ಪಣೆ, ಧನ ಸಮರ್ಪಣೆ, ಜನ ಸಮರ್ಪಣೆ. ಯಾವ ಸಮರ್ಪಣೆ? ಜನ ಸಮರ್ಪಣೆ. ಜನವನ್ನ ಸಮರ್ಪಣೆ ಮಾಡಬೇಕು. ಅದು ಸಹ, ಅವುಗಳು ಸಹ ನಾವು ಅವರಿಗೆ ಸಮರ್ಪಣೆಯನ್ನ ಮಾಡಿದಾಗ ಆ ಸಂಬಂಧಗಳ ಒಂದು ಖಾತೆ ಶ್ರೇಷ್ಠವಾಗಿ, ಪವಿತ್ರವಾಗಿ, ಶುದ್ಧವಾಗಿ ಅದು ತಯಾರಾಗತ್ತೆ. ಹೇಗೆ ಅಂತಂದ್ರೆ ಈಗ ನಾವು ಬಾಬಾರವ್ರಿಗೆ ಹೇಳ್ತೀವಲ್ಲ, ಸರ್ವ ಸಂಬಂಧಿ ನೀನೆ ಬಾಬಾ, ಬಂಧು ಬಳಗ ಸರ್ವಸ್ವ ಎಲ್ಲವೂ ನೀನೆ, ಮನಸ್ಸಿಂದ ಹೇಳ್ಬಿಡ್ತೀವಿ. ಆದ್ರೆ ಹೃದಯದಿಂದ, ಅದು ನಿಶ್ಚಯದಿಂದ ಬರ್ಬೇಕು ಅವೆಲ್ಲನೂ ಸಹ. ಆಯ್ತಲ್ಲ. ನನಗೆ ನೀನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ನನ್ನ ಸರ್ವಸ್ವ ನೀನೆ ಅನ್ನುವಂತಹದ್ದು ನಿಶ್ಚಯದಿಂದ, ಹೃದಯದಿಂದ ಅದು ಬರಬೇಕು. ನಾವು ಒಪ್ಕೊಂಡಿರ್ಬೇಕು, ಅದನ್ನ ಸ್ವೀಕಾರ ಮಾಡಿರ್ಬೇಕು ನಾವು ಅದನ್ನ. ಆಯ್ತಲ್ಲ. ಎಲ್ಲ ಸಂಬಂಧ ನೀನೆ, ಆಯ್ತಾ, ಎಲ್ಲಾನು ನೀನೇ ಆಗಿದೆಯಾ. ಇಲ್ಲಿ ಯಾವುದೇ ಸಂಬಂಧ ಇಲ್ಲಿ ನಿಮ್ಗೆ ದೇಹದಾರಿ ಸಂಬಂಧದಲ್ಲಿ ಪತ್ನಿ ಪತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಂಗಿ ಯಾವುದೇ ಸಂಬಂಧ ಇರಲಿ, ಯಾವುದು ಆ ಸಂಬಂಧಗಳನ್ನ ನಾವು ನೋಡಬಾರದು. ನನ್ನ ಸಹೋದರಿ ಸಹೋದರರು ಒಂದು ಶರೀರದ ಲೆಕ್ಕದಲ್ಲಿ ನೀವು ನೋಡಿದಾಗ ಅಪ್ಪ ಅಮ್ಮ ಗಂಡ ಹೆಂಡತಿ ಅನ್ನೋದು ಬರದೆ, ಶರೀರದ ಲೆಕ್ಕದಲ್ಲಿ ನೀವು ನೋಡ್ಬೇಕು, ಇವರೆಲ್ಲ ಬ್ರಾಹ್ಮಣ ಆತ್ಮಗಳು, ಬ್ರಹ್ಮ ಮುಖಾವಂಶಾವಳಿಗಳು, ಸಹೋದರ ಸಹೋದರಿಯರು. ಆತ್ಮದ ಲೆಕ್ಕದಲ್ಲಿ ಇವರೆಲ್ಲರೂ ಸೋದರರು, ಆತ್ಮಿಕ ಸೋದರರು. ಆಯ್ತಾ. ಸಂಬಂಧ ಅವ್ರ ಜೊತೆ ಇಟ್ಕೋಬೇಕು, ಇವರ ಜೊತೆ ಏನಿದ್ರು ಸೇವಾರ್ಥವಾಗಿ ಇರಬೇಕಾಗತ್ತೆ. ಸೇವೆಯ ಒಂದು ಸಂಬಂಧದಲ್ಲಿ ನಾವು ಅವರ ಜೊತೆ ಬರ್ಬೇಕಾಗತ್ತೆ. ನಾವು ಎಲ್ಲವನ್ನ ಅವ್ರಿಗೆ ಎಲ್ಲ ನೀನೇ ಅಂತಂದಾಗ, ನನಗೆ ಯಾವುದಾದ್ರೂ ಸೇವೆಯನ್ನ ಮಾಡಿದಾಗ ನನಗೆ ಸಹಯೋಗಿಯಾಗಿ ಆ ಸಂಬಂಧದ ರೂಪದಲ್ಲಿ ಬಾಬಾನೇ ಬರ್ತಾರೆ. ಬರುವಂತಹದ್ದು ದೇಹದಾರಿನೇ ಇರ್ಬೋದು, ಆದ್ರೆ ಅಲ್ಲಿ ಬಾಬಾರವರೇ ಅವರನ್ನ ನಿಮಿತ್ತ ಮಾಡಿರ್ತಾರೆ. ಆಗ ನಾವು ಬಾಬಾನೇ ಇವ್ರ ಮೂಲಕ ಬಂದು ನನಗೆ ಸಹಯೋಗವನ್ನ ಕೊಡ್ತಿದ್ದಾರೆ, ಈ ಅಕ್ಕ ಅಲ್ಲ, ಈ ಅಣ್ಣ ಅಲ್ಲ, ಇವರಲ್ಲ ನನಗೆ ಸಹಯೋಗ ಕೊಡ್ತಿರೋದು, ಬಾಬಾ ಇವ್ರ ಮೂಲಕ ಸಹಯೋಗವನ್ನ ಕೊಡ್ತಿದ್ದಾರೆ. ಅದು ಬಾಬಾ ಅನ್ನುವಂಥದ್ದು ಬರುತ್ತೆ. ಆಗ ಅಂದ್ರೆ ನಾವು ಡೈರೆಕ್ಟ್ ಆಗಿ ಬಾಬಾನ ಬಿಟ್ಬಿಟ್ಟಿರ್ತೀವಿ. ದೇಹದಾರಿಗಳು ಅಣ್ಣವರು ಸಹಯೋಗ ಕೊಡ್ತಾರೆ ಬಿಡು, ಅಕ್ಕವರು ಸಹಯೋಗ ಕೊಡ್ತಾರೆ ಬಿಡು, ಬಾಬಾನ ಬಿಟ್ಬಿಟ್ಟು ಇವ್ರ ಮೇಲೆ ಆಧಾರ, ಇವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅವ್ರ ಕೈ ಕೊಟ್ಬಿಡ್ತಾರೆ, ಮೋಸ ಮಾಡ್ತಾರೆ, ಬರೋದಿಲ್ಲ, ಟೈಮ್ ಸರಿಯಾಗಿ ಬರೋದಿಲ್ಲ, ಟೈಮ್ ಸರಿಯಾಗಿ ಕೆಲಸನೂ ಆಗೋದಿಲ್ಲ. ಅದೇ ಬಾಬಾರವರಲ್ಲಿ ಜೋಡಿಸ್ರೆ ಆ ಸಂಬಂಧ ಬಾಬಾ ಮಾಡಿಸ್ತಾರೆ. ಬಾಬಾ ಕೊಟ್ಟಿದೆ ಎಲ್ಲ ಸಂಬಂಧ ಅವರೇ. ಆಯ್ತಾ. ಫ್ರೆಂಡ್ ಆಗು ಅವರೇ ಬರ್ತಾರೆ, ಪತಿಯಾಗಿ ಅವರೇ ಇದ್ದಾರೆ, ಮಗನಾಗಿ ಅವರೇ ಇದ್ದಾರೆ,
ಆಯ್ತಾ, ಅಣ್ಣನಾಗಿ ಅವರೇ ಇದ್ದಾರೆ, ಡಾಕ್ಟರು ಅವರೇ, ಎಲ್ಲನೂ ಅವರೇ ಅಂದಾಗ ಅವ್ರಿಗೆ ಶರೀರ ಇಲ್ಲ, ಯಾರೋ ಒಬ್ಬರನ್ನ ನಿಮಿತ್ತ ಮಾಡಿ ಅವ್ರ ಮೂಲಕ ಅವರೇ ಬರ್ತಾರೆ. ಅದಕ್ಕೆ ಜನವನ್ನ ಸಮರ್ಪಣೆ ಮಾಡಿ. ಆಗ ಏನಾಗುತ್ತೆ, ಸಂಬಂಧಗಳ ಖಾತೆ ಜಮಾ ಆಗುತ್ತೆ. ಅಂದ್ರೆ ಆ ಸಂಬಂಧ, ಈಗಲೂ ಸಂಬಂಧಗಳು ಚೆನ್ನಾಗಿರುತ್ತೆ, ಭವಿಷ್ಯದಲ್ಲೂ ಸಂಬಂಧಗಳು ಚೆನ್ನಾಗಿರುತ್ತೆ, ಜೊತೆಗೆ ದ್ವಾಪರ ಕಲಿಯುಗದಲ್ಲೂ ನಮಗೆ ಒಳ್ಳೆ ಸಂಬಂಧಗಳು ಸಿಗುತ್ತೆ. ಆಯ್ತಲ್ಲ. ಮತ್ತೆ ಅಂತಿಮದಲ್ಲಿ ಬಾಬಾ ಹೇಳಿದ, ಅಂತಿಮದಲ್ಲಿ ಒಂದೆರಡು ಜನ್ಮ ಅಷ್ಟೇ, ಈ ಜನ್ಮದಲ್ಲಂತೂ ಯಾವುದೇ ಒಂದು ಕೆಟ್ಟದಾಗಿದ್ರು ನಮ್ಗೆ ಒಳ್ಳೇದು, ಯಾಕಂದ್ರೆ ಬಾಬಾ ಸಿಗ್ತಿರ್ಲಿಲ್ಲ ಇಲ್ಲ ಅಂದಿದ್ರೆ. ಈ ಅಂತಿಮ ಜನ್ಮದಲ್ಲಿ ಸಂಬಂಧಗಳು ಚೆನ್ನಾಗಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದೆಲ್ಲ ಒಳ್ಳೇದಕ್ಕೆ, ಕಷ್ಟ ಬಂದಿದೆ ಈ ಸಮಯದಲ್ಲಿ ಅಂದ್ರೆ ಒಳ್ಳೇದಕ್ಕೆ ಅಂತ ತಿಳ್ಕೋಬೇಕು. ಯಾಕೆ ಅಂದ್ರೆ ಬಾಬಾ ಸಿಕ್ಕಿದ್ದಾರೆ, ಇಲ್ಲ ಅಂದಿದ್ರೆ ನಮಗ್ ಬಾಬಾ ಸಿಕ್ತಿರ್ಲಿಲ್ಲ. ಯಾಕೆಂದ್ರೆ ಆ ಸಂಬಂಧಗಳ ಪ್ರೀತಿಯಲ್ಲಿ ಅಲ್ಪಕಾಲಿಕ ದುಡ್ಡು ಅದು ಇದ್ರಲ್ಲೇನೆ ಮುಳುಗೋಗಿದ್ರೆ ಬಾಬಾ ಏನಕ್ಕೆ ಸಿಕ್ತಿದ್ರು ನಮ್ಗೆ ಅಲ್ವಾ. ಈ ಸಮಯದಲ್ಲಿ ಏನೇ ಇಲ್ಲದೆ ಇದ್ರೂ ಕೂಡ ಒಳ್ಳೇದೇ ಅಂತಾನೆ ನಾವು ತಿಳ್ಕೋಬೇಕು. ಅರ್ಥ ಆಯ್ತಲ್ಲ. ತನು ಮನ ಧನ ಜನ ಸಮರ್ಪಣೆ ಇವು ಜಮಾ ಆಗತ್ತೆ, ಖಾತೆ ಜಮಾ ಆಗತ್ತೆ. ಸಂಬಂಧ ಸಂಪರ್ಕನೂ ಸಹ ಇಲ್ಲೂ ಚೆನ್ನಾಗಿರುತ್ತೆ. ನೀವೇನೇ ಕೈ ಕೊಡೋದಿಲ್ಲ ನೋಡಿ, ಬಾಬಾ ಕೈ ಕೊಡ್ತಾರ, ಮೋಸ ಮಾಡ್ತಾರ ಹೇಳಿ? ಆ ಸಮಯಕ್ಕೆ ಯಾರೊಬ್ಬರ ಮೂಲಕ ನಿಮಗೆ ಎಷ್ಟೋ ಅನುಭವ ಆಗಿರ್ಬೋದು ಕೂಡ ಕೆಲವರಿಗೆ ಅಲ್ವಾ, ಆ ಸಮಯಕ್ಕೆ ಯಾರೋ ಒಬ್ರನ್ನ ನಿಮಿತ್ತ ಮಾಡ್ಬಿಡ್ತಾರೆ ಬಾಬಾ, ಅವ್ರ ಮೂಲಕ ಅವರೇ ಬಂದ್ ಮಾಡ್ತಾರೆ. ಯಾಕಂದ್ರೆ ನಾನೇನ್ ಹೇಳಿರ್ತೀನಿ, ಅಪ್ಪ ನೀನೆ, ಅಮ್ಮ ನೀನೆ, ಎಲ್ಲ ಸರ್ವ ಸಂಬಂಧ ನೀನೆ ಅಂತ ನಾನು ಹೇಳಿದೀನಾ? ಎಲ್ಲ ಸಂಬಂಧ ಅವರಲ್ಲೇ ನೋಡ್ತಿದ್ದೀನಾ? ಮತ್ತೆ ಯಾರು ಬರ್ತಾರೆ ಮಾಡೋದಕ್ಕೆ? ಅವರೇ ಬರ್ಬೇಕು. ಮತ್ತೆ ಅವರೇ ಯಾರೋ ಒಬ್ರ ಮೂಲಕ ಬಂದು ನಮಗೆ ಸಹಯೋಗವನ್ನ ಕೊಡ್ತಾರೆ, ಯಾರನ್ನಾದ್ರೂ ನಿಮಿತ್ತ ಮಾಡ್ತಾರೆ. ಅಂತಿಮದವರೆಗೂ ಇಲ್ಲೂ ಸಹ ನಮ್ಮ ಜೊತೆಯಲ್ಲಿ ಹಾಗೆ ಅವ್ರು ಇರುವಂತದ್ದು. ಅರ್ಥ ಆಯ್ತಲ್ಲ. ನಾವು ಬಾಬಾರವರು ಪರಮಾತ್ಮ, ಬಾಬಾ ಮುರುಳಿ ಓದಕ್ಕೆ ಯೋಗ ಮಾಡೋದಕ್ಕಷ್ಟೇ. ಮತ್ತೆ ಸರ್ವ ಸಂಬಂಧ ಅಂದಾಗ ಬರೀ ದೇಹದಾರಿಗಳು, ದುಡ್ಡು ಬೇಕು, ಈ ಸಂಬಂಧನೂ ಬೇಕು, ಬಾಬಾನೂ ಬೇಕು ಅಂದ್ರೆ ಅದಾಗೋದಿಲ್ಲ. ಮನಸ್ಸು ಬುದ್ಧಿಯಿಂದ ಹೃದಯದಿಂದ ನಾವೇನ್ ಮಾಡ್ಬೇಕು, ಬಾಬಾರವರಿಗೆ ಕೊಡ್ಬೇಕು. ಬಾಬಾರವರನ್ನೇ ಸರ್ವ ಸಂಬಂಧಿಯಾಗಿ ನಾವು ಮಾಡ್ಕೋಬೇಕು. ಯಾವ ಸಮಯದಲ್ಲಿ ಯಾರ ಅವಶ್ಯಕತೆ ಇರುತ್ತೆ ಅವರ ರೂಪದಲ್ಲೇ ಬಾಬಾ ಬರ್ತಾರೆ, ಅವರನ್ನ ನಿಮಿತ್ತ ಮಾಡ್ತಾರೆ. ಆಗತ್ತೆ, ಅದು ಮೋಸ ಆಗೋದಿಲ್ಲ, ಕೈ ಕೊಡೋದಿಲ್ಲ, ಮತ್ತೆ ಈಸಿನೂ ಆಗತ್ತೆ, ಹಗುರವಾಗಿ, ಯಾವುದೇ ಕಷ್ಟ ಇಲ್ಲದೆ ನಿಶ್ಚಿಂತವಾಗಿ ಸಹ ಆಗತ್ತೆ. ಮತ್ತೆ ಅದು ಸಫಲ ಆಗತ್ತೆ, ಆ ಒಂದು ಸೇವೆ, ಮತ್ತೆ ಸಫಲತೆನೂ ಸಹ ಸಿಗತ್ತೆ. ಅರ್ಥ ಆಯ್ತಲ್ಲ. ಯಾವ್ಯಾವುದನ್ನ ನಾವು ಸಮರ್ಪಣೆ ಮಾಡಬೇಕು, ಮತ್ತೆ ಯಾವುದನ್ನು ಅಷ್ಟೇ ಇದ್ರಲ್ಲೂ ಅದಕ್ಕೆ ಹೇಳೋದು ಇಲ್ಲಿ, ನನ್ನವರು, ನನ್ನ ಪತಿ, ನನ್ನ ಪತ್ನಿ, ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಮಗ, ನನ್ನ ಅಕ್ಕ, ನನ್ನ ತಮ್ಮ, ನನ್ನೋರು ಇದ್ಯಾವುದು ಬರಬಾರ್ದು. ನನ್ನರು ತನ್ನವರು ಯಾವುದು ಬರಬಾರ್ದು. ಇಲ್ಲಿ ನನ್ನವರು ಅಂದ್ರೆ ಬಾಬಾನೇ ಆಗಿರ್ಬೇಕು. ಆಯ್ತಾ. ಇಲ್ಲಿ ಯಾಕೆ ಅಂತಂದ್ರೆ ಬಾಬಾನ ಹೋಗಿ ನನ್ನವರು, ನನ್ನಪ್ಪ ನನ್ನಮ್ಮ ಅಂತ ನಾನು ಮಾಡ್ಕೊಳ್ಳದೆ, ದೇಹದಾರಿಗಳನ್ನ ಹೋಗಿ ನನ್ನಪ್ಪ ನನ್ನಮ್ಮ ಅಂತ ನಾವು ಮಾಡ್ಕೋತೀರಲ್ಲ, ಅದಕ್ಕೆ ಬಾಬಾ ಅಲ್ಲಿ ಸಹಯೋಗ ಕೊಡೋದಿಲ್ಲ ನಮ್ಗೆ. ಇದು ಅರ್ಥ ಮಾಡ್ಕೋಬೇಕು ನಾವು. ಅಲ್ಲಿ ಸಹಯೋಗ ಬಾಬಾ ನಮಗ್ ಕೊಡೋದಿಲ್ಲ. ಯಾಕೆಂದ್ರೆ ನಾವು ದೇಹದಾರಿಗಳನ್ನ ಅವ್ರನ್ನ ಆಧಾರ ಮಾಡ್ಕೊಂಡಿದೀವಿ, ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ, ಬಾಬಾನ್ ಬಿಟ್ಬಿಟ್ಟಿರ್ತೀವಿ. ಅಲ್ಲಿ ಅಪ್ಪನಾಗಿ ಕರೀರಿ, ಅಮ್ಮನಾಗಿ ಕರೀರಿ, ಪತಿಯಾಗಿ ಕರೀರಿ, ಡಾಕ್ಟರ್, ನಿಮ್ಗೆ ಯಾವ ಸಂಬಂಧ ಬೇಕು ಆ ಸಂಬಂಧದಲ್ಲಿ, ಯಾವ ಸಂಬಂಧ ರೂಪದ ನಿಮಗೆ ಸಹಯೋಗ ಬೇಕು ಆ ಸಂಬಂಧದಲ್ಲಿ ಬಾಬಾರವರನ್ನ ಕರೀರಿ, ಆ ಸಂಬಂಧದಲ್ಲಿ ಅವರನ್ನ ನೋಡಿರ್ಬೇಕು. ಇಲ್ಲೂ ಸಹ ನಮಗೆ ಆ ಸಂಬಂಧಗಳು ನಮ್ಮ ಜೊತೆ ಚೆನ್ನಾಗಿರುತ್ತೆ. ಆಯ್ತಾ. ಇಲ್ಲೂ ಸಹ ಆ ಸಂಬಂಧಗಳು ನಮ್ಮ ಜೊತೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಈಗ ನೋಡಿ, ಯಾರಿಗಾದ್ರೂ ಪತ್ನಿ ಅನ್ಕೊಳ್ಳಿ, ಪತ್ನಿ ಚೆನ್ನಾಗಿ ಅಂದ್ರೆ ಪತ್ನಿಗೆ ಪತಿ ಚೆನ್ನಾಗಿ ಹೊಡಿತಿರ್ತಾರೆ ಅನ್ಕೊಳ್ಳಿ, ಅವರಿಬ್ಬರ ಮಧ್ಯೆ ಸಂಬಂಧ ಚೆನ್ನಾಗಿರಲ್ಲ ಅನ್ಕೊಳ್ಳಿ. ಈ ಪತ್ನಿ ಏನ್ ಮಾಡ್ತಾರೆ, ನನಗೆ ಪತಿ ನೀನೇ ಬಾಬಾ, ನನಗೆ ಇವರಲ್ಲ, ಇವ್ರು ನನ್ನ ಸಹೋದರ ಆತ್ಮ ಆಗಿದ್ದಾರೆ, ನಿನ್ನ ಮಗು ಆಗಿದ್ದಾರೆ, ಶ್ರೇಷ್ಠ ಆತ್ಮ ಆಗಿದ್ದಾರೆ. ಈ ಆತ್ಮದ ಸ್ವಭಾವ ಸಂಸ್ಕಾರ ನಿಜವಾದದ್ದು ಶಾಂತಿ, ಪ್ರೀತಿ, ಸ್ನೇಹ, ಸುಖ, ಆನಂದ, ಜ್ಞಾನ, ಪವಿತ್ರತೆ, ಶಕ್ತಿ. ನಿನ್ನ ಮಗು ಆಗಿದ್ದಾರೆ ಇವರು, ನನ್ನ ಪತಿ ನೀನೇ ಆಗಿದೆಯಾ. ಯಾವಾಗ ಆ ಸಂಬಂಧ ಅವ್ರ ಜೊತೆ ಜೋಡಿಸ್ತೀನಿ, ಇಲ್ಲಿ ಯಾರಿರ್ತಾರೆ ಸ್ಥೂಲವಾಗಿ ಪತಿ ಸಂಬಂಧ, ಆಗ ಆ ಸಂಬಂಧ ಸರಿ ಹೋಗುತ್ತೆ. ಯಾಕಂದ್ರೆ ನಾನು ಯಾರ ಜೊತೆ ಜೋಡಿಸಿದ್ದೀನಿ, ನನ್ನ ಪತಿ ಸಂಬಂಧ, ಪತಿಯರಿಗೆ ಪತಿಯಾಗಿರುವಂತ ಪರಮೇಶ್ವರನ ಜೊತೆ ನನ್ನ ಸಂಬಂಧ, ಪತಿಯಾಗಿ ಅವ್ರ ಜೊತೆ ನಾನು ಕನೆಕ್ಟ್ ಆಗಿದೆ, ನನ್ನ ಪತಿ ಅಂತ ಅವ್ರನ್ನ ನಾನು ಒಪ್ಕೊಂಡಿದ್ದೀನಿ ಅಂತಂದ್ರೆ, ಮತ್ತೆ ಅವ್ರ ಗುಣ ಹೇಗಿರುತ್ತೆ, ಅವರ ಸಂಸ್ಕಾರ ಹೇಗಿರುತ್ತೆ, ಅದೇ ತರನೇ ಸ್ಥೂಲವಾದವರ ಒಂದು
ಯಾರು ಪತಿ ಇರ್ತಾರಲ್ಲ ಅವರ ಜೊತೆ ಆ ಸಂಬಂಧ ಚೆನ್ನಾಗಿರುತ್ತೆ. ಮತ್ತು ಅವರು ಟೆನ್ಷನ್ ಕೊಡೋದು, ಹಿಂಸೆ ಕೊಡೋದು ಅವೆಲ್ಲನೂ ಸಹ ನಿಧಾನಕ್ಕೆ ಲೆಕ್ಕಾಚಾರ ಚುಕ್ತಾ ಆಗತ್ತೆ. ಅಲ್ಲಿ ಸಂಬಂಧದ ಖಾತೆಗಳೇನಾಗ್ತಾ ಇರುತ್ತೆ, ಜಮಾ ಆಗ್ತಾ ಇರತ್ತೆ, ಒಳ್ಳೆ ರೀತಿಯಲ್ಲಿ ಜಮಾ ಆಗ್ತಾ ಇರತ್ತೆ. ಸ್ನೇಹ ಪ್ರೀತಿಯಿಂದ ಕೂಡಿರುವಂತಹ ಖಾತೆ, ಅದು ಸಂಬಂಧದ ಖಾತೆ ಜಮಾ ಆಗ್ತಾ ಇರತ್ತೆ. ನೀವು ಯಾವ ಸಂಬಂಧನಾದ್ರೂ ಬಾಬಾರವ್ರ ಹತ್ರ ಜೋಡಿಸ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಜೊತೆ ಯಾವುದೇ ಒಂದು ಸಂಬಂಧ ನಿಮ್ಮ ಜೊತೆ ಚೆನ್ನಾಗಿಲ್ಲ ಅಂತಂದ್ರೆ ಆ ಸಂಬಂಧ ನೀವು ನನ್ನ ಜೊತೆ ಜೋಡಿಸಿರೋದಿಲ್ಲ. ಬಾಬಾ ಸದಾ ಸ್ನೇಹಿ, ಸದಾ ಪ್ರೀತಿಯಿಂದ ಇರ್ತಾರೆ, ಸದಾ ಸಹಯೋಗಿ ಆಗಿರ್ತಾರೆ, ಸದಾ ಸುಖ ಶಾಂತಿಯನ್ನ, ಧೈರ್ಯವನ್ನ, ಶಕ್ತಿಯನ್ನು ಕೊಡೋರಾಗಿರ್ತಾರೆ. ಮತ್ತೆ ಎಲ್ಲ ಸಂಬಂಧಗಳನ್ನ ಅವ್ರ ಜೊತೆ ನಾವು ಜೋಡಿಸ್ತೀವಿ ಅಂದ್ರೆ ಈ ಸಂಬಂಧಗಳು ಅವರ ಸಮಾನವಾಗಿ ನಮಗೆ ಸಹಯೋಗವನ್ನ ಕೊಡ್ತಿರ್ತವೆ ಅವ್ರ ಮೂಲಕ. ಯಾಕಂದ್ರೆ ನೀನೇ ನನ್ನ ಪತಿ ಅನ್ಬಿಟ್ಟೆ ಅಂತಂದ್ರೆ ಇಲ್ಲಿರೋ ಪತಿ ಏನಿದ್ರೆ ಅವ್ರ ಮೂಲಕ ಏನ್ ಮಾಡ್ತಿರ್ತಾರೆ, ನಮಗೆ ಸಹಯೋಗವನ್ನ, ಅವರ ಸಮಾನವಾದ, ಬಾಬಾ ಸಮಾನವಾದ ಸಹಯೋಗವನ್ನ ಆ ತರ ನಮಗೆ ಕೊಡ್ತಿರ್ತಾರೆ. ಅರ್ಥ ಆಯ್ತಲ್ಲ? ಇವೆಲ್ಲನೂ ಸಹ ಸಂಬಂಧಗಳ ಖಾತೆ. ಅಂದ್ರೆ ತನುವಿನ, ಧನದ, ಮನಸ್ಸು ಇವೆಲ್ಲದರ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ವಿಧಿ ಆಗಿದೆ ಇದು. ಇಲ್ಲ ಅಂದ್ರೆ ಎಲ್ಲವೂ ಕಳ್ಕೊಂಡಂಗೆ, ಎಲ್ಲಾನು ಅರ್ಧ ಕಲ್ಪದ ಸಾಲ ತೀರ್ಬೇಕು ಈ ಒಂದು ಯುಗದಲ್ಲೇನೆ. ಮತ್ತೆ ಭವಿಷ್ಯಕ್ಕೂ ಜಮಾ ಆಗ್ಬೇಕು. ನಾವು ಜಮಾ ಮಾಡ್ಕೋಬೇಕಂದ್ರೆ ಇಲ್ಲಿ ಯಾವುದು ನಾನು, ನನ್ನದು, ನನ್ನವರು ಇದ್ಯಾವುದು ಇರಬಾರ್ದು. ಇಲ್ಲಿ ಕೇವಲ ಬಾಬಾ. ಅದಕ್ಕೆ ಸಮರ್ಪಣೆಯ ಗುಹ್ಯ ಅರ್ಥ ಅದು ಒಂದು ಕ್ಲಾಸ್ ಮಾಡಿಸಿದ್ದಾರೆ ಬಾಬಾ. ಅದನ್ನು ಬೇಕಾದ್ರೆ ನೀವು ಕೇಳಿ, ಸಮರ್ಪಣೆ ಅಂದ್ರೆ ಏನು ಅನ್ನೋದು ಸಹ ನೀಟಾಗಿ ಬಾಬಾ ತಿಳಿಸಿದ್ದಾರೆ. ಅದನ್ನ ಕೇಳಿದಾಗ ನಿಮಗೆ ಅರ್ಥ ಆಗತ್ತೆ ಕೂಡ. ಯಾಕೆ ಅಂತಂದ್ರೆ ನಾವೆಷ್ಟು ಪ್ರತಿದಿನ ಎಲ್ಲರೂ ನಾವು ಸೆಂಟರ್ಗಳಿಗೆ ಹೋಗ್ತೀವಿ, ಬರ್ತೀವಿ, ಕ್ಲಾಸ್ ಕೇಳ್ತೀವಿ, ಆ ಸೇವೆ ಮಾಡ್ತೀವಿ, ಈ ಸೇವೆ ಮಾಡ್ತೀವಿ, ಎಲ್ಲಾ ತರದ್ದು ಮಾಡ್ತಿರ್ತೀವಿ. ಆದ್ರೆ ಎಷ್ಟು ಜಮಾ ಮಾಡ್ಕೊಂಡಿದೀವಿ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಳಕ್ ಹೋಗೋದಿಲ್ಲ ಅಲ್ವಾ? ವ್ಯರ್ಥದಲ್ಲಿನೇ ಜಾಸ್ತಿ ಹೋಗ್ತಿರತ್ತೆ. ಬಟ್ ಜಮಾ ಮಾಡ್ಕೋಬೇಕಲ್ಲ, ಅದೇ ಪುಣ್ಯ ಅಲ್ವಾ? ಪುಣ್ಯ ಖಾತೆ ಅಲ್ವಾ ಅದೆಲ್ಲನು ಅಕೌಂಟ್ ಅಲ್ಲಿ ಇರುವಂತದ್ದು. ಯಾವುದನ್ನು ಅಷ್ಟೇನೆ ನಾವೇನೇ ಮಾಡಿದ್ರು ಅದು ನಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತಿರುತ್ತೆ. ಅದನ್ನ ನಾವ್ ಯಾರ ಹತ್ರನೂ ಹೇಳ್ಕೋಬಾರ್ದು, ಸಂಕಲ್ಪನೂ ಸಹ ನಾವು ಮಾಡಬಾರದು. ಸಂಕಲ್ಪದಲ್ಲೂ ಸಹ ನನ್ನದು, ನಾನು ಮಾಡಿದೆ ಅನ್ನೋದು ಬಂತು ಅಂದ್ರೆ ಅದು ಬಾಬಾ ಏನಾಗ್ಬಿಡುತ್ತೆ, ಅದು ಜಮಾ ಆಗೋದಿಲ್ಲ. ಅದು ವ್ಯರ್ಥ ಖಾತೆಯಲ್ಲಿ ಜಮಾ, ಪಾಪದ ಖಾತೆಯಲ್ಲಿ ಜಮಾ ಆಗ್ಬಿಡುತ್ತೆ, ಪುಣ್ಯದ ಖಾತೆಯಲ್ಲಿ ಜಮಾ ಆಗೋದಿಲ್ಲ. ಇಲ್ಲಿ ಪಾಪ ಪುಣ್ಯ ಎರಡದ್ದು ಖಾತೆ ಇದೆ ಜೊತೆಗೆ. ಅರ್ಥ ಆಯ್ತಲ್ಲ? ಪಾಪದಿಂದ ಸಂಪಾದನೆ ಮಾಡಿರೋದೇನು, ಪುಣ್ಯದಿಂದ ಸಂಪಾದನೆ ಮಾಡಿರೋದೇನು. ಪುಣ್ಯ ಖಾತೆ ಪಾಪ ಖಾತೆ ಅಂತೆಲ್ಲ ಹೇಳ್ತೀವಲ್ಲ, ಮತ್ತೆ ಇಲ್ಲಿ ನಾವೇನು ನಾನು ನನ್ನದು ಅನ್ನೋದು ಮಾಡ್ತೀವಿ ಅದು ಪಾಪ ಖಾತೆಯಲ್ಲಿ ಜಮಾ ಆಗತ್ತೆ. ಬಾಬಾ ಅಂತ ನಾವೇನ್ ಮಾಡ್ತೀವಿ ಅದು ಪುಣ್ಯ ಖಾತೆಯಲ್ಲಿ ಜಮಾ ಆಗತ್ತೆ. ಅರ್ಥ ಆಯ್ತಲ್ಲ? ಅದಕ್ಕೆ ನಮಗ್ ಪಾಪ ಬೇಡಪ್ಪ, ನಮಗ್ ಬರೀ ಪುಣ್ಯನೇ ಬೇಕು ಅಂತಂದ್ರೆ ಬರೀ ಬಾಬಾನೇ ಇರ್ಬೇಕಲ್ಲಿ ಅಲ್ವಾ? ಪುಣ್ಯ ಖಾತೆನೇ ಜಮಾ ಆಗ್ಬೇಕು ಅಂತಂದ್ರೆ ಪ್ರತಿ ಸಂಕಲ್ಪ, ಪ್ರತಿ ಮಾತು, ಬುದ್ಧಿ, ಸಂಸ್ಕಾರ, ದೃಷ್ಟಿ, ವೃತ್ತಿ, ಕರ್ಮ, ವಾಚ ಎಲ್ಲದರಲ್ಲೂ ಬಾಬಾ, ನಾನು ಕೇವಲ ನಿಮಿತ್ತ. ಅರ್ಥ ಆಯ್ತಲ್ಲ? ಯಾರೇ ನಿಮಗ್ ಬಂದು ಸಹಯೋಗ ಕೊಟ್ರು ಬಾಬಾ ಅವ್ರ ಮೂಲಕ ಕೊಟ್ಟಿದ್ದಾರೆ. ಬಾಬಾನೇ ಕೊಟ್ಟಿರುವಂತದ್ದು, ಅವ್ರು ನಿಮಿತ್ತ ಆಗಿದಾರಷ್ಟೇ. ಅರ್ಥ ಆಯ್ತಲ್ಲ? ಇದನ್ನು ಸಹ ನೋಡ್ಬೇಕು. ಇಲ್ಲಾಂದ್ರೆ ಅವ್ರು ಕೊಟ್ಟಿದ್ದೋ ಏನಾಗ್ಬಿಡುತ್ತೆ, ನಾವು ತಗೊಂಡ್ರು ಕೂಡ ಅದು ನಮಗೆ ತೃಪ್ತಿ ಕೊಡೋದಿಲ್ಲ, ಸಂತುಷ್ಟತೆ ಅನ್ನೋದು ಕೊಡೋದಿಲ್ಲ. ಯಾರು ಏನೇ ಸಹಯೋಗ ಕೊಟ್ರು, ಅರ್ಥ ಆಯ್ತಾ, ಅವ್ರು ಕೊಟ್ರು ಅಂತಂದ್ರೆ ಅವ್ರ ಜೊತೆ ಲೆಕ್ಕಾಚಾರ ತಯಾರಾಗುತ್ತೆ. ಇದನ್ನು ಸಹ ನಾವು ಗಮನಿಸ್ಬೇಕಾಗತ್ತೆ. ಈಗ ಯಾರೇ ಒಂದು ಸೇವೆ ಮಾಡ್ಲಿ, ಅರ್ಥ ಆಯ್ತಲ್ಲ, ನಿಮ್ಗೆ ಲೌಕಿಕದಲ್ಲೇ ಮನೆಯಲ್ಲಿದ್ದಾಗ್ಲೇ ಯಾರೇ ನಿಮ್ಗೆ ಸಹಯೋಗ ಮಾಡ್ಲಿ, ಪತಿಗೆ ಪತ್ನಿ ಮಾಡ್ಬೋದು, ಪತ್ನಿಗೆ ಪತಿ ಮಾಡ್ಬೋದು, ಇಲ್ಲ ಯಾರೇ ಒಂದು ರಿಲೇಷನ್ ಇರ್ಬೋದು, ಯಾರೇ ಸಹಯೋಗ ಕೊಡ್ಲಿ ಬಾಬಾನೇ ಮಾಡಿದ್ರು. ಇಲ್ಲ ಅವ್ರು ಕೊಟ್ರು, ಇವ್ರು ಕೊಟ್ರು, ಅವ್ರು ಸಹಾಯ ಮಾಡಿದ್ರು, ಇವ್ರು ಸಹಾಯ ಮಾಡಿದ್ರು ಅಂದ್ರೆ ಅವ್ರ ಜೊತೆ ಲೆಕ್ಕಾಚಾರ ತಯಾರಾಗುತ್ತೆ. ಮತ್ತೆ ಅವ್ರಿಗೆ ನೀವು ತೀರಿಸ್ಬೇಕು ಆ ಲೆಕ್ಕಾಚಾರನ. ಈಗ ಸಮಯ ಇಲ್ಲ ಮತ್ತೆ ಹುಟ್ಟಿ ತೀರಿಸಕ್ಕೆ ಅಲ್ವಾ? ಅದಕ್ಕೆ ಬಾಬಾ ಅಂದಾಗ ಸಮಾಪ್ತಿ ಆಗತ್ತೆ, ಪಾಪ ಸಮಾಪ್ತಿ ಆಗತ್ತೆ, ಲೆಕ್ಕಾಚಾರ ಸಮಾಪ್ತಿ ಆಗತ್ತೆ. ಅವರು ಇವರು ನಾನು ನನ್ನದು ಅವ್ರದ್ದು ಅಂತಂದೆ ಅಂದ್ರೆ ಅಲ್ಲಿ ಪಾಪ ತಯಾರಾಗತ್ತೆ. ಮತ್ತೆ ಯಾವ್ದು ಬೇಕು ನಮಗೆ ಅಲ್ವಾ? ಸೆಂಟರ್ಗೆ ಇರ್ಬೋದು, ಯಾರೇ ಒಂದು ಅಕ್ಕಂದ್ರು ಮೂಲಕ ಬಾಬಾ ಸಹಯೋಗ ಕೊಡ್ಲಿ, ಇನ್ನೊಬ್ಬರ ಮೂಲಕ ಸಹಯೋಗ ಕೊಟ್ರು, ಇದು ಬಾಬಾ ಕೊಟ್ರು, ಬಾಬಾ ಮಾಡಿಸಿದ್ರು, ಆಗ ಏನಾಗುತ್ತೆ, ಅದು
ಪುಣ್ಯ ಖಾತೆ. ಅವ್ರಿಗೂ ಪುಣ್ಯ, ನಮಗೂ ಪುಣ್ಯ, ನಮಗೂ ಸಹಯೋಗ ಸಿಕ್ತು, ಅವ್ರಿಗೂ ಭಾಗ್ಯ ಪ್ರಾಪ್ತಿ ಆಯಿತು. ಆಯ್ತಲ್ಲ, ಅಂದರೆ ಇಲ್ಲಿ ನಮಗೂ ಸಹ ಸಹಯೋಗ ಸಿಕ್ತು, ಅವ್ರಿಗೂ ಸಹಯೋಗ ಸಿಕ್ತು ಅಲ್ವಾ. ಅಂದರೆ ಬಾಬಾ ಅವ್ರ ಮೂಲಕ ಸೇವೆಯನ್ನು ಮಾಡಿಸಿದ್ದಾರೆ, ಈ ಒಂದು ಭಾವನೆ ಇರಬೇಕು. ಅವ್ರು ಮಾಡಿದ್ರು ಅಂತಂದರೆ ಏನಾಯಿತು, ನನಗೂ ಅವ್ರಿಗೂ ಲೆಕ್ಕಾಚಾರ ತಯಾರಾಯಿತು. ಇವಾಗ ಅವ್ರು ಕೊಟ್ಟರು ನನಗೆ ಅಂತಂದರೆ ಮತ್ತೆ ನಾನು ಅವ್ರಿಗೆ ಮತ್ತೆ ವಾಪಸ್ ಕೊಡಬೇಕಲ್ಲ, ಲೆಕ್ಕಾಚಾರ ಆಯ್ತಲ್ಲ, ಅಲ್ಲಿ ಕೊಡೋದು ತಗೊಳ್ಳೋದು ಇರುತ್ತಲ್ಲ. ಬಾಬಾ ಕೊಟ್ಟರು ಅವ್ರ ಮೂಲಕ ಬಾಬಾ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ ಲೆಕ್ಕಾಚಾರ ಸಮಾಪ್ತಿ. ನನಗೂ ಅವ್ರಿಗೂ ಏನೂ ಇಲ್ಲ, ನನಗೂ ಬಾಬಾಗೆ ಇರುತ್ತಷ್ಟೆ. ಬಾಬಾರವ್ರಿಗೆ ನಾನು ವಾಪಸ್ ಕೊಡ್ಬೇಕೇನು? ಅವ್ರು ನಮ್ಮ ಹತ್ರ ಏನೂ ತಗೊಳ್ಳೋದೇ ಇಲ್ಲ. ಏನು ತಗೊಳ್ತಾರೆ ಅವರು? ಏನಕ್ಕೆ ತಗೊಳ್ತಾರೆ? ಇಲ್ಲ. ಇದು ಸಹ ಬೇಕಾಗತ್ತೆ. ಯಾವುದೇ ಸಂಬಂಧ ನಿಮಗೆ ಕೊಡಲಿ, ಆಯ್ತಾ, ಲೌಕಿಕದಲ್ಲಿರ್ಬೋದು ಅಲೌಕಿಕದಲ್ಲಿರ್ಬೋದು, ಎಲ್ಲೇ ಆದರೂ ಕೂಡ ಬಾಬಾ ಕೊಟ್ಟರು, ಬಾಬಾ ಮಾಡಿಸಿದ್ರು. ಅವ್ರ ನಿಮಿತ್ತ ಅಷ್ಟೇ ಬಾಬಾನೇ ಮಾಡಿಸ್ತಿರುವಂಥದ್ದು. ಅವಾಗೇನಾಗುತ್ತೆ, ಲೆಕ್ಕಾಚಾರ ಸಮಾಪ್ತಿ, ಪುಣ್ಯ ಖಾತೆ ಜಮಾ ಆಯ್ತಲ್ಲ. ಆಗ ಕೊಟ್ಟೋರ್ಗೂ ಕೂಡ ಯಾರಾದರೂ ಈಗ ಒಂದು ಸೆಂಟರೇ ಅನ್ಕೊಳ್ಳಿ, ಸೆಂಟರ್ಗೆ ಯಾವುದಾದ್ರೂ ಒಂದು ಧನ ಸೇವೆ ಮಾಡಿದ್ರು, ಇಲ್ಲ ಏನೇ ಒಂದು ಸೇವೆ ಮಾಡಿದ್ರು, ಬಾಬಾ ಇವ್ರ ಮೂಲಕ ಮಾಡಿಸಿದ್ದಾರೆ. ಆಗ ಅವ್ರು ಯಾರು ಮಾಡಿದ್ರಲ್ಲ ನಿಮಿತ್ತಾಗಿ, ಅವರ ಪ್ರಾಪ್ತಿ ಜಾಸ್ತಿ ಆಗತ್ತೆ. ಅಣ್ಣವ್ರು ಕೊಟ್ಟರು ನಮಗೆ ಅಂತಂದ್ರೆ ಅದು ನಮಗವ್ರಿಗೂ ಲೆಕ್ಕಾಚಾರ ಆಗತ್ತೆ. ಮತ್ತೆ ಅವ್ರಿಗೆ ಪ್ರಾಪ್ತಿ ಎಲ್ಲಾಗತ್ತೆ? ಅಲ್ಪಕಾಲಿಕ ಪ್ರಾಪ್ತಿ. ಅವ್ರು ಕೊಟ್ಟರು ಅಂದರೆ ಮತ್ತೆ ಅವ್ರು ಕೊಟ್ಟಿದ್ದಕ್ಕೇನು ಅಲ್ಪ ಸ್ವಲ್ಪ ಸಿಗುತ್ತೆ. ಅದು ಬಾಬಾರವರಿಂದ ಪ್ರಾಪ್ತಿ ಸಿಗೋದಿಲ್ಲ. ಅರ್ಥ ಆಯ್ತಲ್ಲ, ಸಿಗೋದಿಲ್ಲ. ಅದಕ್ಕೆ ನಮ್ಮ ಒಂದು ದೃಷ್ಟಿ, ಭಾವನೆ, ಇತರದ್ದು ಸಹ ಅದು ಕೌಂಟ್ ಆಗತ್ತೆ. ಬಾಬಾ 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 ಯಾರೇ ಕೊಡಲಿ, ಇಲ್ಲ ನಾವೇ ಕೊಡಲಿ, ನಾವು ಕೊಡಬೇಕಾಗಿದ್ದು ಬಾಬಾ ನನ್ನ ಮೂಲಕ ಕೊಡ್ತಿದ್ದಾರೆ. ನಾನು ನಿಮಿತ್ತ ಆಗಿದ್ದೀನಿ, ಆಯ್ತಾ. ನಾನು ಕೊಟ್ಟೆ ಅಂತಂದರೆ ಅಲ್ಲಿ ಮುಗೀತು ಲೆಕ್ಕಾಚಾರ ಸ್ಟಾರ್ಟ್ ಆಯ್ತು. ಆಮೇಲೆ ಅಲ್ಲೇನಾಯಿತು, ಲೆಕ್ಕಾಚಾರ ಸ್ಟಾರ್ಟ್ ಆಯ್ತು. ನಾನು ಕೊಡ್ತಿದ್ದೀನಿ ಅವ್ರಿಗೆ ಅಂತಂದರೆ ಮತ್ತೆ ಅವ್ರು ನನಗೆ ಕೊಡಬೇಕಾಗತ್ತೆ. ಇವೆಲ್ಲ ಲೆಕ್ಕಾಚಾರಗಳಿದ್ದಾವೆ, ಸೂಕ್ಷ್ಮವಾಗಿದ್ದಾವೆ. ಇವೆಲ್ಲನೂ ಸಹ ನಾವೇನು ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ಅದಕ್ಕೆ ಹೇಳ್ತಾರಲ್ಲ, ಶ್ವಾಸದಲ್ಲೂ ಸ್ಮೃತಿ ಇರಬೇಕು ಅನ್ನೋದು ಯಾಕೆ. ಇಲ್ಲಿ ಮೇಯ್ನು ನನ್ನದು ಯಾವತ್ತೂ ಅಷ್ಟೇ ನೋಡಿ, ನನ್ನ ಸೆಂಟರು, ನನ್ನ ಮನೆ, ನನ್ನೂರು, ನನ್ನದು. ಇದು ಬಾಬನ ಮಕ್ಕಳಾದ್ಮೇಲೆ ಸ್ವಲ್ಪ ನಾವು ಕಡಿಮೆ ಮಾಡಲೇಬೇಕಾಗತ್ತೆ. ಯಾಕೆಂದರೆ ನನ್ನದು ಅನ್ಕೊಂಬಂದಿನೇ ಬಂಧನ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಲೆಕ್ಕಾಚಾರ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನನ್ನದು ಅಂತ ಅದು ಜಾಸ್ತಿ ಎಷ್ಟೊಂದು ಲೋಡ್ಗಳಾಗೋಗಿದೆ. ಅದು ನನ್ನದು ಅನ್ಕೊಂಡು ಅಷ್ಟೊಂದು ಇಟ್ಕೊಂಡ್ಬಿಟ್ಟಿದ್ದೀವಿ. ಈಗ ನನ್ನದಲ್ಲ ಅಂತ ಖಾಲಿ ಮಾಡ್ಕೋಬೇಕಷ್ಟೇ. ಈಗ ಯಾವುದು ನನ್ನದಲ್ಲ, ಯಾವುದು ಸುಖ ಕೊಡುವಂಥದ್ದಲ್ಲ, ಎಲ್ಲ ದುಃಖ ಕೊಡುವಂಥದ್ದೇ ಇರುವಂಥದ್ದು. ಆದ್ದರಿಂದ ಯಾವುದು ನನ್ನದಲ್ಲ, ಬಾಬಾ ಒಬ್ಬರು ಬಿಟ್ಟರೆ ಯಾವುದು ನನ್ನದಲ್ಲ. ಅಷ್ಟು ನಿಷ್ಕಾಮಿಯಾಗಿ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡಬೇಕಾಗತ್ತೆ. ಆಗ್ತೈತಲ್ಲ. ಯಾರೇ ಆಗಲಿ, ಯಾರು ಎಷ್ಟೇ ಸೇವೆ ಮಾಡಲಿ, ನಾವು ನೋಡ್ತೀವಿ ಎಲ್ಲೇ ಒಂದು ಕಡೆ ಒಂದು ಭಾಷಣ ಮಾಡಬೇಕಾಗ್ಲಿ, ಯಾರಾದರೂ ಇವಾಗ ಶರೀರ ಬಿಡ್ತಾರೆ ಅಂದ್ಕೊಳ್ಳಿ, ಶರೀರ ಬಿಟ್ಟಾಗೂ ಅಷ್ಟೇ ಅವ್ರಿಗೆ ಅವ್ರ ಬಗ್ಗೆ ನಿಂತ್ಕೊಂಡು ಭಾಷಣಗಳನ್ನು ನೀವು ಮಾಡ್ತೀರಾ, ನಿಜ ಅಲ್ವಾ. ಆದರೆ ಅವರಿಗೆ ಪ್ರಾಪ್ತಿ ಆಗಬೇಕು, ಅವರಷ್ಟು ಸೇವೆಯನ್ನು ನಿಮಿತ್ತವಾಗಿ ಮಾಡಿದ್ದಾರೆ, ಆ ಪ್ರಾಪ್ತಿ ಅವ್ರಿಗೆ ಜಮಾ ಆಗಬೇಕು ಅಂದರೆ ನಾವು ಏನು ಮಾಡಬೇಕು, ಬಾಬಾ ಅವ್ರ ಮೂಲಕ ಇಷ್ಟು ಸೇವೆ ಮಾಡಿಸಿದ್ದಾರೆ, ಬಾಬಾ ಮಾಡಿಸಿದ್ದಾರೆ. ಆಗ ಏನಾಗತ್ತೆ, ಅವರು ನಿಮಿತ್ತ ಆಗಿದ್ರು, ಬಾಬಾ ಅವ್ರ ಮೂಲಕ ಮಾಡಿಸಿದ್ದಾರೆ, ಆಗ ಅವ್ರ ಖಾತೆಯಲ್ಲಿ ಜಮಾ ಆಗುತ್ತೆ. ಅದನ್ನು ಬಿಟ್ಟು ಅಕ್ಕವ್ರು ಇಷ್ಟು ಮಾಡಿದ್ರು, ಅಕ್ಕವ್ರು ಅಷ್ಟು ಮಾಡಿದ್ರು, ನಾವೇ ಖಾಲಿ ಮಾಡ್ದಂಗೆ ಆಗ್ಬಿಡುತ್ತೆ. ಅವ್ರಿಗೆಲ್ಲಿ ಜಮಾ ಆಗುತ್ತೆ. ಅವ್ರಿಗೂ ಆ ಭಾವನೆ ಇರಬಾರ್ದು, ನಮಗೂ ಸಹ ಆ ಭಾವನೆ ಇರಬಾರ್ದು. ಭಾಷಣಗಳನ್ನು ಮಾಡಿದಾಗ ಅಕ್ಕವರು ಇಷ್ಟು ಸೇವೆಯನ್ನು ಬಾಬಾ ಇವ್ರ ಮೂಲಕ ಅಷ್ಟು ಸೇವೆಯನ್ನು ಮಾಡಿಸಿದ್ದಾರೆ. ಬಾಬಾರವರು ಅಂದರೆ ಅವರು ಅಷ್ಟು ನಿಮಿತ್ತ ಆಗಿರ್ತಾರೆ. ಅಂದರೆ ಅವರ ಮನಸ್ಸು, ಬುದ್ಧಿ, ಸಂಸ್ಕಾರವನ್ನು ಅವ್ರಿಗೆ ಎಷ್ಟು ಬಾಬಾರವರಿಗೆ ಸಮರ್ಪಣೆ ಮಾಡಿರ್ತಾರೆ, ಅಷ್ಟು ಅವ್ರ ಮೂಲಕ ಬಾಬಾ ಸೇವೆ ಮಾಡಿಸ್ಕೊಂಡಿರ್ತಾರೆ. ಅರ್ಥ ಆಯ್ತಲ್ಲ. ಬಾಬಾ ಮಾಡಿದ್ದಾರೆ, ಆಯಿತಾ. ಅವರು ಬಾಬನ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅಷ್ಟು ಸಮರ್ಪಣೆ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ ಅಲ್ವಾ. ಬಾಬಾ ಮಾಡಿಸಿದ್ದಾರೆ, ಬಾಬಾ ಮಾಡಿದ್ದಾರೆ ಅವ್ರ ಮೂಲಕ, ಆಗ ಅವ್ರಿಗೆ ಪ್ರಾಪ್ತಿ ಆಗತ್ತೆ. ಅದು ಬಾಬಾ ಅಂತಂದಾಗ ಏನಾಗುತ್ತೆ, ಅಲ್ಲಿ ಪುಣ್ಯ ಖಾತೆ ತಯಾರಾಗತ್ತೆ. ನಾವೇನು ಮಾಡ್ತೀವಿ, ಅಕ್ಕವ್ರು ಇಷ್ಟು ಮಾಡಿದ್ರು, ಅಕ್ಕವ್ರು ಆ ಥರ ಇದ್ರು, ಅಕ್ಕವ್ರು ಈ ಥರ ಇದ್ರು, ಬಾಬನ ಬಿಟ್ಬಿಡ್ತೀವಿ ಆ ಕಡೆ ಸೈಡಿಗೆ. ಇವರನ್ನು ಹೊಗಳ್ಕೊಂಡು ಇವರನ್ನು ನಾವು
ಕೂತ್ಕೋತೀವಿ. ಅವಾಗ ಏನಾಯ್ತು, ನಾವೆಷ್ಟೇ ಹೊಗಳಿದ್ರು ಕೂಡ ಅವ್ರಿಗೆ ಪುಣ್ಯ ಖಾತೆ ತಯಾರಾಗತ್ತಾ? ತಯಾರಾಗತ್ತಾ? ನಾವು ಅವರು ಅಂತ ನೋಡ್ತಿದ್ವಿ, ಬಾಬಾನ್ ನೋಡ್ತಿಲ್ಲ. ಬಾಬಾನ್ ಬಿಟ್ಬಿಟ್ವಿ. ಅಲ್ಲಿ ಮಾಡಿಸಿರೋದು ಬಾಬಾ, ಮಾಡಿರೋದು ಬಾಬಾ, ಅವರನ್ನು ನಿಮಿತ್ತ ಮಾಡಿದ್ದಾರೆ ಬಾಬಾ. ಆದ್ರೆ ನಾವು ಅವರನ್ನ ನೋಡ್ತಿದ್ದೀವಿ ಹೊರತು ಬಾಬಾರವರನ್ನ ಬಿಟ್ಬಿಟ್ಟಿದೀವಿ. ಮತ್ತೆ ಅವರಿಗೆ ಪ್ರಾಪ್ತಿ ಆಗೋದು ಹೇಗೆ? ಅದಕ್ಕೆ ಬಾಬಾ ಹೇಳ್ತಾರಲ್ಲ, ನೀವು ಯಾರನ್ನೇ ನೋಡಿದ್ರು, ಯಾರ ವಿಶೇಷತೆಗಳನ್ನೇ ನೋಡಿದ್ರು ಅದು ಬಾಬಾರವರು ಕೊಟ್ಟಿರುವಂತ ಪ್ರಸಾದ ಆಗಿದೆ. ಅದು ಬಾಬಾರವರು ಕೊಟ್ಟಿರೋ ವಿಶೇಷತೆ, ಅದು ಬಾಬಾರವರ ವಿಶೇಷತೆ ಅದು ಅಂತ ನೋಡ್ರಿ. ಅವರು ಅಂತ ನೋಡಕ್ ಹೋಗ್ಬೇಡಿ, ವ್ಯಕ್ತಿನ ನೋಡಬೇಡಿ. ಆ ವ್ಯಕ್ತಿಯಲ್ಲಿ ವಿಶೇಷತೆ ಯಾರು ಕೊಟ್ರು ಅಂತ ಅವ್ರನ್ನ ನೋಡಿ, ಕೊಟ್ಟಿರೋರನ್ನ ನೋಡಿ ಅಂತ ಅದಕ್ಕೆ ಬಾಬಾ ಹೇಳುವಂತ. ಇವೆಲ್ಲ ನಮ್ಮಲ್ಲಿ ನಾವು ಪರಿವರ್ತನೆನ ನಾವು ಮಾಡ್ಕೊಳ್ಬೇಕಾಗತ್ತೆ. ನಮ್ಗೆ ನಾವು ಅನ್ಕೋಬಹುದು ಯೋಗ ಮಾಡ್ಬೇಕು, ಮುರುಳಿ ಕೇಳಬೇಕು, ಹೌದು, ಆತ್ಮ ಅಂತ ತಿಳ್ಕೋಬೇಕು, ಹೌದು. ಆದ್ರೆ ಇವೆಲ್ಲನೂ ಸಹ ಜೊತೆಗೆ ಆಡ್ ಆಗತ್ತೆ. ಅರ್ಥ ಆಯ್ತಲ್ಲ? ಏನು ಜ್ಞಾನ, ಯೋಗ, ಧಾರಣೆ, ಸೇವೆ ಏನಿದೆ, ಸೇವೆ ಅಂತಂದಾಗ ಇವಿಷ್ಟರ ಸೇವೆ ಆಗತ್ತಲ್ಲ, ಇವೆಲ್ಲನೂ ಸಹ ಸಮರ್ಪಣೆಯಿಂದನೇ ಆಗುವಂಥದ್ದು. ಇವೆಲ್ಲ ಖಾತೆ ಜಮಾ ಆಗೋದು ಸಹ ಎಲ್ಲ ನಾವು ಎಷ್ಟು ಸಮರ್ಪಣೆ ಮಾಡ್ತೀವಿ ಅಷ್ಟು ಬಾಬಾ ಅವುಗಳನ್ನ ಬಳಸ್ಕೋತಾರೆ, ಉಪಯೋಗಿಸ್ಕೊಳ್ತಾರೆ. ನಾವು ಕೊಡ್ಬೇಕು. ನನ್ನದು ಅಂದ್ರೆ ಹೆಂಗ್ ತಗೊಳ್ತಾರೆ ಬಾಬಾ? ಯೋಚನೆ ಮಾಡಿ. ನನ್ನದು ಇದು ಅಂದ್ರೆ ಶರೀರದಿಂದ ಇರ್ಬೋದು, ಯಾವುದೇ ಇರ್ಬೋದು, ಇದು ನನ್ನದು ಅಂದ್ರೆ ಅದೇ ಬಾಬಾ ಸ್ವೀಕಾರ ಮಾಡ್ತಾರೆ. ಬಾಬಾ ನಿನ್ನದು ಅಂದ್ರೆ ಆಗ ಬಾಬಾ ಸ್ವೀಕಾರ ಮಾಡ್ತಾರೆ. ನಿನ್ನದು ಅಂದ್ರೆ ಬಾಬಾ ಕೊಟ್ಟಿದ್ದೀನಿ ಅಂತ ಅರ್ಥ. ನನ್ನದು ಅಂದ್ರೆ ಅದು ನನ್ನ ಹತ್ರನೇ ಇದೆ ಅಂತ ಅರ್ಥ. ಬಾಬಾ ಎಲ್ಲ ನಿಂದು ಅಂದ್ಬಿಡೋದು, ಮತ್ತೆ ನಾವು ನಂದು ಅಂದ್ಬಿಡ್ತೀವಿ. ಅಂದ್ರೆ ಕೊಟ್ಟಿರೋದನ್ನ ವಾಪಸ್ ತಗೊಂಡ್ಬಿಟ್ವಿ ಅಂತ ಅರ್ಥ. ದಾನವಾಗಿ ಕೊಟ್ಟಿರೋದನ್ನ ಮತ್ತೆ ವಾಪಸ್ ತಗೋಬೇಡಿ ಅಂತ ಕೂಡ ಬಾಬಾ ಹೇಳ್ತಾರೆ. ಅದು ಚೆನ್ನಾಗಿರೋದಲ್ಲ. ಇವಾಗ ಯಾರಾದ್ರೂ ತುಂಬಾ ಯಾರಿಗಾದ್ರೂ ನಾವು ದಾನ ಮಾಡ್ತೀವಿ, ಅದನ್ನ ವಾಪಸ್ ಕಿತ್ಕೊಂಡ್ಬಿಡಿ, ಹೇಗಿರುತ್ತೆ ಯೋಚನೆ ಮಾಡಿ ಅಲ್ವಾ? ಮತ್ತೆ ಬಾಬಾರವರಿಗೆ ಎಲ್ಲನೂ ಸಹ ಕೊಟ್ಬಿಟ್ಟಿರ್ತೀವಿ, ಮತ್ತೆ ಅದು ನನ್ನದು, ಅದು ಮಹಾಪಾಪ ಆಗತ್ತೆ ಅಂತ ಹೇಳಿದ್ದಾರೆ. ಕೊಟ್ಟಿರೋ ವಸ್ತುವನ್ನು ಮತ್ತೆ ಕೊಟ್ಟಿರೋದನ್ನ ಮತ್ತೆ ನನ್ನದು ಅಂತೀರಾ ಅಂತಂದ್ರೆ ಅದು ಮಹಾಪಾಪ ಆಗತ್ತೆ. ಅದೇ ಹೇಳಿದ್ದಾರೆ, ನಾನು ನನ್ನದು ಅಂತ ಅಂತೀರಾ ಅಂತಾನೆ ಪಾಪ ತಯಾರಾಯ್ತು. ನಿನ್ನದು ಬಾಬಾ, ನೀನು ನಿನ್ನದು ಅಂತೀವಿ ಅಂದ್ರೆ ಅಲ್ಲಿ ಪಾಪ ಸಮಾಪ್ತಿ ಆಯ್ತು. ಅರ್ಥ ಆಗ್ತಿದೆಯಲ್ಲ? ಇವೆಲ್ಲದರ ಖಾತೆ ವೃದ್ಧಿ ಆಗಬೇಕು ಅಂದ್ರೆ ಅಂತಿಮ ಸಮಯದಲ್ಲಿ ನಮಗೆ ಇವೆಲ್ಲನೂ ಸಹ ಆಧಾರ ಆಗಿರುತ್ತೆ. ಇವೆಲ್ಲದರಲ್ಲೂ ಬಾಬಾ ಸ್ಮೃತಿ ಇರುತ್ತೆ ನೋಡಿ. ಪ್ರತಿಯೊಂದರಲ್ಲೂ ಬಾಬಾ 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 ಅಂದಾಗ ನೀವು ಸಪ್ರೇಟ್ ಆಗಿ ಬಾಬಾ ಅಂತ ನೆನೆಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸದಾ ನೆನಪಿರ್ತಾರೆ ಅವರು. ಸ್ಮೃತಿನೂ ಸಹ ಏನಾಗ್ತಾ ಇರುತ್ತೆ, ಸ್ಮೃತಿಯ ಖಾತೆನೂ ಜಮಾ ಆಗ್ತಾ ಹೋಗುತ್ತೆ ಅಲ್ವಾ? ಆಗ ಮನಸ್ಸು ಸಹ ಶುದ್ಧ ಆಗ್ತಾ ಹೋಗುತ್ತೆ. ಯಾವುದೇ ಆದ್ರೂ ನಿಸ್ವಾರ್ಥ, ನಿಷ್ಕಾಮಿಯಾಗಿ, ಯಾವ್ದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಿಸ್ವಾರ್ಥವಾಗಿ, ನಾನು ನನ್ನದು ಅನ್ನೋದೇನೇ ಇಲ್ಲದೆ ನಿಮಿತ್ತವಾಗಿ ನಾವು ಮಾಡಬೇಕಾಗತ್ತೆ. ಏನೇ ಆದ್ರೂ ಕೂಡ ಜ್ಞಾನದಲ್ಲಿ, ಯೋಗದಲ್ಲಿ, ಧಾರಣೆಯಲ್ಲಿ, ಸೇವೆಯಲ್ಲಿ, ಇವೆಲ್ಲದರಲ್ಲೂ ನಿಮಿತ್ತ ಬಾಬಾ ಬೇಕೇ ಬೇಕು. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.